ಬೆಸ್ಟ್ ಟೀಚರ್ ಅನ್ನೋ ಒಂದು ಕಾರ್ಯಕ್ರಮ. ನಾನು ನಿಮ್ಗೆ 1 ಗಂಟೆಗಳ ಕಾಲ ಮಾತಾಡ್ತೀನಿ. 1 ಗಂಟೆಗಳ ಕಾಲ ಮಾತಾಡೋದ್ರಲ್ಲಿ ಬಹುಶಃ ನಿಮ್ಗೆ ನಾವೇ ಸುತ್ತ ನೋಡುವಂತ, ದಿನನಿತ್ಯ ನೋಡುವಂತ ಹಲವಾರು ವನ್ಯಜೀವಿಗಳು ಮತ್ತೆ ವಿಸ್ಮಯವಾದಂತ ಈ ಪರಿಸರ ಪ್ರಪಂಚದಲ್ಲಿ ಏನೇನಾಗುತ್ತೆ, ಅದರಿಂದ ನಾವೇನ್ ಕಲಿಬಹುದು ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳಕ್ ನಾನು ಹೇಳಿದ್ದೀನಿ. 1 ಗಂಟೆಗಳ ಕಾಲ ಮಾತಾಡ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ, ಚಿಕ್ಕ ಪುಟ್ಟ ಮಕ್ಕಳುಗಳಿದ್ರೆ ಅವರೆಲ್ಲ ಕರ್ಕೊಂಡ್ಬಂದು ಕುಂಡಿಸ್ರಿ. ಯಾಕಂದ್ರೆ ದೇ ಆಲ್ ವಿಲ್ ಲೈಕ್ ಇಟ್. ನನ್ನ ಸ್ಲೈಡ್ ಗಳಲ್ಲಿ ಯಾವ್ದ್ರಲ್ಲೂ ಟೆಕ್ಸ್ಟ್ ಇಲ್ಲ, ಬರೀ ಪಿಕ್ಚರ್ಗಳಿದಾವೆ, ಚಿತ್ರಗಳಿದಾವೆ. ಸೊ ಹಿಂಗಾಗಿ ಅವರು ಎಂಜಾಯ್ ಮಾಡ್ತಾರೆ. ವೈಲ್ಡ್ ಲೈಫ್ ಪಿಕ್ಚರ್ಗಳು ಈ ತರದನ್ನೆಲ್ಲ. ಸ್ನೇಹಿತರೆ, ತುಂಬಾ ವರ್ಷಗಳ ಹಿಂದೆ ಒಂದು ಊರು, ಆ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಆ ಶ್ರೀಮಂತ ಹೇಗೆ ಅಂತಂದ್ರೆ ತುಂಬಾ ಧಾರಾಳಿ, ಕೊಡುಗೈ ದಾನಿ, ಆಮೇಲೆ ಜನಗಳ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಿದ್ದ. ಯಾವತ್ತೂ ಊರಿನ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನಿಗೆ ಹೆಂಡತಿ ಸ್ವಲ್ಪ, ಅವಳಿಗೆ ಅಹಂಕಾರ ಇತ್ತು. ಅಂದ್ರೆ ನಾನು ತುಂಬಾ ಶ್ರೀಮಂತರ ಮನೆಯವಳು, ನನಗೆ ಇಷ್ಟೊಂದು ಹಣ ಇದೆ ನನ್ನಲ್ಲಿ, ನನ್ನ ಯಜಮಾನ ಇಡೀ ಊರಿಗೆನೆ ದೊಡ್ಡ ಶ್ರೀಮಂತ. ಹೀಗಾಗಿ ಅವಳಲ್ಲಿ ಅಹಂ ಇತ್ತು. ಅಷ್ಟು ಸರಿಯಾಗಿ ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ, ಬೇರೆಯವ್ರ ಜೊತೆ ಬೆರೀತಾ ಇರ್ಲಿಲ್ಲ, ಊರಿನಲ್ಲಿ ಏನ್ ಸಮಾರಂಭ ಆದ್ರೂ ಹೋಗ್ತಾ ಇರಲಿಲ್ಲ. ಒಂದ್ ದಿವಸ ಏನಾಯ್ತು, ಆ ಊರಿಗೆ ಒಬ್ರು ಯಾರೋ ಗುರುಗಳು ಬಂದ್ರು. ಅವರು ತುಂಬಾ ಸಾಧನೆ ಮಾಡಿದಂತ ಗುರುಗಳು. ಆ ಗುರುಗಳು ಬಂದು ಊರಿನ ಆಚೆ ಕಡೆ ಒಂದು ಮಂದಿರದಲ್ಲಿ ಇದ್ರು. ಇಡೀ ಜನ ಎಲ್ಲ, ಊರಿನ ಜನ ಎಲ್ಲ ಹೋಗೋರು ಆ ದೇವಸ್ಥಾನದಲ್ಲಿ, ಆ ಮಂದಿರದಲ್ಲಿ ಗುರುಗಳನ್ನ ಭೇಟಿಯಾಗಿ ಅವ್ರುಗಳಿಂದ ಏನೋ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಏನೇನೋ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ರು. ಈ ಧೀಮಂತ ಅಥವಾ ಶ್ರೀಮಂತನ ಹೆಂಡತಿ ಯಾರಿದ್ಲು, ಇವಳಿಗೆ ಹೋಗ್ಬೇಕು ಅನ್ನೋ ಆಸೆ. ಆದ್ರೆ ಅವಳ ಈಗೋ ಅವಳನ್ನ ನಿಲ್ಲಿಸ್ತಾ ಇತ್ತು, ಹೋಗ್ಬಾರ್ದು ಅಂತೇಳಿ. ನಾನು ಎಲ್ಲರ ಜೊತೆ ಏನ್ ಹೋಗೋದು, ಎಲ್ಲ ಊರಿನವ್ರ ಜೊತೆ ನಾನೇನ್ ಹೋಗೋದು ಅನ್ಕಂತ ಇದ್ಲು. ಒಂದ್ ದಿವಸ ಏನಾಯ್ತು, ಬೆಳಿಗ್ಗೆ ಸುಮಾರು 11 ಗಂಟೆ ಸಮಯದಲ್ಲಿ ಹೊರಗಡೆ ಯಾರೋ ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ದಂಗಾಯ್ತು. ಇವಳು ಆಚೆ ಕಡೆ ಬಾಗಿಲು ತೆಗೆದು ನೋಡ್ತಾಳೆ. ನೋಡಿದ್ರೆ ಆ ಸ್ವಾಮೀಜಿಗಳು ಬಂದು ನಿಂತಿದ್ದಾರೆ ಎದುರುಗಡೆ. ಇವಳಿಗೆ ತುಂಬಾ ಖುಷಿ ಆಯ್ತು. ಅಯ್ಯೋ, ನಾನು ಹೋಗಿ ನೋಡೋ ಪ್ರಮೇಯನೇ ಇಲ್ಲ, ಅವರೇ ಬಂದ್ರಲ್ಲ ಅಂತೇಳಿ ಮನೆಯಲ್ಲಿ ಮಾಡದಂತ ಒಳ್ಳೊಳ್ಳೆ ಅಡಿಗೆಗಳು, ಬಿಸಿ ಬಿಸಿ ಆದಂತ ಅಡಿಗೆಗಳನ್ನೆಲ್ಲ ತಂದು ಬಡಿಸಿದ್ರು. ಅವರ ಭಿಕ್ಷಾ ಪಾತ್ರೆಗೆ ಹಾಕಿದ್ರು. ಹಾಕಿ ಸ್ವಾಮೀಜಿ ಇದ್ದವರು ಅವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗೋದ್ರು. ಅವಾಗ ಇವಳೊಂದು ಕೇಳ್ಕೊಂಡ್ರು, ಸ್ವಾಮೀಜಿ, ನನಗೊಂದು ಚಿಕ್ಕ ಸಹಾಯ ಆಗ್ಬೇಕು, ನನಗೆ ಈ ಆಧ್ಯಾತ್ಮ ಮತ್ತೆ ಸಾಕ್ಷಾತ್ಕಾರ ಮಾಡಿಸಿ ನನ್ಗೆ ನನ್ನ ಜೀವನದಲ್ಲಿ ಅಂತ. ಅದಕ್ಕೆ ಗುರುಗಳು ಹೇಳಿದ್ರು, ಇವತ್ ಬೇಡಮ್ಮ, ನಾನು ನಾಳೆ ಮಾಡ್ತೀನಿ ಅಂತ ಹೊರಟೋದ್ರು. ಸರಿ, ನಾಳೆ ಬರ್ತಾರಲ್ಲ ಅಂತ ಹೇಳಿ ಈಕೆ ಮನೆಯಲ್ಲಿ ತುಪ್ಪದಲ್ಲೇ ಮಾಡದಂತ ಏನೇನೋ ಖಾದ್ಯಗಳು, ತುಂಬಾ ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡಿಟ್ಕೊಂಡು ಕಾಯ್ತಾ ಇದ್ರು ನೆಕ್ಸ್ಟ್ ಡೇ ಬರ್ತಾರೆ ಅಂತೇಳಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ತುಂಬಾ ಹೊತ್ತಾಯ್ತು, 11, 12 ಆಯ್ತು, ಬರ್ಲಿಲ್ಲ. 12, 12:30 ಮಧ್ಯಾಹ್ನದಷ್ಟೊತ್ತಿಗೆ ಸ್ವಾಮೀಜಿ ಬಂದು ಮತ್ತೆ ಭವತಿ ಭಿಕ್ಷಾಂದೇಹಿ ಅಂದ್ರು. ಇವಳು ಎಲ್ಲಾ ಮಾಡಿದಂತ ಅಡಿಗೆಗಳೆಲ್ಲ ಹಾಕೊಂಬಂದು ಹಾಕಕ್ಕೆ ಅಂತೇಳಿ ಅವರು ಭಿಕ್ಷಾ ಪಾತ್ರೆ ನೋಡ್ತಾಳೆ. ಆ ಭಿಕ್ಷಾ ಪಾತ್ರೆ ತುಂಬಾ ಕಸ, ಸಗಣಿ, ಕಡ್ಡಿ, ಕೊಳಕಿದೆ. ಅದನ್ನ ನೋಡವಳು ಅಯ್ಯಯ್ಯೋ ಅಂತೇಳಿ, ಸ್ವಾಮೀಜಿ ನಿಮ್ಮ ಭಿಕ್ಷಾ ಪಾತ್ರೆ ಸರಿ ಇಲ್ಲ, ಕೊಡಿ ಇಲ್ಲಿ ಅಂತ ತಿಳಿಸ್ಕೊಂಡು ಹೋಗಿ ಅದನ್ನ ಚೆನ್ನಾಗಿ ತೊಳೆದು ಅದ್ರೊಳಗೆ ಎಲ್ಲಾ ಬಿಸಿ ಬಿಸಿ ಆದಂತ ಆಹಾರನ ಹಾಕಿ ತಂದು ವಾಪಸ್ ಕೊಡ್ತಾಳೆ. ಸ್ವಾಮೀಜಿ ಆ ಭಿಕ್ಷಾ ಪಾತ್ರೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಇವಳು ಮತ್ತೆ ಕೂಗ್ತಾಳೆ, ಸ್ವಾಮೀಜಿ ತಾವು ಮರ್ತು ಬಿಟ್ರಿ ಅಂತ ಕಾಣಿಸುತ್ತೆ, ನಿನ್ನೆ ಹೇಳಿದ್ರೆ ನೀವು ಇವತ್ತು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತೀನಿ ಅಂತೇಳಿ, ಒಳ್ಳೆ ವಿಚಾರಗಳನ್ನ ಹೇಳ್ತೀನಿ ಅಂತೇಳಿ. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಆಗ್ಲೇ ಹೇಳದ್ನಲ್ಲಮ್ಮ ನಿನ್ಗೆ ಅಂತೇಳಿ. ಸೊ ಹಿಂಗ ಅಂದಿದ ತಕ್ಷಣ ಅವಳಿಗೆ 1 ನಿಮಿಷ ಗೊತ್ತಾಗ್ಲಿಲ್ಲ ಏನ್ ಹೇಳಿದ್ರು ಅಂತೇಳಿ. ಏನು ಅಂತ ಯೋಚಿಸೋ ಅಷ್ಟೊತ್ತಿಗೆ ಸ್ವಾಮೀಜಿ ನಕ್ಕೊಂಡು ಹೊರಟೋದ್ರು. ಎಷ್ಟೋ ದಿನಗಳ ಆದ್ಮೇಲೆ ಅವಳಿಗೆ ಗೊತ್ತಾಯ್ತು, ಅಯ್ಯೋ, ನನ್ನ ಮನಸ್ಸಿನಲ್ಲಿ ಇದ್ದಂತ ಆ ಕೊಳೆಯಿಂದ ಒಳ್ಳೆ ಪದಾರ್ಥಗಳು ಒಳಗಡೆ ಸೇರ್ಕಂತ ಇಲ್ಲ, ಆ ಕೊಳೆನ ಹೊರಗಡೆ ತೆಗೆದ್ರೆ ಮಾತ್ರ ಒಳ್ಳೆ ಪದಾರ್ಥಗಳು ಬಂದು ಸೇರ್ಕತ್ತವೆ. ಯಾವ ರೀತಿ ಭಿಕ್ಷಾ ಪಾತ್ರೆ ಕೊಳೆಯಾಗಿತ್ತು ಅಂತ ಅದ್ರಲ್ಲಿ ಒಳ್ಳೆ ಪದಾರ್ಥ ನಾನು ಹಾಕಿಲ್ವೋ, ಅದೇ ರೀತಿ ಭಿಕ್ಷಾ ಪಾತ್ರೆ ಹೆಂಗೆ ಕ್ಲೀನ್ ಆದ್ಮೇಲೆ ಎಲ್ಲ ಒಳ್ಳೆ ಪದಾರ್ಥ ಹಾಕಿದ್ನೋ, ನನ್ನ ಮನಸ್ಸಲ್ಲಿರುವಂತ ಕಲ್ಮಶನೆಲ್ಲ ತೆಗಿಬೇಕು ಅಂತ ಹೇಳಿ. ಸ್ನೇಹಿತರೆ, ಇದು ನಾನು ಈ ಕತೆ ಹೇಳಿದ್ದಕ್ಕೊಂದು ಉದ್ದೇಶ ಇದೆ. ಏನಂದ್ರೆ ಎಷ್ಟೊಂದು ಈ ತರದ್ದು ಇಂಡಿಕೇಶನ್ಗಳು ಈ ಪ್ರಪಂಚದಲ್ಲಿ ಭಗವಂತ ಕೊಡ್ತಲೇ ಇರ್ತಾನೆ ನಮ್ಗೆ. ಆದ್ರೆ ನಮಗೆ ಯಾವಾಗ ಆ ಇಂಡಿಕೇಟರ್ನ ಓದಕ್ಕಾಗಲ್ಲ, ಅವಾಗ ನಾವು ಅಧೋಗತಿಗೆ ಹೋಗ್ತೀವಿ. ನಾನು ಯಾವಾಗ್ಲೂ ಒಂದು ವಿಚಾರ ಹೇಳ್ತಿರ್ತೀನಿ, ಏನಂದ್ರೆ ಇಡೀ ಈ ಭೂಮಂಡಲನ ನಾವು ಒಂದು ವಾಹನ ಅನ್ಕೊಂಡ್ರೆ ನಾವೆಲ್ಲ ಪ್ಯಾಸೆಂಜರ್ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಬ್ಬ ಅವಿದ್ಯಾವಂತ ಅಥವಾ ಅವನಿಗೆ ವಾಹನ ಯಾವತ್ತೂ ಡ್ರೈವ್ ಮಾಡ್ದಲೇ ಇರೋಂಥವನು ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ದಾನೆ ಅಂತ ತಿಳ್ಕೊಳ್ಳಿ. ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಏರ್ ಪ್ರೆಷರ್ ಕಮ್ಮಿ ಆಯ್ತು. ಏರ್ ಪ್ರೆಷರ್ ಕಮ್ಮಿ ಆಗಿದ ತಕ್ಷಣ ಒಂದ್ ಲೈಟ್ ಹತ್ಕಂತು ಪ್ಯಾನಲ್ ಬೋರ್ಡ್ ಅಲ್ಲಿ. ಏನ್ ಮಾಡ್ತಾನ ಅವನು, ಕಣ್ಣಿಗೆ ಲೈಟ್ ಹೊಳಿತ, ಅವ್ನಿಗೇನು ಗೊತ್ತಿಲ್ವಲ್ಲ, ಅವಿದ್ಯಾವಂತ, ಅವ್ನಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದ್ರ ಮೇಲೆ ಒಂದು ಟವಲ್ ಮುಚ್ಚಿದ, ಮತ್ತೆ ಡ್ರೈವ್ ಮಾಡಕ್ ಶುರು ಮಾಡ್ದ. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಲೈಟ್ ಹತ್ಕಂತು. ಇದೇನಕ್ಕೆ ಹತ್ಕಂತು ಅಂತಂದ್ರೆ ಇಂಜಿನ್ ಆಯಿಲ್ ಹೀಟ್ ಆಗಿದೆ ಅಂತೇಳಿ, ಇಂಜಿನ್ ಆಯಿಲ್ ಹೀಟ್ ಆಗಿದೆ ಅಂತೇಳಿ.
ಅದನ್ನು ಏನು ಅವ್ನಿಗೇನ್ ಗೊತ್ತಿಲ್ವಲ್ಲ ಏನಕ್ಕೆ ಹತ್ಕಂತು ಅಂತೇಳಿ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚದ ಮತ್ತೆ ಡ್ರೈವ್ ಮಾಡ್ತಾ ಇದ್ದ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದ್ ಲೈಟ್ ಹತ್ಕಂತು ಏನಂದ್ರೆ ಫ್ಯೂಯಲ್ ಮುಗಿದೋಗ್ತಿದೆ ಅಂತ, ಡೀಸೆಲ್ ಮುಗಿದೋಗ್ತಿದೆ ಅಂತ ಹೇಳಿ ಅದಕ್ಕೂ ಬಟ್ಟೆ ಮುಚ್ಚದ, ಇನ್ನ ಡ್ರೈವ್ ಮಾಡಕ್ ಶುರು ಮಾಡ್ದ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದ್ ಲೈಟ್ ಹತ್ಕಂತು ಏನಂದ್ರೆ ಇಂಜಿನ್ ಕ್ರಾಶ್ ಅಂತ, ಇನ್ನೇನ್ ಇಂಜಿನ್ ಆಫ್ ಆಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೂ ಬಟ್ಟೆ ಮುಚ್ಚದ, ಇನ್ನ ಡ್ರೈವ್ ಮಾಡ್ತಿದ್ದ, ಇಂಜಿನ್ ಕ್ರಾಶ್ ಆಯ್ತು, ಗಾಡಿ ನಿಂತೋಯ್ತು. ಸ್ನೇಹಿತರೆ, ನಮ್ಮ ಪರಿಸರನೂ ಹಿಂಗೆ. ಎಲ್ಲೋ ದೂರದಲ್ಲಿ ಒರಿಸ್ಸಾದಲ್ಲಿ ಚಂಡಮಾರುತ ಬಂತು, ಅಥವಾ ಮಡಿಕೇರಿಯಲ್ಲಿ ವಿಪರೀತ ಮಳೆ ಆಗಿ ಭೂಕುಸಿತ ಆಯ್ತು, ಕೇರಳ ಸಂಪೂರ್ಣ ಸ್ತಬ್ಧವಾಯ್ತು, ಸುನಾಮಿ ಬಂತು, ಕೊರೋನಾ ಬಂತು. ಈ ತರದ್ ಇವೆಲ್ಲ ಪ್ರಕೃತಿನಲ್ಲಿ ಬರುವಂತ ಇಂಡಿಕೇಟರ್ಗಳು ನಮ್ಗೆ ತೋರಿಸ್ತಾ ಇರುವಂತ ಒಂದೊಂದೇ ಥ್ರೆಟನಿಂಗ್ ಇಂಡಿಕೇಟರ್ಗಳು. ನಮ್ಮ ಈ ವಾಹನ ನಿಂತೋಗುತ್ತೆ ಅಂತ ತೋರಿಸ್ತಾ ಇರುವಂತ ಇಂಡಿಕೇಟರ್ಗಳು. ನಾವೇನ್ ಮಾಡ್ತಾ ಇದ್ದೀವಿ, ಆ ಕ್ಷಣಕ್ಕೆ ಅದಕ್ಕೆ ಪರಿಹಾರ ಹುಡುಕ್ತಾ ಇದೀವಿ. ನನ್ ಕೇಳಿದ್ರೆ ಕೊರೋನಾಗೆ ವ್ಯಾಕ್ಸಿನ್ ಹುಡುಕೋದಕ್ಕಿಂತ ಕೊರೋನಾ ಮೂಲ ಹುಡುಕಿ ಅದನ್ನ ಹೆಂಗೆ ತಡಿಬಹುದು ಅಂತ ಯೋಚಿಸಬಹುದಾಗಿತ್ತು. ನಾನು ಆ ವಿಚಾರಕ್ಕೆ ಮತ್ತೆ ಬರ್ತೀನಿ. ಸೊ ಹಿಂಗಾಗಿ ಏನಂದ್ರೆ ನಾವು ತಾತ್ಕಾಲಿಕ ಶಮನ ಮಾಡ್ಕೊಂಡೇ ಇಲ್ಲಿ ತನಕ ಬರ್ತಾ ಇದ್ವಿ. ಎಷ್ಟು ದಿವಸ ಓಡ್ಬೋದು ಈ ಗಾಡಿ, ಎಷ್ಟು ದಿವಸ ಓಡ್ಬೋದು? ಯಾವತ್ತೋ ಒಂದ್ ದಿವಸ ಬ್ರೇಕ್ ಫೇಲ್ ಆಗಿ ನಿಂತೆ ಹೋಗ್ಬಿಡುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಏನಂದ್ರೆ ಹಿಂದಿನ ಯಾವುದೇ ನೀವು ಪುರಾತನ ಇತಿಹಾಸಗಳನ್ನ ನೋಡಿದ್ರೆ ಅಲ್ಲಿ ಯಾರ್ಯಾರು ತಮ್ಮ ಜೀವನದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿದ್ರು, ಅಥವಾ ಅದ್ಭುತವಾದಂತ ಗ್ರಂಥಗಳನ್ನ ಬರೆದ್ರು, ಅಥವಾ ಮೇಧಾವಿಗಳಾದ್ರು, ಅವರೆಲ್ಲರನ್ನೂ ನೋಡ್ತೀರಾ ನೀವು. ಅವರು ಯಾವ್ದಾದ್ರು ಒಂದು ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡಿದ್ರು, ಅಥವಾ ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡಿದ್ರು, ಅಥವಾ ಪ್ರಕೃತಿನಲ್ಲಿ ಇದ್ಕೊಂಡು ಇವನ್ನೆಲ್ಲ ಪಡೆದ್ರು ಅಂತೇಳಿ. ಏನಕ್ಕೆ ಹಿಂಗೆ? ಇದ್ರ ಹಿಂದ್ಗಡೆ ಇರುವಂತ ವಿಜ್ಞಾನವನ್ನೊಂದೇ ಅರ್ಥ ಮಾಡ್ಕೊಂಡು ಹೋಗೋಣ, ಆಮೇಲೆ ನಮಗೂ ಅದ್ರ ರಿಲೇಟ್ ಮಾಡ್ಕೊಂಡು ಹೋಗೋಣ. ಮೊದಲೇದು, ನೀವು ಹಿಂದೆ ವಾನಪ್ರಸ್ಥಾಶ್ರಮಕ್ಕೆ ಅಂತೇಳಿ ಸ್ವಾಮೀಜಿಗಳು ಹೋಗ್ತಾ ಇದ್ರು. ಅವ್ರು ಹೋಗ್ಬೇಕಾದ್ರೆ ಏನ್ ಮಾಡ್ತಿದ್ರು, ಕಾಲಿಗೆ ರಬ್ಬರ್ ಚಪ್ಪಲಿ ಹಾಕೊಂಡು ಹೋಗ್ತಿರ್ಲಿಲ್ಲ. ರಬ್ಬರ್ನು ಗೊತ್ತಿರ್ಲಿ ಅದು ಯಾವುದೇ ಪ್ರಾಣಿಯಿಂದ ಮಾಡಿದ್ದಲ್ಲ, ಹಾಕೋಬಹುದು ಅದನ್ನ. ಆದ್ರೂ ಅದನ್ನ ಹಾಕಂತಿರ್ಲಿಲ್ಲ, ಅವರು ಮರದ್ದೇ ಹಾಕೊಳ್ತಾ ಇದ್ರು. ಯಾಕೆ? ಕಾಡಿನಲ್ಲಿರುವಂತ ಸರೀಸೃಪಗಳು ಅಂದ್ರೆ ಹಾವುಗಳಾಗಿರ್ಬೋದು, ಬೇರೆ ಇನ್ಯಾವುದೇ ತೆವಳುವಂತ ಪ್ರಾಣಿಗಳಾಗಿರ್ಬೋದು, ಇವುಗಳಿಗೆ ಹೊರಕಿವಿ ಇಲ್ಲ. ಹಾವುಗಳಿಗೆ ಹೊರಕಿವಿ ಇಲ್ಲ, ಗಾಳಿಯಲ್ಲಿ ಬರುವಂತ ಧ್ವನಿ ಕೇಳಿಸಲ್ಲ. ಅಯ್ಯೋ ಅಂತ ಕಿರ್ಚಿದ್ರೆ, ಜೋರಾಗಿ ಹಾಡು ಹೇಳಿದ್ರೆ ಏನ್ ಹೇಳಿದ್ರು ಕೇಳಿಸಲ್ಲ. ಅದಕ್ಕೆ ಕೇಳಿಸೋದೇನು? ಭೂಮಿಲಿ ಬರುವಂತ ಕಂಪನಗಳು. ಸೊ ಆ ಕಂಪನ ಬರಬೇಕು ಅಂತಂದ್ರೆ ನೀವು ರಬ್ಬರ್ ಚಪ್ಪಲಿ ಹಾಕೊಂಡ್ರೆ ಹಾವುಗಳಿಗೆ ಕೇಳಿಸಲ್ಲ. ಹಿಂಗಾಗಿ ಮರದ ಚಪ್ಪಲಿ ಹಾಕೊಂಡು ನಡೆದಿರೋದ್ರಿಂದ, ಮರದ ಪಾದಕ್ಕೆ ಹಾಕೊಂಡು ನಡೆಯೋದ್ರಿಂದ ಭೂಮಿಯಲ್ಲಿ ಕಂಪನ ಬರುತ್ತೆ ಅಂತ ಹಾಕಂತ ಇದ್ರು. ಮತ್ತೆ ನೀವು ನೋಡಿರ್ಬೋದು, ಸಿದ್ಧಲಿಂಗ ಸ್ವಾಮಿಗಳಾಗಿರ್ಬೋದು, ಯಾವುದೇ ಸ್ವಾಮೀಜಿಗಳನ್ನ ನೋಡಿರ್ಬೋದು, ಇವರು ತಪಸ್ ಮಾಡ್ತಾ ಇದ್ರೆ ಸುತ್ತ ಹುತ್ತ ಬೆಳೆದಿರುತ್ತೆ ಅಂತೇಳಿ. ಅದು ನಾವ್ ಅನ್ಕೊಂಡಿರೋದು ಹುತ್ತ ಬೆಳೆದಿರುತ್ತೆ ಅಂತೇಳಿ ಅಲ್ಲ. ನಿಮ್ಗೆ ಗೊತ್ತಿರ್ಲಿ, ಯಾವುದೇ ಹುತ್ತಗಳು, ಗೆದ್ಲು ಕಟ್ಟಿರುವಂತ ಹುತ್ತಗಳನ್ನ ನೋಡ್ಕೊಂಡು ಹೋದ್ರೆ ನೀವು, ಇಡೀ ಹೊರಗಡೆ ಇರುವಂತ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಎಷ್ಟೇ ಇದ್ರೂನು ಅದ್ರೊಳಗಡೆ ಯಾವಾಗ್ಲೂ ಒಂದೇ ಟೆಂಪರೇಚರ್ ಇರುತ್ತೆ. ಯಾಕೆ ಅಂತಂದ್ರೆ, ಒಂದು ಗೆದ್ದಲು ಗೂಡು ನಮ್ ಕಣ್ಣಿಗೆ ಒಂದು ಟವರ್ ಅಂತ ಕಾಣಿಸಿದ್ರು ಅದಕ್ಕೆ ಬೇರೆ 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 ಕಡೆಗಳಿಂದ ತೂತಗಳು ಇರ್ತವೆ. ಆ ರಂಧ್ರಗಳಿಂದ ಗಾಳಿ ಬಂದು 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 ಒಳಗಡೆ ಏರ್ ಕಂಡೀಷನ್ ಚೇಂಬರ್ ಇದ್ದಂಗೆ. ಆಕ್ಚುಲ್ ಆಗಿ ಯಾವುದೇ ಸ್ವಾಮೀಜಿ ಆ ತರ ಇರುವಂತಹ ಹುತ್ತದೊಳಗಡೆ ತಪಸ್ ಮಾಡ್ತಿದ್ದಾರೆ ಅಂದ್ರೆ, ಅಥವಾ ಅವ್ರ ಮೇಲ್ಗಡೆ ಹುತ್ತ ಬೆಳೆದಿದೆ ಅಂದ್ರೆ ಅದರ ಅರ್ಥ ವೆರಿ ಸಿಂಪಲ್, ಅವರು ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಇದು ನನ್ನ ಮಾಡರ್ನ್ ವರ್ಡ್ ಹೇಳ್ತಿರೋದು ನಿಮ್ಗೆ, ಏರ್ ಕಂಡೀಷನ್ ಅಂತ. ಅಂದ್ರೆ ಯಾವಾಗ್ಲೂ ವಾತಾವರಣದ ಬಿಸಿ ಅವರಿಗೆ ತಟ್ಟಬಾರದು, ಒಂದೇ ತರನಾದಂತ ತಾಪಮಾನ ಇರ್ಲಿ ಅಂತ ಹೇಳಿ. ಹೀಗಾಗಿ ಇದನ್ನಂತಾನೆ ನಾನ್ ಅನ್ಕೊಂಡಿರೋದು, ಏನಕ್ಕೆ ಇವರೆಲ್ಲ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಿದ್ರು, ಇನ್ನೆಲ್ಲೋ ಹೋಗ್ಬೋದಾಗಿತ್ತು, ಏಕಾಂತ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಯಾಕೆ ಕಾಡ್ಗೆ ಹೋದ್ರು ಅಂತಂದ್ರೆ, ನನಗನ್ಸುತ್ತೆ ಬಹುಶಃ ಅವರ ಜ್ಞಾನಕ್ಕೆ ಬೇಕಾದಂತ ಪ್ರತಿ ಒಂದು ಸಂಪಾದನೆನೋ ಪ್ರಕೃತಿನಲ್ಲಿ ಸಿಗ್ತಾ ಇತ್ತು. ಆ ಪ್ರಕೃತಿಯಿಂದ ಸಂಪಾದನೆ ಮಾಡ್ಕೊಂಡು ಬಂದು ಅವರು ಮಹಾತ್ಮರಾದ್ರು. ಸ್ನೇಹಿತರೆ, ಇವತ್ತಿನ ಪ್ರಯತ್ನ ಇದೆ, ನಾವು ದಿನನಿತ್ಯ ನೋಡುವಂತ ಏನೇನೋ ವನ್ಯಜೀವಿಗಳಿದಾವೆ, ಅವರಿಂದ ಏನೇನ್ ಕಲಿಬಹುದು ಅಂತ. ತುಂಬಾ ಅಮೇಝಿಂಗ್ ವಿಚಾರಗಳು ತಾವು ತಿಳ್ಕೊಂತೀರ ಇವತ್ತು. ದಯವಿಟ್ಟು ಇದನ್ನ ಸಾಧ್ಯ ಆದ್ರೆ ಒಂದು ಪೆನ್ನಲ್ಲಿ ಬರ್ಕೊಳ್ಳಿ, ನೀವು ಮತ್ತೆ ತರ್ಕ ಮಾಡಿ ಬೇರೆಯವ್ರಿಗೆ ಇದನ್ನ ಹೇಳಿ, ಹಬ್ಬ ಅನ್ಸುತ್ತೆ ಅವ್ರಿಗೆ. ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ ಧರ್ಮ ಅಂತ ನಾವು ಹಿಂದೂಗಳು ಕರೆಯುವಂಥದ್ದು. ಧರ್ಮ ಅಂತಂದ್ರೆ ಏನು ಅಂದ್ರೆ, ಕೊಟ್ಟು ತಗೊಳ್ಳೋದನ್ನ ಧರ್ಮ ಅಂತ. ಕೊಡ್ಬೇಕು ಫಸ್ಟ್, ಆಮೇಲೆ ಇಸ್ಕೋಬೇಕು. ಸೊ ನಾನು ತುಂಬಾ ಜನ ಕೇಳ್ತೀನಿ ಯಾವಾಗ್ಲೂ, ಈ ಪರಿಸರದಿಂದ ನಮಗೇನು ಉಪಯೋಗ ಅಂತ ಕೇಳಿದ್ರೆ ಸಾವಿರಾರು ಲಕ್ಷಾಂತರ ಉತ್ತರಗಳು ಬರ್ತವೆ. ಎಷ್ಟೊಂದು ಉತ್ತರಗಳು ಬರ್ತವೆ ಅಂತಂದ್ರೆ, ಅದು ಮಾಡುತ್ತೆ, ಇದು ಮಾಡುತ್ತೆ, ಸೂರ್ಯನ ಬೆಳಕು, ಆಮ್ಲಜನಕ, ಎಲ್ಲ ಝಡ್ಡಿಂದ ದಿನನಿತ್ಯಕ್ಕೆ ಬೇಕಾಗಿರೋದನ್ನ ಎಲ್ಲದನ್ನು ಪರಿಸರ ಕೊಡುತ್ತೆ. ನಮ್ಮ ಜೀವನಕ್ಕೆ ಜೀವವಾಗಿರೋದಕ್ಕೇನೆ ಸಾಕ್ಷಿನೇ ಪರಿಸರ ಅಂತಾರೆ. ಈಗ ನಂದು ಇದೊಂದು ಪ್ರಶ್ನೆ ಇದೆ ಇದಕ್ಕೆ, ಏನಂದ್ರೆ ನಮ್ಮಿಂದ ಪರಿಸರಕ್ಕೆ ಏನು ಉಪಯೋಗ ಅಂತ ಈಗ ಕೇಳಿದ ತಕ್ಷಣ ಎಲ್ಲ ಸುಮ್ಮನಾಗ್ತಾರೆ. ಚಿಕ್ಕ ಮಕ್ಳುಗಳಾದ್ರೆ ಒಂದೇ ಉತ್ತರ ಕೊಡ್ತಾರೆ, ನಾವು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೇವೆ ಅಂತ.
ಅಷ್ಟು ಬಿಟ್ಟು ಇನ್ನೇನು ಉತ್ತರನೇ ಇಲ್ಲ ನಮ್ಮಲ್ಲಿ. ಸೊ ಪರಿಸರದಿಂದ ಧರ್ಮ ಪಾಲನೆ ಆಗ್ತಿದೆ. ಆದ್ರಿಂದ ನಮ್ಮಲ್ಲಿ ಒಂದು ಇಲಿಯಿಂದ ಹಿಡ್ಕೊಂಡು ಆನೆ ತನಕ ದೇವರು ಅಂತಾನೆ ಪೂಜೆ ಮಾಡ್ತೀವಿ. ಪ್ರತಿ ಒಂದರಲ್ಲೂ ದೇವ್ರು ಕಾಣ್ತೀವಿ. ನೀವು ಯಾವ್ದನ್ನಾರ ನೋಡಿ, ಅದು ಇಲಿ ಆಗಿರ್ಬೋದು, ಹಾವಾಗಿರ್ಬೋದು, ಹಂದಿ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಕತ್ತೆ ಆಗಿರ್ಬೋದು, ನರಿ ಆಗಿರ್ಬೋದು, ಹಾವಾಗಿರ್ಬೋದು, ಆನೆ ಆಗಿರ್ಬೋದು, ಯಾವುದನ್ನೇ ತಗೊಳ್ಳಿ ಅದನ್ನ ಪ್ರತಿ ಒಂದನ್ನು ಮರ, ಗಿಡ, ಸೂರ್ಯ, ಚಂದ್ರ, ಗಾಳಿ, ನೀರು ಎಲ್ಲದನ್ನು ದೇವರು ಅಂತ ಪೂಜಿಸ್ತೀವಿ. ಯಾಕೆ ಅಂತಂದ್ರೆ ಅವರೆಲ್ಲರೂ ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ ಅಂತ. ಹಿಂಗಾಗಿ ಅವರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಇಡೀ ಪ್ರಪಂಚದಲ್ಲಿ ಬಹುಶಃ ನನ್ನ ದೇಶದಲ್ಲಿ ಮಾತ್ರ ಈ ತರ ಮಾಡೋದು. ಇದನ್ ಬಿಟ್ರೆ ಸ್ವಲ್ಪ ಹಿಂದೂಗಳಿರುವಂತ ಒಂದು ಐಲ್ಯಾಂಡ್ ಇದೆ, ಬಾಲಿ ದ್ವೀಪ, ಇಂಡೋನೇಷ್ಯಾದಲ್ಲಿ. ಬಾಲಿ ದ್ವೀಪದಲ್ಲಿ ಇದೇ ತರ ಪ್ರಕೃತಿನ ಆರಾಧಿಸುವಂತ ಪ್ರಾಕ್ಟೀಸ್ ಇದೆ. ಸರಿ, ನೀವು ಮಾನವನ ವಿಕಾಸ ಹೆಂಗಾಯ್ತು, ಅವನ ಎವಲ್ಯೂಷನ್ ಹೆಂಗಾಯ್ತು ಅಂತ ನೋಡ್ಕೊಂಡ್ರೆ ನೀವು ಇವುಗಳಲ್ಲಿ ಎಲ್ಲಾದ್ರೊಳಗೂ ಈ ನೇಚರ್ ನಮ್ಗೆ ಹೆಂಗೆ ಟೀಚರ್ ಆಯ್ತು ಅನ್ನೋದು ಹೇಳ್ಕೊಂಡು ಹೋಗುತ್ತೆ. ಫಸ್ಟ್ ನಾವು ಮಂಗನಿಂದ ಪ್ರಾರಂಭ ಆಗಿ ಬಂದಾಗ, ಇದು ನೀವು ಪಳೆಯುಳಿಕೆ ಎಲ್ಲಿ ಸಿಕ್ತು? ಮೊದಲನೇ ಪಳೆಯುಳಿಕೆ ಅಂತಂದ್ರೆ ಆಫ್ರಿಕಾದಲ್ಲಿ ಸಿಕ್ತಿದ್ರು. ಆಫ್ರಿಕಾದಲ್ಲಿ ದಟ್ಟವಾದಂತ ಅರಣ್ಯಗಳಿತ್ತು. ಆ ಅರಣ್ಯದಲ್ಲಿ ಸಿಕ್ತು ಮೊದಲನೇ ಪಳೆಯುಳಿಕೆ. ಆ ಪಳೆಯುಳಿಕೆ ಏನ್ ಹೇಳ್ತಿತ್ತು ಅಂದ್ರೆ, ಅದು ಕೋತಿ ತರ ಇತ್ತು ಮನುಷ್ಯ ಅಂತೇಳಿ. ಅವನು 4 ಕಾಲುಗಳಿಂದ ನಡೀತಾ ಇದ್ದ ಅಂತೇಳಿ. ಆಮೇಲೆ ಏನು ಅಂತೇಳಿ ಅವುಗಳ ಬಗ್ಗೆ ಅಧ್ಯಯನ ಮಾಡೋದಾಗ ಗೊತ್ತಾಯ್ತು, ಅವಾಗ ದಟ್ಟವಾದಂತ ಕಾಡಿತ್ತು. ಒಂದು ಮರದಿಂದ ಇನ್ನೊಂದು ಮರದಕ್ಕೆ ಜಂಪ್ ಮಾಡೋದಕ್ಕೆ, ಇನ್ನೊಂದು ಮರದಿಂದ ಇನ್ನೊಂದು ಮರದಕ್ಕೆ ಹೋಗೋದಕ್ಕೆ ಒಂದು ಕೈ ಉದ್ದವಾದಂತ ಕೈ ಬೇಕಾಗಿತ್ತು, ಕಾಲ್ಗಿಂತ ಕೈ ಉದ್ದವಾಗ್ಬೇಕಾಗಿತ್ತು. ಅದನ್ನ ಹಿಡ್ಕೊಂಡು ಜೋತಾಡ್ತಾ ಹೋಗ್ತಾ ಇತ್ತು. ಕ್ರಮೇಣ ಮರಗಳು ಯಾವಾಗ ಕಮ್ಮಿ ಆಯ್ತು ವಿಕಸನದಲ್ಲಿ, ಬರ್ತಾ ಬರ್ತಾ ಅವೆಲ್ಲ ದೊಡ್ಡ ದೊಡ್ಡ ಸವಾನ್ನಗಳಾಗಿ, ಅಂದ್ರೆ ಇದು ಏನು ಹುಲ್ಲುಗಾವಲುಗಳಾಗಿ ಪರಿವರ್ತನೆ ಆದವು. ಹುಲ್ಲುಗಾವಲಾಗಿ ಪರಿವರ್ತನೆ ಆದಾಗ ಇವನ ಕೈಗಳ ಉಪಯೋಗ ಅಷ್ಟೊಂದು ಬರ್ಲಿಲ್ಲ, ಕಾಲ್ಗಳೇ ಉಪಯೋಗ ಬಂತು. ಪ್ರಕೃತಿ ಅದನ್ನ ಕಲಿಸ್ತು, ಸಾಕು ನಿನ್ನೆ ಉಪಯೋಗಿಸಿದ್ದು ಅಂತೇಳಿ. ಹಿಂಗಾಗಿ ಕಾಲ್ಗಳಲ್ಲಿ ನಡೆಯಕ್ ಶುರು ಮಾಡ್ದ, ಎದ್ದು ನಿಲ್ಲಕ್ ಶುರು ಮಾಡ್ದ. ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಮೊದಲನೇ ಸಲ ಕಲ್ಲುಗಳನ್ನ ಉಪಯೋಗಿಸಿ ಆಯುಧ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಹೇಗೆ ಅಂತಂದ್ರೆ, ಅವನು ತಗೊಂಡಂತ ಆಹಾರನ ಅಷ್ಟು ದೊಡ್ಡದಾಗಿ ಕಡಿಯೋದಕ್ಕೆ ಬಲಿಷ್ಠವಾದಂತ ಹಲ್ಲುಗಳಿರ್ಲಿಲ್ಲ. ಅದನ್ನ ಕತ್ತರಿಸೋದಕ್ಕಾಗ್ಲಿ, ಏನಾದ್ರು ತುಂಡು ಮಾಡೋದಕ್ಕಾಗ್ಲಿ ಕಲ್ಲುಗಳನ್ನ ನುಣುಪಾಗಿ ಮಾಡ್ಕೊಂಡು ಶಿಲಾಯುಗದಲ್ಲಿ ಕತ್ತರಿಸ್ಕೊಂಡು ತಿಂತಾ ಇದ್ದ. ಅದಾದ ನಂತರ ಏನಾಯ್ತು, ಬರ್ತಾ ಬರ್ತಾ ಅವನು ವೆಪನ್ನ ಕಂಡಿಡ್ದ. ನಮ್ಮ ಈ ಹೆಬ್ಬೆಟ್ಟಿನ ಉಪಯೋಗ ಜಾಸ್ತಿ ಆಗಕ್ ಶುರು ಮಾಡುತ್ತೆ. ನಾನು ಯಾವಾಗ್ಲೂ ಅನ್ಕೊಂತೀನಿ, ವನ್ಯಜೀವಿಗಳು ರಕ್ಷಿಸ್ಬೇಕು ಅಂತಂದ್ರೆ ಭಗವಂತ ಒಂದ್ಸಲಿ ಕರುಣೆ ತೋರಿಸಿ ಯಾವುದೋ ಒಂದು ರೋಗ ತರಬೇಕು, ನಮ್ದೆಲ್ಲರದ್ದು ಹೆಬ್ಬೆಟ್ಟುಗಳು ಆಫ್ ಆಗ್ಬಿಡ್ಬೇಕು. ಆಫ್ ಆಗ್ಬಿಡ್ತು ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ನಾವು ಪ್ರಾಣಿಗಳನ್ನಾಗ್ಬಿಡ್ತೀವಿ. ಬರೀ 4 ಬೆರಳು ಉಳ್ಕೊಳುತ್ತೆ. ನೀವು ಒಡಿಯೋದ್ ನೋಡಿ, ಮುರಿಯೋದ್ ನೋಡಿ, ಎಳೆಯೋದ್ ನೋಡಿ, ಎಲ್ಲ ಮಾಡೋದು ಈ ಹೆಬ್ಬೆರಳಿಂದಾನೆ. ಬಂದು ಕೇಳ್ಕೊಂಡು ಶೂಟ್ ಮಾಡೋದ್ ನೋಡಿ, ಎಲ್ಲಾವುದು ಈ ಹೆಬ್ಬೆರಳು ಬೇಕೇ ಬೇಕು. ಸೊ ಈ ಹೆಬ್ಬೆರಳನ್ನ ಅತಿಯಾಗಿ ಉಪಯೋಗಿಸಕ್ ಶುರು ಮಾಡಿದ್ವಿ. ಉಪಯೋಗಿಸಕ್ ಶುರು ಮಾಡಿ ಏನಾಯ್ತು, ಸಿವಿಲೈಸೇಷನ್ ಬೆಳೀತಾ 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 ಮುಂದಕ್ಕೆ ಹೋಗಿ ಒಂದು ಪ್ರಾಂತ್ಯದಿಂದ ಆಫ್ರಿಕಾ ಖಂಡ ಬಿಟ್ಟು ಮುಂದಕ್ಕೆ ಹೋದ. ಹಿಂಗೆ ಪ್ರತಿ ಖಂಡದಲ್ಲಿ ಎಲ್ಲಾ ಕಡೆ ಹರಡ್ಕೊಳಕ್ ಶುರು ಮಾಡ್ದ. ಹರಡ್ಕೊಂಡು ಏನು, ತನ್ನ ಶಕ್ತಿಗೆ ಇನ್ನೊಂದಿಷ್ಟು ವೆಪನ್ಗಳು ಬೇಕು ಅಂತೇಳಿ ಆಯುಧಗಳನ್ನ ಮಾಡ್ಕೊಳಕ್ ಶುರು ಮಾಡ್ದ, ಬೇರೆ ಬೇರೆ ಮೆಟಲ್ಗಳನ್ನ ಉಪಯೋಗಿಸಿ. ಜೊತೆಗೆ ಮಳೆ, ಗಾಳಿ, ಬೆಳಕು ಇಂಥದ್ದನ್ನೆಲ್ಲ ವಿಪರೀತ ಆದಾಗ ಇವುಗಳಿಗೆ ತಡ್ಕೊಳ್ಳೋದಕ್ಕೆ ಅಂತೇಳಿ ಗುಹೆ ಸೇರ್ಕೊಂಡ. ತನ್ನ ರಕ್ಷಣೆ ಭಯ ಶುರುವಾದ್ಮೇಲೆ ಸಂಘಟನೆಯಲ್ಲಿ ಬದುಕಕ್ ಶುರು ಮಾಡ್ದ. ಯಾಕೆಂದ್ರೆ ಇದಕ್ಕೆ ಮುಂದಿನ ದೊಡ್ಡ ದೊಡ್ಡ ಪ್ರಾಣಿಗಳು ಅಟ್ಟಿಸ್ಕೊಂಡ್ಬಂದು ನಿಡ್ಕೊಳ್ಳೋದು ಇದೆಲ್ಲ ಮಾಡಿದಾಗ ನಾವೊಂದು ಸಮೂಹ ಮಾಡ್ಕೊಂಡಿರ್ಬೇಕು ಅಂತೇಳಿ ಹಾಗೆ ಹಳ್ಳಿಗಳ ಸಿಸ್ಟಮ್ ಶುರುವಾಯ್ತು. ಅದಾದ ನಂತರ ನಾವು ಇವತ್ತಿರುವಂತ ವ್ಯಕ್ತಿಗಳನ್ನ ನೋಡ್ತಾ ಇದ್ವಿ. ನಮ್ಮ ಬ್ರೈನ್ ಮಾರ್ಫಾಡ್ ಆಗಿದ್ದನ್ನು ತೋರಿಸ್ತಾ ಇದ್ದೀವಿ. ಪ್ರಾರಂಭದಿಂದ ಎಷ್ಟು ಚಿಕ್ಕದಿತ್ತು, ಬರ್ತಾ ಬರ್ತಾ ಇವತ್ತಿರುವಂತ ನಮ್ಮ ಬುದ್ಧಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಇದು ಸುಮ್ಮನೆ ನಿಮ್ಮ ರೆಫರೆನ್ಸ್ ತೋರಿಸ್ತಿದ್ದೀನಿ ಅಷ್ಟೇ ಸ್ನೇಹಿತರೆ. ಈಗ ನಾನು ಪ್ರಕೃತಿನಲ್ಲಿರುವಂತ ಪಂಚಭೂತಗಳು, ಈ 5 ಎಲಿಮೆಂಟ್ಸ್ ಇಂದ ಪ್ರಾರಂಭ ಮಾಡ್ತೀನಿ. ಏನೇನು ಇವುಗಳು ನಮಗೆ ಪಾಠ ಹೇಳುತ್ತೆ ಅಂತ. ಮೊದಲನೇದು ಗಾಳಿ. ಗಾಳಿ ಎಲ್ಲಾ ಕಡೆ ಇದೆ, ಆದ್ರೆ ಕಾಣಿಸಲ್ಲ. ಅದು ಇನ್ವಿಸಿಬಲ್. ಅದು ಎಷ್ಟೇ ಶಕ್ತಿಶಾಲಿ ಆದ್ರೂ, ಎಂತ ಭಯಂಕರವಾಗಿಂತ ಕಟ್ಟಡಗಳನ್ನ ಬೀಳಿಸುವಂತ ಶಕ್ತಿ ಇದ್ರು ಅದು ಕಾಣಿಸ್ಕೊಳ್ಳಲ್ಲ. ತಿಳ್ಕೊಳ್ಳಿ, ನಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ ಅಂತೇಳಿ ನಾವು ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದು ಅಗತ್ಯ ಇದ್ದಾಗ ಮಾತ್ರ ಅದನ್ನ ತೋರಿಸ್ಕೊಂಡ್ರೆ ಸಾಕು. ಸೊ ಇದನ್ನ ಗಾಳಿ ಹೇಳ್ಕೊಡುತ್ತೆ. ಆಮೇಲೆ ಗಾಳಿಗೆ ಇನ್ನೊಂದು ವಿಶೇಷವಾದಂತ ಟೆಕ್ನಾಲಜಿ ಏನಂದ್ರೆ, ಇದು ಮುಟ್ಟಿ ಹೋಗ್ಬಿಡುತ್ತೆ. ಯಾವುದನ್ನು ಅತಿಯಾಗಿ ಇಟ್ಕೊಳಕ್ಕಾಗಲ್ಲ. ಉದಾಹರಣೆ, ಗಾಳಿನ ಶೇಖರಣೆ ಮಾಡೋದಕ್ಕೇನು, ಬಲೂನು, ನಮ್ ಟೈರು ಅಥವಾ ಟ್ಯೂಬ್ ಇಂಥದ್ರೊಳಗಡೆ ಶೇಖರಣೆ ಮಾಡ್ತೀವಿ. ಎಷ್ಟು ಶೇಖರಣೆ ಮಾಡಬಹುದು? ವಿಪರೀತ ಶೇಖರಣೆ ಮಾಡಕ್ ಹೋದ್ರೆ ಅದು ಅಲ್ಲಿಂದನೂ ತೂರಿ ಆಚೆ ಕಡೆ ಬಂದು ಬಲೂನ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಟ್ಯೂಬ್ ಆಗಿರ್ಬೋದು ಒಡೆದೋಗುತ್ತೆ. ಇದರ ಅರ್ಥ ವೆರಿ ಸಿಂಪಲ್. ಈ ಪಂಚಭೂತಗಳಲ್ಲಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ಗಾಳಿ ಹೇಳ್ಕೊಡುತ್ತೆ. ಏನು ಅಂತಂದ್ರೆ,
ನೀವು ಯಾವುದೇ ವ್ಯಕ್ತಿನ ನೋಡಿ, ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ಬೆಳೆದಿರೋದನ್ನ ನೋಡಿ, ಅವನು ಎಂತವನೇ ಮಹಾನ್ ಆಗ್ಲಿ, ಅವನು ಪ್ರಪಾತಕ್ಕೆ ಬಿದ್ದಿರೋದು ಈ 5 ವಿಚಾರಗಳಲ್ಲಿ ಅತಿಯಾದ ಬೇಡಿಕೆಯಿಂದ. ಈ 5 ವಿಚಾರಗಳು ತುಂಬಾ ಬೇಕು ಅನ್ಸುತ್ತೆ. ನಾನು ಹೇಳ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನ ಇನ್ನೊಂದ್ಸಲಿ ನೀವು ರಾತ್ರಿ ಮಲಗ್ಬೇಕಾದ್ರೆ ಜ್ಞಾಪಿಸ್ಕೊಳ್ಳಿ, ತುಂಬಾ ವಾಸ್ತವ ಅನ್ಸುತ್ತೆ. ಈ 5 ಎಲಿಮೆಂಟ್ಸ್ ಏನೇನು ಅಂತ ಹೇಳ್ತೀನಿ ನಾನು. ಮೊದಲನೇದು ಹಣ, ಮನಿ. ದುಡ್ಡಿನಿಂದ ದುಡ್ಡು 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 ಅಂತ ಸರ್ವನಾಶ ಆಗ್ತಾನೆ. ಎರಡನೇದು ಸ್ಥಾನ. ಸ್ಥಾನ ಅಂತಂದ್ರೆ ಪೊಸಿಷನ್. ನಾನು ಯಾವಾಗ್ಲೂ ಇದೇ ಆಗಿರ್ಬೇಕು, ನಾನು ಯಾವಾಗ್ಲೂ ಚೀಫ್ ಮಿನಿಸ್ಟರ್ ಆಗಿರ್ಬೇಕು, ನಾನು ಯಾವಾಗ್ಲೂ MD ಆಗಿರ್ಬೇಕು, ನಾನು ಯಾವಾಗ್ಲೂ ಹೈಯೆಸ್ಟ್ ಪೊಸಿಷನ್ ಅಲ್ಲೇ ಇರ್ಬೇಕು ಅನ್ಕೊಳ್ಳೋದು. ಮೂರನೇದು ಶಕ್ತಿ, ಪವರ್. ಪವರ್ ಏನು ಅಂತಂದ್ರೆ ನನ್ನ ಕಂಟ್ರೋಲ್ ಅಲ್ಲೇ ಎಲ್ಲರೂ ಇರ್ಬೇಕು. ಇದನ್ನ ಯಾವಾಗ ಅತಿಯಾಗಿ ಮಾಡ್ತೀವಿ ಅವಾಗ ವಿನಾಶಕ್ಕೆ ಹೋಗ್ತೀವಿ, ಗೊತ್ತಿರ್ಲಿ. ನಾಲ್ಕನೇದು ಖ್ಯಾತಿ ಅಂತಂದ್ರೆ ಫೇಮಸ್. ಫೇಮಸ್ ಆಗ್ಬೇಕು ಅಂತ ಅತಿ ಆಸೆ ಬಿದ್ದು ಯಾರು ಜಾಸ್ತಿ ಮಾಡ್ತಾರೆ ಅವರೆಲ್ಲ. ಡ್ರೋನ್ ಪ್ರತಾಪ್ ಒಬ್ಬ ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ನನಗೆ. ಅವನ್ ಹಂಗೇ ಸಣ್ಣದಾಗಿದ್ದಿದ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಪ್ರಚಾರದ ದೃಷ್ಟಿಯಿಂದ ಮೇಲೋಗಿ ಪ್ರಪಾತಕ್ಕೆ ಬಿದ್ದದ. ಇರ್ಲಿ, ಸುಮ್ನೆ ಯಾರೋ ವಿಚಾರ ಮಾತಾಡ್ತಾರೆ. ಐದನೇದೇನು ಅಂತಂದ್ರೆ ಅಫೆಕ್ಷನ್ ಟುವರ್ಡ್ಸ್ ದ ಅದರ್ ಸೆಕ್ಸ್. ಹುಡುಗಂಗೆ ಹುಡುಗಿ ಮೇಲೆ, ಹುಡುಗಿಗೆ ಹುಡುಗನ ಮೇಲೆ. ಈ 5 ಶಕ್ತಿಗಳ ಮೇಲೆ ನಮ್ಗೆ ಯಾವಾಗ ವ್ಯಾಮೋಹ ಜಾಸ್ತಿ ಆಗುತ್ತೆ, ಬೇಕು ಅನ್ಸುತ್ತೆ, ಅವಾಗ ಅವನು ಅಧೋಗತಿಗೆ ಹೋಗ್ತಾನೆ. ಇದು ಗಾಳಿ ಹೇಳುವಂಥದ್ದು. ಎಲ್ಲದನ್ನು ಟಚ್ ಅಂಡ್ ಗೋ, ಟಚ್ ಅಂಡ್ ಗೋ. ಬರೀ ಯಾವಾಗ ಬೇಕು ಅದನ್ನು ಉಪಯೋಗಿಸ್ಕೊ, ಸಾಕು ಬಿಡು. ತೀರಾ ಅತಿ ಆಸೆ ಪಡಬೇಡ ಅಂತೇಳಿ. ಯು ಲಿವ್ ಫಾರ್ ಎ ವೆರಿ ಲಿಮಿಟೆಡ್ ಟೈಮ್. ತುಂಬಾ ಕಡಿಮೆ ಅವಧಿಯಲ್ಲಿ ಬದುಕ್ತಿಯಾ, ಅತಿ ಆಸೆ ಪಡಬೇಡ ಅಂತ. ಎರಡನೇ ಎಲಿಮೆಂಟ್ ಬೆಂಕಿ. ಬೆಂಕಿ ಏನ್ ಹೇಳುತ್ತೆ ನಮ್ಗೆ? ಕೆಟ್ಟದ್ದನ್ನ ನಾಶ ಮಾಡ್ತೀನಿ ಅಂತೇಳಿ. ನಾಶ ಹೆಂಗೆ ಮಾಡ್ತೀನಿ ಅಂತಂದ್ರೆ ಒಂದು ಕುರುಹು ಬಿಡಲ್ಲ ಅಂತೇಳಿ. ಅದು ಏನೇ ಆಗಿರ್ಲಿ, ಒಂದು ಕುರುಹು ಬಿಡಲ್ಲ, ಹಂಗೆ ಸರ್ವನಾಶ ಮಾಡ್ಬಿಡ್ತೀನಿ ಅಂತೇಳಿ. ಅಷ್ಟು ಪ್ರಬಲವಾಗಿರುವಂತ ಶಕ್ತಿ ಅದು. ಆದ್ರೆ ಪ್ರತಿ ಒಬ್ಬ ವ್ಯಕ್ತಿಯಲ್ಲೂ ಇರಬಹುದಾದಂತ ಈ ಗುಣನ ನಾವು ತಿಳ್ಕೊಬೇಕು. ಏನಂದ್ರೆ ಅವನು ಎಷ್ಟೇ ಬಲಿಷ್ಠನಾಗಿರ್ಲಿ, ಅವನು ಮನಸ್ಸು ಮಾಡಿದ್ರೆ ಬಲಿಷ್ಠತೆ ತೋರಿಸ್ಬೋದು, ಇನ್ನೊಬ್ಬರು ಹೊಡೆದಾಕ್ಬಹುದು. ಆದ್ರೆ ಅವನನ್ನ ಸದ್ಬಳಕೆ ಮಾಡ್ಕೊಂಡ್ರೆ ನಂದಾದೀಪವಾಗುತ್ತೆ. ಅದೇ ಒಂದು ಕತ್ತಲಾಗಿರೋ ಮನೆಗೆ ಬೆಳಕನ್ನು ಕೊಡುತ್ತೆ. ಸೊ ಹಿಂಗಾಗಿ ಬೆಂಕಿ ಹೇಳ್ಕೊಡೋದು ಏನು ನಮಗೆ ಪಾಠ ಅಂತಂದ್ರೆ, ನಿನ್ನಲ್ಲಿ ಎಷ್ಟೇ ಶಕ್ತಿ ಇದ್ರೂ ಅದನ್ನ ಸದ್ಬಳಕೆ ಮಾಡ್ಕೋ, ಅವಾಗ ಒಂದು ಮನೆಗೆ ಅಥವಾ ಒಂದಿಷ್ಟು ಜನಗಳಿಗೆ ಬೆಳಕಾಗ್ತೀಯ ಅಂತ. ಆದ್ರೆ ಗೊತ್ತಿರ್ಲಿ, ಯಾವುದು ಕೆಟ್ಟದಿರುತ್ತೆ ಅದನ್ನ ಸುಟ್ಟಾಕು, ಅರ್ಧ ಸುಟ್ಟಾಕ್ಬೇಡ, ಭಸ್ಮ ಮಾಡ್ಬಿಡು ಅಂತ. ಇದು ಬೆಂಕಿ ಹೇಳ್ಕೊಡುತ್ತೆ. ಇನ್ನ ಭೂಮಿ. ಭೂಮಿ ಅನ್ನೋದು ತಾಳ್ಮೆಯ ತಾಯಿ, ತಾಳ್ಮೆಯ ಮಾತೆ. ನಾವು ದಿನ ಆಕೆ ಮೇಲೆ ಕಾಲಿಡ್ತೀವಿ, ಮುಗಿತೀವಿ, ಹೊಲಸನ್ನು ಚೆಲ್ತೀವಿ, ಎಲ್ಲಾ ವಿಧವಾದಂತ ಅತ್ಯಾಚಾರ ಅಂತ ಕರಿತೀನಿ ನಾನು. ಆಕ್ಚುಲಿ ತುಂಬಾ ಕೆಟ್ಟ ಪದ ಅದು. ಭೂಮಿ ಮೇಲೆ ನಿರಂತರವಾಗಿ ಮಾಡ್ತಲೇ ಇರ್ತೀವಿ ನಾವು. ಹಾಗಿದ್ರೂ ಸಹ ಆಕೆ ಒಂದು ಸಲಿನೂ ಕೋಪಿಸ್ಕೊಳ್ದಲ್ಲೇನೆ ನಮ್ಗೆ ಕಾಲ ಕಾಲಕ್ಕೆ ಬೆಳೆ, ಕಾಲ ಕಾಲಕ್ಕೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಶೇಖರಣೆ ಮಾಡಿಟ್ಕೊಳ್ಳೋದು, ನಾವು ಬೇಡ ಅಂತ ಬಿಸಾಕಿದ್ದನ್ನ ಕೊಳೆತು ಗೊಬ್ಬರ ಮಾಡಿಸುವಂಥದ್ದು, ಬೇಕು ಅಂತ ಹಾಕಿದ್ದನ್ನ ಮತ್ತೆ ಗಿಡವಾಗಿ ಬೆಳೆಸುವಂಥದ್ದು, ಎಲ್ಲ ಕಾಯಕವನ್ನ ಭೂಮಿ ಮಾಡುತ್ತೆ. ಅದಕ್ಕೆ ನಿಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಶಾಂತತೆಯಿಂದ ಅದರ ಒಳ್ಳೆತನವನ್ನು ತೋರಿಸ್ರಿ, ಅದು ಜಗತ್ತಿಗೆ ಒಳತಾಗುತ್ತೆ ಅಂತೇಳಿ. ಇನ್ ನಾಲ್ಕನೇದು ಆಕಾಶ. ಆಕಾಶ ಅನ್ನೋದು ಒಂದು ಭರವಸೆ. ಆಕಾಶ ಅನ್ನೋದು ಒಂದು ಭರವಸೆ. ಯಾಕೆ ಅಂತಂದ್ರೆ ಈ ಜಗತ್ತಲ್ಲಿ ಏನೇ ಆದ್ರೂ ನನಗೆ ಕಾಪಾಡೋದಕ್ಕೆ ಆಕಾಶ ಇದೆ ಅಂತೇಳಿ. ಮುಗಿದು ಹರಿದು ಬೀಳುವುದಿಲ್ಲ, ಯಾವತ್ತೂ ಮುಗಿಲು ಹರಿದು ಬೀಳೋದಿಲ್ಲ. ಆಕಾಶ ಕೆಳಗಡೆ ಬಿತ್ತು, ಆಕಾಶ ಬಿದ್ದವನಂಗೆ ಯಾಕೆ ಆಡ್ತೀಯ ಅಂತಂದ್ರೆ, ಆಕಾಶ ಯಾವತ್ತೂ ಬೀಳೋದು, ಅದೊಂದು ಭರವಸೆ ಅದು. ಆಕಾಶ ಅನ್ನೋದು ನಮ್ಗೆ ಇನ್ನೊಂದೇನು ಅಂತಂದ್ರೆ ಹೊರೈಸನ್. ಅದು ಆಕಾಶ ನಿಮ್ಗೆ ಇಲ್ಲೇ ಎಂಡಲ್ಲ, ಇನ್ನ ಹೋಗ್ಬೋದು ಅಂತ. ನೀವು ಆಕಾಶ ದಾಟಿ ಹೋಗಕ್ಕೆ ಪ್ರಯತ್ನ ಪಟ್ಟೆ ಮನುಷ್ಯ ಬೇರೆ ಬೇರೆ ಗ್ರಹಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದು. ಸೊ ಹಿಂಗಾಗಿ ಆಕಾಶ ಅನ್ನೋದು ಯಾವತ್ತೂ ನಮ್ಗೆ ಒಂದು ಎತ್ತರಕ್ಕೆ ಏರೋದಕ್ಕೆ ನಿನಗೆ ಅಂತ್ಯನೇ ಇಲ್ಲ ಅಂತ ಹೇಳಿ, ನೋ ಲಿಮಿಟ್ ಫಾರ್ ಯುವರ್ ಗ್ರೋತ್ ಅನ್ನೋ ತೋರ್ಸೋ ಅಂತ ಒಂದು ಇಂಡಿಕೇಶನ್ ಅದು. ಇನ್ನು ಕೊನೆಗೆ ನೀರು. ನೀರಿನ ಒಂದು ಅದ್ಭುತ ಗುಣ, ಮತ್ತೆ ನೀರಿನಿಂದ ನಾವು ಕಲಿಬೇಕಾಗಿರೋದು ಏನು ಅಂತಂದ್ರೆ ಬಿ ಫ್ಲೆಕ್ಸಿಬಲ್ ಅಂತ. ಡು ನಾಟ್ ಬಿ ರಿಜಿಡ್, ಬಿ ಫ್ಲೆಕ್ಸಿಬಲ್. ಮಕ್ಕಳ ಜೊತೆ ಮಕ್ಕಳಂಗಿರು, ದೊಡ್ಡವ್ರ ಜೊತೆ ದೊಡ್ಡವರಂಗಿರು, ಗುರುಗಳ ಹತ್ರ ನೀವು ವಿಧೇಯನಾಗಿರು, ತಂದೆ ತಾಯಿಗಳ ಹತ್ರ ವಿಧೇಯನಾಗಿರು. ಇದನ್ನೇ ಹೇಳ್ಕೊಡೋದು ಬಿ ಫ್ಲೆಕ್ಸಿಬಲ್ ಅಂತ ಹೇಳಿ. ನಾನು ಸ್ಟ್ರಿಕ್ಟು, ನಾನು ಪ್ರೊಫೆಸರು, ನಾನು ವೆರಿ ಸ್ಟ್ರಿಕ್ಟ್ ಆಫೀಸರು, ನಗದೇ ಅಪರೂಪ ಅಂತ ಹೇಳಿ ಸಿನಿಮಾದಲ್ಲಿ ಕೂತ್ಕೊಂಡು ಎಲ್ಲ ನಗ್ತಾ ಇದ್ರು. ನೀವು ಮಾತ್ರ ಸ್ಟ್ರಿಕ್ಟ್ ಆಗಿ ಕೂತಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿ ನಿಮ್ಗೆ. ಸೊ ನೀರಿಗಿರುವಂತ ಶಕ್ತಿ ಏನಂದ್ರೆ ಫ್ಲೆಕ್ಸಿಬಿಲಿಟಿ. ನೋಡಿ, ನಾನು ಎಲ್ಲಿ ಯಾವ ಪಾತ್ರೆಗೆ ಹಾಕ್ತೀರಾ ಆ ಆಕಾರಕ್ಕೆ ಬರ್ತೀನಿ. ನೀವೇನು ಅಗಲವಾಗಿರೋ ತಟ್ಟೆಗೆ ಹಾಕಿ ಅಥವಾ ಉದ್ದಕ್ಕಿರೋ ಟೆಸ್ಟ್ ಟ್ಯೂಬ್ಗೆ ಹಾಕಿ, ಯಾವ್ದಕ್ಕೆ ಹಾಕಿದ್ರು ಆ ಆಕಾರಕ್ಕೆ ಬರ್ತೀನಿ. ಆದ್ರೆ ನನ್ನಲ್ಲಿ ಇರೋ ಶಕ್ತಿ ಮಾತ್ರ ಅಪಾರವಾಗಿರೋದು. ಏನು? ಒಂದು ನೀರ್ನ ನೀವು ಕಂಟಿನ್ಯೂಸ್ ಆಗಿ ಕಲ್ಲು ಮೇಲ್ಗಡೆ ಬೀಳಿಸ್ತಾ ಇರಿ, ಆ ಕಲ್ಲೇ ತೂತ ಬಿದ್ದುಬಿಡುತ್ತೆ. ಕಂಟಿನ್ಯೂಸ್ ಆಗಿ ನೀರು ಬೀಳ್ತಾ ಇದೆ. ನೀವು ಬಹುಶಃ ಜೋಗ್ ಫಾಲ್ಸ್ಗಳು, ಯಾವ್ದಾರ ವಾಟರ್ ಫಾಲ್ಸ್ ಗಳಿಗೆ ಹೋದ್ರೆ ನೋಡ್ತೀರಾ, ಬಂಡೆಗಳೇ ಸೀಳೋಗಿರೋದು. ಅಷ್ಟು ಶಕ್ತಿ ನೀರಿಗಿದೆ. ಇದು ಅಷ್ಟೇ ಪ್ರಕೋಪ ಕಂಡ್ರೆ
ಪ್ರವಾಹ ಬಂದು ಇಡೀ ಜಗತ್ತನ್ನೇ ನಾಶ ಮಾಡುವಂತ ಶಕ್ತಿ ಸಹ ಇರುತ್ತೆ. ನಾನು ಈ ಪಂಚಭೂತಗಳ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಈ ಪಂಚಭೂತಗಳಲ್ಲೂ ಪ್ರತಿಯೊಂದಕ್ಕೆ ತನ್ನದೇ ಆದಂತ ಗುಣಗಳಿದೆ, ತನ್ನದೇ ಆದಂತ ಲರ್ನಿಂಗ್ ಪಾಯಿಂಟ್ ನಮ್ಗಿದೆ. ಸ್ನೇಹಿತರೆ, ಈ ತರ ಗಿಡಗಳನ್ನ ನೀವು ನೋಡಿರ್ತೀರಿ, ಯಾರು ಹಾಕಿದ್ರು ಇಲ್ಲಿ ತಗೊಂಬಂದು, ಇದಕ್ಕೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಬೆಳಿಬೇಕು ಅಂತ ಹೇಳಿ? ಇದಕ್ಕೆ ಏನ್ ಸಿಕ್ತು? ಇಲ್ಲಿ ಕಲ್ಲಿನ ಮಧ್ಯ ಒಂದು ಗಿಡ ಬೆಳೆದಿದೆ. ಅದು ಅಲ್ಲಿ ಮಣ್ಣೇ ಇಲ್ಲ ಅನ್ಸುತ್ತೆ ನೋಡಿದ್ರೆ, ಆದ್ರೆ ಅದರಿಂದಾನೇ ಹುಟ್ಟಿದೆ. ಹೆಂಗೆ? ಮನಸ್ಸಿದ್ದಲ್ಲಿ ಮಾರ್ಗ. ನಾವು ಎಲ್ಲಿ ಮನಸ್ಸು ಮಾಡ್ತೀವಿ, ನಾವೆಲ್ಲಿ ಮನಸ್ಸು ಮಾಡಿ ಪ್ರಯತ್ನ ಪಡ್ತೀವಿ, ಅಲ್ಲಿ ಮಾರ್ಗ ಇದೆ ನೋಡಿ. ಇದನ್ನ ಯಾವ ಪಕ್ಷಿ ತಂದಾಗ್ತೋ, ಯಾವ ಜೀವಿ ತಂದಾಗ್ತೋ ಗೊತ್ತಿಲ್ಲ. ಇಲ್ಲಿ ಎಲ್ಲಿಂದ ಬೀಜ ಪ್ರಸರಣ ಆಯ್ತು ಅನ್ನೋದು ಗೊತ್ತಿಲ್ಲ, ಸೀಡ್ ಡಿಸ್ಪರ್ಸಲ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಬಂದು ಬಿದ್ದಾದ್ಮೇಲೆ ಅದೇ ಜಾಗ ಹುಡುಕೊಂಡು ಅಲ್ಲಿದ್ದಂತ ಮಣ್ಣಿಗೆ ಹೊಂದ್ಕೊಂಡು ತನ್ನ ಬೇರು ಅಷ್ಟು ಹಾಳಕ್ ಹೋಗುತ್ತೋ ಬಿಡುತ್ತೋ ಇದ್ರೂ ಪರವಾಗಿಲ್ಲ, ಅಲ್ಲೇ ಸರ್ವೈವ್ ಹಾಕೊಂಡು ಅಲ್ಲೇ ಗಿಡವಾಗಿ ಬೆಳೀತಾ, ಎಲ್ಲೆಲ್ಲಿ ರಂಧ್ರಗಳಿದಾವ ಅದ್ರೊಳಗೆಲ್ಲ ಬೇರ್ ಬಿಟ್ಕೊಂಡು ನೀರ್ನ ಸಾಕಷ್ಟು ಹೀರ್ಕೊಂಡು ಬೆಳೀತಾ ಇದೆ. ತಿಳ್ಕೊಳ್ಳಿ ಸರ್, ನಮ್ ತಂದೆ ತಾಯಿ ಸರಿ ಇಲ್ಲ ಸರ್, ನಾವು ಬಡವ್ರ ಮನೇಲಿ ಹುಟ್ಟಿದೀವಿ ಸರ್, ನಾನ್ ನೋಡಕ್ ಚೆನ್ನಾಗಿಲ್ಲ ಸರ್, ನಾನ್ ಕುಳ್ಳ ಸರ್, ಅವಳು ನೋಡಿ ಸರ್ ಎಷ್ಟು ಕುಳ್ಳಿ ಇದ್ದಾಳೆ ಸರ್, ನನ್ ಮೂಗ್ ಚೆನ್ನಾಗಿಲ್ಲ ಸರ್, ನನ್ ಮುಖ ನೋಡಕ್ ಚೆನ್ನಾಗಿಲ್ಲ ಸರ್, ನನ್ ಕೂದಲು ಅವರಷ್ಟು ಬೆಳ್ಳಗಿಲ್ಲ ಸರ್, ಕಪ್ಪುಗಿಲ್ಲ ಸರ್, ಸಾರಿ, ನನ್ ಸೌಂದರ್ಯ ಅಷ್ಟು ಚೆನ್ನಾಗಿಲ್ಲ ಸರ್. ಇವನ್ನೆಲ್ಲಾ ಬಿಟ್ಬಿಡಿ. ಯಾಕೆ ಅಂತಂದ್ರೆ ನೀವು ನಿಮ್ ಮಾರ್ಗ ಹುಡ್ಕೋಬೇಕಾಗಿದೆ. ಇದು ಯಾವುದು ನಿಮ್ಮ ಲೈಫ್ ನಲ್ಲಿ ಮ್ಯಾಟರ್ ಆಗದೇ ಇಲ್ಲ. ಈ ಗಿಡ ನಮಗ್ ಕಲ್ಸೋ ಪಾಠ ಏನು ಅಂತಂದ್ರೆ, ಡೋಂಟ್ ಬ್ಲೇಮ್. ಇನ್ನೊಂದು ನಿನ್ಗೆ ಇದಾಗ್ಲಿಲ್ಲ ಅಂತ ದಯವಿಟ್ಟು ಹೇಳ್ಕೋಬೇಡ. ಯು ಹ್ಯಾವ್ ಎ ವೇ. ನೀನ್ ಮನಸ್ಸು ಮಾಡೋದು ನಿನ್ಗೊಂದು ಮಾರ್ಗ ಇದ್ದೇ ಇದೆ ಅಂತ. ಎಂತ ಕಲ್ಲಿನಲ್ಲೂ ಮತ್ತೆ ಹಸಿರನ್ನ ಸೂಸ್ಬಹುದು ಅನ್ನೋದು ಇದೊಂದು ಉದಾಹರಣೆ. ಇದು ನಮಗೆ ಪ್ರಕೃತಿನ ಪಾಠ ಕಲಿಸುತ್ತೆ. ದಯವಿಟ್ಟು ಇಂಥ ಗಿಡ ಸಿಕ್ಕಿದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡಿ. ನಮ್ಮಲ್ಲಿರುವಂತ ಎಲ್ಲ ಜಿಜ್ಞಾಸೆಗಳೇನಿದೆ, ಅಯ್ಯೋ ಇದಾಗಲ್ಲ, ಅದಾಗಲ್ಲ, ಹಿಂಗಾಗಲ್ಲ, ಹಿಂಗಾಗ್ಬೇಕಾಗಿತ್ತು ಅಂತ ಎಲ್ಲ ಹೊರಟೋಗ್ಬಿಡುತ್ತೆ. ನಾವು ಬರೀ ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಸ್ನೇಹಿತರೆ, ಇಲ್ಲಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಒಂದೊಂದೇ ಜೀವಿಗಳ ಬಗ್ಗೆ. ನಾನೀಗ ತೋರಿಸ್ತಾ ಇರೋದು ಇರುವೆಗಳು. ಇರುವೆಗಳಿಂದ ಒಂದು ದೊಡ್ಡ ಮ್ಯಾನೇಜ್ಮೆಂಟ್ ಲೆಸನ್ ನಾವು ಕಲಿಬಹುದು. ಏನು? ನಂಬರ್ 1, ಯಾವುದೇ ಇರುವೆಗೆ ಸೂಪರ್ವೈಸರ್ ಬೇಕಾಗಿಲ್ಲ. ನೀವು ನೋಡಿದಿರ ಈ ಇರುವೆಗಳು ನಿಂತ್ಕೊಂಡು, ಓಕೆ ಆಲ್ ಇರುವೆಸ್ ಆಂಟ್ಸ್ ಲೆಫ್ಟ್ ಸೈಡ್ ಹೋಗಿ, ರೈಟ್ ಸೈಡ್ ಹೋಗಿ, ಹಿಂಗೋಗಿ, ಯಾರು ಗೈಡ್ ಮಾಡಲ್ಲ, ಎಲ್ಲವೂ ಹೋಗ್ತವೆ. ಆಮೇಲೆ ಎಲ್ಲರೂ ವಿಥೌಟ್ ಎನಿ ಸೂಪರ್ವಿಷನ್ ಕೆಲಸ ಮಾಡ್ತವೆ. ಎರಡನೇದು, ದೇ ಹ್ಯಾವ್ ಅ ಡಿಸಿಪ್ಲಿನ್. ಯಾರು ಅವ್ರಿಗೆ ಹೇಳ್ಕೊಡಲ್ಲ, ಯಾರು ನನ್ನಿಂದ ನೀನ್ ನಿಂತ್ಕೊಂಡು ನಿನ್ನಿಂದ ನಾನು ಸರ್ ನನ್ನ ಕೊನೆಯಲ್ಲಿ ನಿಲ್ಲಿಸ್ತಾರೆ, ಪ್ರತಿ ಸಲ ಎರಡನೇ ನಿಲ್ಲಿಸ್ತಾರೆ, ನಾನು ಮುಂದೆ ಹೋಗ್ಬೇಕು, ಹಿಂಗಂತವ್ ಏನೂ ಇಲ್ಲ ಅವುಗಳಲ್ಲಿ. ಎಲ್ಲವೂ ಬರೀ ಕಾಯಕ ಮಾಡೋದೊಂದೇ. ಯಾವಾಗ್ಲೂ ನೀನ್ ಹಿಂದೆ ಇರು ಮುಂದೆ ಇರು ಕೆಲಸ ಮಾಡ್ತಾನೆ ಇರ್ತವೆ. ಮೂರನೇದು, ನೀವ್ ಯಾವಾಗಾದ್ರೂ ನೋಡಿ ಇರುವೆಗಳು ತಮ್ಮ ಶಕ್ತಿ ಮೀರಿದ್ದನ್ನ ಎತ್ತಕ್ ಪ್ರಯತ್ನ ಪಡ್ತಾ ಇರ್ತವೆ. ಅಯ್ಯೋ, ಇರುವೆ ಕೈಲಿ ಎತ್ತಕ್ ಆಗತ್ತ ಅನ್ಸುತ್ತೆ. ಬಹುಶಃ ನೀವ್ ಯಾರ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಕಾಣಿಸುತ್ತೆ. ಇರುವೆಗೆ ಎತ್ತಕ್ಕೆ ಆಗಲ್ಲ, ಆದ್ರೂ ಪ್ರಯತ್ನ ಪಡ್ತಿರುತ್ತೆ, ತಮ್ಗಿಂತ ದೊಡ್ಡದಾಗಿರುತ್ತೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಎಲೆ ನಾವು ಕಣ್ಣಾರೆ ನೋಡಿದ್ರು ಒಂದು ಇರುವೆ ಎತ್ತಕ್ಕಾಗಲ್ಲ ಅಂತ ಆರಾಮಾಗಿ ಒಳ್ಳೆ ಫ್ಲಾಗ್ ಹಿಡ್ಕೊಂಡು ಹೋದಾಗ ಹೋಗ್ತಿದ್ವು ಇವು. ಅದು ಸಾಲ ಡಿಸಿಪ್ಲಿನ್. ಇದು ಅದ್ಭುತವಾಗಿ ಇಲ್ಲಿ ಇರುವೆಗಳಿಂದ ಕಲಿಬೇಕಾದಂತ ಪಾಠ. ಇದೆಲ್ಲದಕ್ಕಿಂತ ತುಂಬಾ ಒಂದು ಅದ್ಭುತವಾದಂತ ಪಾಠ ಇರುವೆಗಳು ಕಲ್ಸೋದು ಏನು ಅಂತಂದ್ರೆ, ನೀವ್ ಯಾವಾಗಾದ್ರೂ ಇರುವೆ ಸಾಲಾಗಿ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ಆ ಸಾಲನ್ನ ಬ್ರೇಕ್ ಮಾಡ್ಬಿಡಿ, ಅಡ್ಡ ಏನಾರು ಹಾಕ್ಬಿಡಿ. ಏನ್ ಮಾಡ್ತಾವು? ಎಡಕ್ ಹೋಗ್ತವೆ, ಬಲಕ್ ಹೋಗ್ತವೆ, ಮೇಲಕ್ಕೆ ಹೋಗ್ತವೆ, ಕೆಳಗೆ ಹೋಗ್ತವೆ, ಎಲ್ಲಿ ತನಕ ಹೋಗ್ತವೆ ಅದು ಮತ್ತೆ ಆ ದಾರಿಗೆ ಹೋಗಿ ಸೇರ್ಕೊಳ್ಳೋ ತನಕ ಪ್ರಯತ್ನ ಪಡ್ತಲೇ ಇರ್ತವೆ. ಯಾವುದೇ ಕಾರಣಕ್ಕೂ ವಿಡ್ರಾ ಮಾಡ್ಕೊಂಡು ವಾಪಸ್ ಹೋಗಲ್ಲ. ಪ್ರಯತ್ನ ಪಟ್ಟು ನೋಡಿ. ಅಂದ್ರೆ ಗುರಿ ಅನ್ನೋದು ಮನಸ್ಸು ಮಾಡಿದ್ರು ನಿರಂತರವಾಗಿ ಗುರಿ ಕಡೆ ಎಂತ ಅಡ್ಡಿ ಆತಂಕಗಳು ಬಂದ್ರು ಕೇರ್ ಮಾಡಲ್ಲ, ಅವು ಹೋಗ್ತಲೇ ಇರ್ತವೆ. ಇದು ಅದ್ಭುತವಾದಂತಹ ಪಾಠ ಇರುವೆಗಳು ಹೇಳ್ಕೊಡೋದು. ಇನ್ನೊಂದು ತುಂಬಾ ಅದ್ಭುತವಾದಂತಹ ಪಾಠ ಇರುವೆಗಳು ಹೇಳ್ಕೊಡೋದು ಏನು ಅಂತಂದ್ರೆ ಸ್ನೇಹಿತರೆ, ಇರುವೆಗಳೊಂದು ಅಮೇಸಿಂಗ್ ಕ್ರೀಚರ್ಸ್ ಇವು. ಈ ಇರುವೆಗಳು ಇವೇನ್ ಹೇಳ್ಕೊಡ್ತವೆ ಅಂತಂದ್ರೆ, ಚಳಿಗಾಲ ಬಂತು ಅಂತಂದ್ರೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಬಂತು ಬೇಗ ಬೇಗ ಕೆಲಸ ಮಾಡೋಣ ಬೇಸಿಗೆ ಬಂತು ಬೇಗ ಬೇಗ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಾನೆ ಇರ್ತವೆ. ಇನ್ನೇನ್ ಚಳಿಗಾಲ, ಅಯ್ಯೋ ಚಳಿಗಾಲ ಹತ್ರ ಬರ್ತಾ ಇದೆ, ಬೇಗ ಬೇಗ ಕೆಲಸ ಮಾಡೋಣ ಅಂತ ಮಾಡ್ತಾನೆ ಇರ್ತವೆ. ಬೇಸಿಗೆನಲ್ಲೂ ಬಿಸಿ ಇರ್ತವೆ, ಚಳಿಗಾಲದಲ್ಲೂ ಬಿಸಿ ಇರ್ತವೆ. ಚಳಿಗಾಲ ಪ್ರಾರಂಭ ಆದ್ಮೇಲೆ ಅಯ್ಯೋ ಚಳಿಗಾಲ ಇನ್ನ ಜಾಸ್ತಿ ದಿವಸ ಇರ್ಬೋದು, ಕೆಲಸ ಮಾಡೋಣ ಕೆಲಸ ಮಾಡ್ತಲೇ ಇರ್ತವೆ. ಇದಿಷ್ಟೇ ಅಲ್ಲ, ಇರುವೆಗಳ ಬಗ್ಗೆ ಇನ್ನ ಅದ್ಭುತವನ್ನು ನೋಡಿ. ಯಾಕೆ, ಏನು, ಯಾರು, ಕಾರ್ಮಿಕ ಏನೂ ಇಲ್ಲ ರೀ ಇಲ್ಲಿ. ನೋಡಿ, ಈ ಕಡೆಯಿಂದ ಈ ಕಡೆಗೆ ಅವು ಟ್ರಾನ್ಸ್ಫರ್ ಆಗ್ಬೇಕಾಗಿದೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ. ಇದನ್ನ ಹೋಗೋದಕ್ಕೆ ಒಂದ್ರ ಮೇಲೆ ಇವರು ಅವೇ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ. ಆ ಬ್ರಿಡ್ಜ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಇದರಲ್ಲಿ ಕೆಳಗಡೆ ಇರುವ ಇರುವೆಗಳು ಏನ್ ಅನ್ಕಂತಿರ್ಬೋದು, ಇದೇ ನನ್ನ ತುಳ್ಕೊಂಡು ಹೋಗ್ತಿದ್ರು ಎಲ್ಲ ಮೇಲ್ಗಡೆ ಅವರು ಅಂತ. ಆದ್ರೆ ಆ ತರ ಯಾವತ್ತೂ ಯೋಚನೆ ಮಾಡಲ್ಲ.
ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಆ ಕಡೆಯಿಂದ ಈ ಕಡೆ ಹೋಗ್ತೀವಿ. ನಮ್ಮಲ್ಲಿ ಆಗುತ್ತೆ ನೋಡಿ, ಯಾವುದೋ ಒಬ್ರು ಅಧ್ಯಕ್ಷ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವುದೋ ಒಂದು ಕಂಪನಿನೋ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಅದ್ರಲ್ಲಿ ಒಬ್ಬ ಮೇಲ್ ಪಂಕ್ತಿಯಲ್ಲಿ ಇರೋನು ಏನಾದ್ರು ಹೇಳಿದ್ರೆ ನಾವೆಲ್ಲ ಯಾಕೆ ಕೆಲಸ ಮಾಡ್ಬೇಕು ಅವನ್ ಮಿಂಚಕ್ಕೆ ಅನ್ಕೊಂತೀವಿ. ಹಂಗ ಅನ್ಕೊಂಡ್ರೆ ನಾವು ದಾಟಕ್ಕಾಗಲ್ಲ, ಅವು ದಾಟಕ್ಕಾಗಲ್ಲ. ಸುಮ್ನೆ ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲಿರೋ ಇರುವೆಗಳನ್ನ ಅನ್ಕೊಂಡಿದ್ರೆ ಏನಾಗ್ತಿತ್ತು ಅಂತೇಳಿ. ಈಗ ಯಾವ ದಾಟಕ್ಕೆ ಆಗ್ತಿರ್ಲಿಲ್ಲ. ಸೊ ಒಂದು ಗ್ರೇಟೆಸ್ಟ್ ಲೆಸನ್ ನ ಹೇಳ್ಕೊಡೋದು ಈ ಇರುವೆಗಳು. ಹೀಗಾಗಿ ಇರುವೆಗಳನ್ನ ದೊಡ್ಡ ಮ್ಯಾನೇಜ್ಮೆಂಟ್ ಗುರು ಅಂತಾನೆ ಕರಿಬಹುದು. ಈ ಪ್ರಕೃತಿನಲ್ಲಿ ಇರುವೆಗಳನ್ನ ದೇವರು ಸೃಷ್ಟಿ ಮಾಡಿರೋದೇ ಈ ಮ್ಯಾನೇಜ್ಮೆಂಟ್ ನ ಹೇಳ್ಕೊಡೋದಕ್ಕೋಸ್ಕರ. ಸ್ನೇಹಿತರೆ, ಇದೊಂದು ನಿಮ್ಗೆ ತುಂಬಾ ಅದ್ಭುತವಾದಂತ ಸ್ಲೈಡ್ ಇದು. ಯಾಕೆ ಅಂತ ಹೇಳ್ತೀನಿ. 14ನೇ ಶತಮಾನದಲ್ಲಿ ಸ್ಕಾಟ್ಲ್ಯಾಂಡ್ ಅಲ್ಲಿ ಒಬ್ಬ ರಾಜ ರಾಬರ್ಟ್ ಅಂತ ಇದ್ನು. ರಾಬರ್ಟ್ ಡಿಬನ್ ಅಂತ ಕರೀತಾರೆ ಅವನು. 14ನೇ ಶತಮಾನದಲ್ಲಿ ಸ್ಕಾಟ್ಲ್ಯಾಂಡ್ ಇದ್ದವನು. ಈ ರಾಜ ಏನು ಅಂತಂದ್ರೆ ಇವನ್ ಮೇಲೆ ಇಂಗ್ಲಿಷರು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಎಲ್ಲಾ ರಾಜ್ಯನೆಲ್ಲ ಹಾಳು ಮಾಡಿ ಅವನ್ ಕೊನೆಗೆ ಓಡೋಗ್ಬಿಡ್ತಾನೆ ಒಂದು 4 ಜನ ಸೈನಿಕರ ಜೊತೆ. ಓಡೋಗಿ ಎಲ್ಲೋ ಹೋಗಿ ಒಂದು ಗುಹೆ ಸೇರ್ಕೊಂಡ್ಬಿಡ್ತಾನೆ. ಗುಹೆ ಸೇರ್ಕೊಂಡು ರಾಜ ವೈಭೋಗದಲ್ಲಿ ಮೆರೆದವನು ಇವತ್ತು ಮೈ ಮೇಲೆ ಒದ್ಕೊಳಕ್ ಒಂದ್ ಬಟ್ಟೆ ಇಲ್ಲ, ನೆಲದ ಮೇಲೆ ಹಾಸಕ್ಕೊಂದು ಅರಿವೇ ಇಲ್ಲ, ಹಂಗೆ ಬದುಕಬೇಕಾದಂತ ಸ್ಥಿತಿ ಬರುತ್ತೆ. ಅನ್ಕಂತಾನ ನನ್ ಜೀವ ಕೊಟ್ಬಿಡ್ಬೇಕು, ಸಾಕು, ನಾನ್ ಸೋತೋಗ್ಬಿಟ್ಟೆ, ಸರೆಂಡರ್ ಆಗಿ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡು ಸಾಯ್ಬೇಕು ಅನ್ಬೇಕಾದ್ರೆ ಆ ಗುಹೆ ಒಳಗಡೆ ಒಂದ್ ಕಡೆ ಜೇಡ್ರು ಬಲೆ ಕಟ್ತಾ ಇರುತ್ತೆ. ಅದನ್ನ ನೋಡ್ತಾನೆ. ಸ್ನೇಹಿತರೆ, ದಯವಿಟ್ಟು ನೀವು ಯೂಟ್ಯೂಬ್ ಹೋಗಿ ಸ್ಪೈಡರ್ ಬಿಲ್ಡಿಂಗ್ ದ ವೆಬ್ ಅಂತ ಒಂದ್ ಕೊಡಿರಿ, ಮೈಕ್ರೋ ಫೋಟೋಗ್ರಫಿ ಅಂತ. ನೀವು ನೋಡ್ತೀರಾ ಎಂತ ಅಮೇಝಿಂಗ್. ನನ್ನ ಹತ್ರ ಆಕ್ಚುಲಿ ವಿಡಿಯೋ ಇತ್ತು, ನಾನು ವಿಡಿಯೋ ಪ್ರೆಸೆಂಟ್ ಮಾಡಕ್ ತುಂಬಾ ಹೊತ್ತಾಗುತ್ತೆ ಅಂತ ಹಾಕ್ಲಿಲ್ಲ. ಇವತ್ತೇನೆ ಎಲ್ಲರೂ ಇಂಟರ್ನೆಟ್ ಇದೆ, ಸುಮ್ಮನೆ ನೀವು ಹೋಗಿ ನೋಡಿ. ಎಂತ ಅಮೇಝಿಂಗ್ ವರ್ಕ್ ರೀ ಇದು. ಕೂತ್ಕೊಂಡು ನಿರಂತರವಾಗಿ ನೇಯುತ್ತೆ. ಅದು ಎಷ್ಟೊತ್ತು ನೇಯುತ್ತೆ ಅಂತಂದ್ರೆ ನೇಯ್ತಲೇ ಇರುತ್ತದು. ನೇಯ್ದಾದ್ಮೇಲೆ ತಕ್ಷಣ ಯಾಕೆ ನನಗೆಲ್ಲ ನೇಯ್ದಾಗೋಯ್ತು, ರಿಸಲ್ಟ್ ಬೇಕು ಅನ್ನಲ್ಲ. ಅದು ಕಾಯ್ಕೊಂಡು ಕೂತ್ಕೊಳ್ಳುತ್ತೆ. ಯಾವಾಗ್ಲೂ ಅದ್ರ ಅದೃಷ್ಟಕ್ಕೆ ಅದಕ್ಕೆ ಸಿಗಾಕೊಳ್ಳುವಂತ ಕೀಟ ಬಂದ್ರೆ ಬಂದು ಅಟ್ಯಾಕ್ ಮಾಡಿ ತಿನ್ನುತ್ತೆ. ಇಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಕೀಟ ಬಂತು ಅಂದ್ರೆ ಇದು ಕಟ್ಟಿರುವಂತ ಈ ಬಲೆನೂ ಅರ್ಕೊಂಡು ಹೋಗ್ಬಿಡುತ್ತೆ. ಬೇಜಾರ್ ಮಾಡ್ಕೊಳ್ಳಲ್ಲ ಅದು, ಮತ್ತೆ ಮೊದ್ಲಿಂದ ಕಟ್ಟಕ್ ಶುರು ಮಾಡುತ್ತೆ. ಸ್ನೇಹಿತರೆ, ಇದೊಂದು ಅಮೇಝಿಂಗ್ ಲೆಸನ್. ಏನಂದ್ರೆ ಟ್ರೈ 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 ಅಗೈನ್. ಡು ನಾಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಇಮಿಡಿಯೇಟ್ಲಿ, ಬಟ್ ಡೋಂಟ್ ವರಿ, ಇಟ್ ಇಸ್ ಗೋಯಿಂಗ್ ಟು ಕಮ್ ಟು ಯು ಒನ್ ಡೇ. ಪ್ರಯತ್ನ ನಿರಂತರವಾಗಿ ಮಾಡ್ತಲೇ ಇರು, ಹತಾಶನಾಗ್ಬೇಡ. ಆಮೇಲೆ ಪ್ರಯತ್ನ ಪಟ್ಟ ತಕ್ಷಣನೇ ನನಗೆ ರಿಸಲ್ಟ್ ಬರ್ಬೇಕು ಅಂತ ಅಪಾಪಿಸ್ಬೇಡ. ಕಾಯಿ, ನಿನ್ ದಿನ ಬಂದೇ ಬರುತ್ತೆ, ಅವಾಗ ನೀನ್ ದಿಗ್ವಿಜಯಶಾಲಿ ಆಗ್ತೀಯ ಅಂತ. ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ಅನ್ನೋದನ್ನ. ಆಮೇಲೆ ಇನ್ನ ಇದ್ರ ಮುಂದುವರ್ಸ್ ಕತೆ ದಯವಿಟ್ಟು ನೀವು ರಾಬರ್ಟ್ ಡಿಬನ್ ಅಂತೇಳಿ ಸ್ಕಾಟ್ಲೆಂಡ್ 14th ಸೆಂಚುರಿ ಕಿಂಗ್ ಅಂತ ಹೊಡೀರಿ. ಅವ್ನ ಲೈಫ್ ಹಿಸ್ಟ್ರಿನಲ್ಲಿ ಇದೊಂದು ಒಂದು ಜೇಡರ ಬಲೆ ಒಂದು ಸಾಮ್ರಾಜ್ಯನೇ ಕಟ್ತು ಅನ್ನೋದನ್ನ ಕೇಳ್ತೀರಾ. ಅದ್ಭುತವಾಗಿರುವಂತ ಕತೆ. ಎಂತ ಅದ್ಭುತ ನೋಡಿ, ಒಂದು ಸಾಮ್ರಾಜ್ಯನೇ ಕಟ್ಟೋದಕ್ಕೆ ಒಂದು ಜೇಡರ ಬಲೆ ಸಹಾಯ ಮಾಡ್ತು. ಆಮೆ ತುಂಬಾ ಅಪರೂಪದ ಜೀವಿ ಇದು. ಯಾವಾಗ ಅದಕ್ಕೆ ಅಪಾಯ ಬಂತು ಅನ್ನೋದು ಗೊತ್ತಾಗುತ್ತೆ, ತನ್ನ ತಲೆಯಿಂದ ಹಿಡಿದು ಎಲ್ಲ ಭಾಗಗಳನ್ನ ತನ್ನ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಎಲ್ಲಿ ತನಕ ಎಳ್ಕೊಳ್ಳುತ್ತೆ? ಅದಕ್ಕೆ ಗ್ಯಾರಂಟಿ ಆಗ್ಬೇಕು ಹೊರಗಡೆ ನನಗೆ ಯಾವುದೋ ಅಪಾಯ ಇಲ್ಲ ಅಂತ. ಅವಾಗೆಲ್ಲ ಹೊರಗಡೆ ಬಿಡುತ್ತೆ. ತಿಳ್ಕೊಳ್ಳಿ, ಇದ್ರ ಹಿಂದ್ಗಡೆ ಇರೋದು ದೊಡ್ಡ ಲೆಸನ್ ಇದೆ. ಏನಂತ ಅಂದ್ರೆ, ನಿನಗೆ ಯಾವಾಗ ಥ್ರೆಟ್ ಅಂತ ಬರುತ್ತೆ ಅಥವಾ ನಿನಗೆ ಯಾವಾಗ ಅಹಿತಕರವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ, ಸೈಲೆಂಟ್ ಆಗ್ಬಿಡು. ರಿಯಾಕ್ಟ್ ಮಾಡಕ್ ಹೋಗ್ಬಿಡ. ರಿಯಾಕ್ಟ್ ಮಾಡಿದ್ರೆ ನೀನು ಯಾರು ನಿನ್ನನ್ನ ಪ್ರಚೋದಿಸ್ದ ಅವನಿಗೆ ಎನ್ಕರೇಜ್ ನೀನ್ ಮಾಡ್ದಂಗೆ. ನೀನ್ ಅವ್ನಿಗೆ ಹೇಳ್ದಂಗೆ, ನೀನ್ ಪ್ರಚೋದನೆ ಮಾಡಿದ್ಯಾ, ನಾನು ಅದಕ್ಕೆ ಖುಷಿ ಆಗಿದ್ದೀನಿ ಅಂತೇಳಿ. ದಯವಿಟ್ಟು ಪ್ರಚೋದನೆಗೆ ಒಳಗಾಗ್ಬೇಡಿ, ಸೈಲೆಂಟ್ ಆಗ್ಬಿಡಿ. ಸ್ವಲ್ಪ ಹೊತ್ತು ಎದುರಾಳಿ ನಿರಾಶನಾಗ್ಬಿಡ್ತಾನೆ. ನಾನು ಯಾವಾಗಲೂ ಒಂದು ಕತೆ ಹೇಳ್ತಿರ್ತೀನಿ. ಅಂದ್ರೆ ಒಬ್ಬ ಕುಂಟ ಕಾಲ, ಅವನ ಪಾಪ ಒಂದ್ ಕಾಲಿಗೆ ಏನೋ ಪ್ರಾಬ್ಲಮ್. ಕಾಲೇಜಿಗೆ ಬರ್ತಿದ್ದ ಅವನು. ಎಲ್ಲರಿಗೂ ಮಜಾ ಯಾವಾಗ ತಗೊಂತಿದ್ರು ಅಂದ್ರೆ ಕುಂಟ ಅನ್ನೋದು. ಅವ್ನು ಕಲ್ಲುಡಿಯಕ್ಕೆ ಏನಾದ್ರು ಅವ್ರಿಗೆ ಬೆದರ್ಕೊಂಡ್ರೆ ಇವ್ರಿಗೆಲ್ಲ ಮಜಾ ಸಿಗೋದು. ಕುಂಟ ಅಂತೇಳಿ ಯಾವ್ದೋ ಬೇರೆ ಧ್ವನಿಯಲ್ಲಿ ಕೂಗೋದು ಅಥವಾ ಎಲ್ಲ ಕದ್ದು ಕೂಗೋದು, ಹಿಂಗ್ ಮಾಡ್ತಿದ್ರಂತೆ. ಅವನು ಸಿಟ್ಟು ಬಂದು ಎಲ್ಲರಿಗೂ ಕಲ್ಲು ಹೊಡಿಯೋದು ಹಿಂಗೆಲ್ಲ ಮಾಡ್ತಿದ್ದಂತೆ. ಒಂದ್ಸರಿ ಯಾರು ಹೇಳಿದ್ರಂತೆ, ಅಯ್ಯೋ ನೀನ್ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ಹಂಗಿದ್ದಾರೆ, ಸುಮ್ನಾಗ್ಬಿಡು ಅಂತೇಳಿ. ಸುಮ್ನಾಗ್ಬಿಡು ಅಂದಿದ್ರೆ ಯಾರ ಕುಂಟ ಅಂತಂದ್ರೆ ಇನ್ನ ಜ್ವರ ಕುಂಟ್ಕೊಂಡು ನಡೆಯಕ್ ಶುರು ಮಾಡಿದಂತೆ. ಅವಾಗ ಅಯ್ಯೋ ಬಿಡಪ್ಪ ಅವನೇನು ಎಫೆಕ್ಟ್ ಮಾಡ್ಕೊಂಡು ಸುಮ್ನಾದ್ರಂತೆ. ಹೀಗೆ ಇದನ್ನ ಪಾಠ ಕಲಿಸ್ತಾ ಇರೋದು ಆಮೆ. ಏನಂದ್ರೆ
ಯಾವುದೇ ಕಾರಣಕ್ಕೆ ನಿನಗೆ ಥ್ರೆಟ್ ಆದಾಗ ಸೈಲೆಂಟ್ ಆಗ್ಬಿಡುತ್ತೆ, ನಿನ್ನಲ್ಲಿರುವಂತ ಸೇಫ್ ಝೋನ್ ಹೊರಟೋಗುತ್ತೆ. ಆಮೇಲೆ ಇನ್ನೊಂದು ವಿಚಿತ್ರವಾದಂತಹ ಪಾಠ ಹೇಳ್ಕೊಡುತ್ತೆ. ಏನು ಅಂದ್ರೆ, ಇದು ಈ ಜಿಮ್ನಾಷಿಯನ್ ಕ್ಲಬ್ಗಳು, ಏರೋಬಿಕ್ಸ್ ಕ್ಲಬ್ಗಳು ಇವಕ್ಕೆಲ್ಲ ಹೇಳ್ಕೊಡು. ನೀನು ಕುದುರೆ ಎಷ್ಟು ಜೋರಾಗಿ ಓಡುತ್ತೆ, ಎಷ್ಟು ನೆಗೆಯುತ್ತೆ, ಈ ಮೊಲ ಎಷ್ಟು ಜಂಪ್ ಮಾಡುತ್ತೆ, ಎಷ್ಟು ಜೋರಾಗಿ ಓಡುತ್ತೆ, ಎಷ್ಟು ಎಕ್ಸರ್ಸೈಸ್ ಮಾಡುತ್ತೆ, ಲವಲವಿಕೆಯಿಂದ ಇರುತ್ತೆ ಯಾವಾಗ್ಲೂ. ಕೋತಿ ಎಷ್ಟು ಬೇಗ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಇರುತ್ತೆ, ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಾನೆ ಇರುತ್ತದು. ಹಂಗಾದ್ರೂ ಅವುಗಳು ತುಂಬಾ 40, 20, 30 ವರ್ಷಗಳು ಬದುಕ್ತವೆ. ಆದ್ರೆ ಒಂದು ಆಮೆ 80ರಿಂದ 150 ವರ್ಷಗಳು ಬದುಕುತ್ತೆ. 255 ವರ್ಷ ಬದುಕಿದಂತ ಆಮೆಗಳು ಸಹ ರೆಕಾರ್ಡ್ ಅಲ್ಲಿದೆ. ನಿಮಗ್ ಗೊತ್ತಿರ್ಲಿ, ವನ್ಯಜೀವಿಗಳನ್ನ ಸಾಮಾನ್ಯ ಅವುಗಳನ್ನ ಲೈಫ್ ಸ್ಪ್ಯಾನ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತಂದ್ರೆ, ಅವುಗಳನ್ನ ವೈಲ್ಡ್ ಅಲ್ಲಿ ಹೋಗಿ ಸ್ಟಡಿ ಮಾಡೋದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ವೈಲ್ಡ್ ಅಲ್ಲಿ ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ಅವು ಅನ್ಸರ್ಟನಿಟಿ ಅವ್ರ ಲೈಫ್, ಯಾವಾಗ್ಲೂ ಗ್ಯಾರಂಟಿ ಇಲ್ಲ, ನಾಳೆ ಏನೋ ಆಚೆ ತಗೊಂಡ್ಬಿಡ್ತವೆ. ಆದ್ರೆ ಕ್ಯಾಪ್ಟಿವಿಟಿನಲ್ಲಿ ಇರೋವು ಜಾಸ್ತಿ ದಿವಸ ಬದುಕ್ತವೆ. ಯಾಕೆ ಅಂತಂದ್ರೆ ಕಾಲ ಕಾಲಕ್ಕೆ ಊಟ, ಕಾಲ ಕಾಲಕ್ಕೆ ಮಾತ್ರೆ, ಕಾಲ ಕಾಲಕ್ಕೆ ಔಷಧಿ, ಉಪಚಾರ, ಇದೆಲ್ಲ ಸ್ವತಂತ್ರ ಒಂದು ಹರಣ ಬಿಟ್ರೆ ಇನ್ನೆಲ್ಲಾ ವಾತಾವರಣನ ಕ್ರಿಯೇಟ್ ಮಾಡಿರ್ತಾರೆ. ಹೀಗಾಗಿ ಝೂಗಳಲ್ಲಿ ಇಟ್ಕೊಂಡು ಪ್ರಾಣಿಗಳನ್ನ ಅವುಗಳ ಲೈಫ್ ಸ್ಪ್ಯಾನ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಾನು ಆಗ್ಲೇ ನಿಮ್ಗೆ ಹೇಳಿದ್ದು 255 ವರ್ಷ ಅಂತ ಹೇಳಿ ಹೇಳಿದ್ದು, ಇದೊಂದು ಝೂನಲ್ಲಿ ಇಟ್ಟಂತ ಆಮೆ ಲೈಫ್ ಸ್ಪ್ಯಾನ್ ಇದು. ಓಕೆ, ಇದು ಒಂದು ನಿನ್ನ ಶಕ್ತಿ ಎಷ್ಟಾದ್ರೂ ಇರ್ಲಿ, ನೀನು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ ನಿನಗೂ ಲಾಭ ಆಗುತ್ತೆ ಅನ್ನೋ ಪಾಠನ ಈ ಸ್ಲೈಡ್ ಹೇಳ್ಕೊಡುತ್ತೆ. ನೀವು ನೋಡ್ತಾ ಇರೋದು ಮೊಸಳೆ. ಮೊಸಳೆ ಬಾಯಿಗೆ ಹೋಗ್ತಿರೋದು ಈಜಿಪ್ಟಿಯನ್ ಪ್ಲೋವರ್ ಅಂತ ಅದ್ರ ಹೆಸರು. ಇದು ಈಜಿಪ್ಟಿಯನ್ ಪ್ಲೋವರ್ ಬಂದು ಈ ಮೊಸಳೆ ಬೆಳಗ್ಗೆನೆ ದಡಕ್ ಬಂದು ತನ್ನ ಬಾಯಿ ಹತ್ರವಾಗಿ ತಕೊಂಡ್ ಕೂತ್ಕೊಳುತ್ತೆ. ತಕೊಂಡ್ ಕೂತ್ಕೊಂಡ್ರೆ ಈಜಿಪ್ಟಿಯನ್ ಪ್ಲೋವರ್ ಏನ್ ಮಾಡುತ್ತೆ, ಕುಣ್ಕೊಂಡ್ ಬಂದು ಒಂದು ಇದೆ ನನ್ನ ಹತ್ರ, ಆಕ್ಚುಲಿ ಒಂದ್ರದಿರೋದು ನನಗೆ ಫೋಟೋ ಸಿಕ್ಕಿದೆ. ಇದು ಆಕ್ಚುಲಿ ಒಂದು 10-15 ಬರ್ತವೆ. ಬಂದೆಲ್ಲ ಅದ್ರೊಳಗೆ ಬಾಯೊಳಗಡೆ ಹೋಗಿ ಅದ್ರ ಹಲ್ಲೊಳಗಡೆ ಹಿಂದಿನ ದಿವಸ ಏನೇನ್ ತಿಂದು ಎಲ್ಲ ಸಿಗಾಕೊಂಡಿದೆ, ಮಾಂಸ ಖಂಡಗಳು, ಚಿಕ್ಕ ಚಿಕ್ಕ ಮಾಂಸ ತುಂಡುಗಳು ಏನೇನಿದಾವೆ ಅದನ್ನೆಲ್ಲ ತಿಂದು ಹಲ್ಲು ಸ್ವಚ್ಛ ಮಾಡುತ್ತೆ. ಹಲ್ಲು ಸ್ವಚ್ಛ ಮಾಡೋದ್ರಿಂದ ಮೊಸಳೆಗೆ ಏನ್ ಬೆನಿಫಿಟ್ ಆಯ್ತು, ತನ್ನ ಹಲ್ಲು ಸ್ವಚ್ಛ ಆಯ್ತು, ಫ್ರೀ ಆಫ್ ಕಾಸ್ಟ್, ಹಲ್ಲು ಚೆನ್ನಾಗಿ ಬಾಳ್ಕೆ ಬರುತ್ತೆ. ಇಲ್ಲಿ ಪ್ಲೋವರ್ಗೆ ಏನ್ ಕೆಲಸ, ಈ ಪಕ್ಷಿಗೆ ಏನು ಲಾಭ ಸಿಕ್ತು, ಅದಕ್ಕೆ ಆಹಾರ ಸಿಕ್ತು. ಸೊ ಮ್ಯೂಚುವಲ್ ಬೆನಿಫಿಟ್ ತಿಳ್ಕೊಳ್ಳಿ. ಎದುರುಗಡೆ ಇರೋ ವ್ಯಕ್ತಿ ಸಹಾಯ ಮಾಡ್ತಿರೋನು ಅವನು ಯಾರು, ಏನು, ಎಷ್ಟು ಶಕ್ತಿಶಾಲಿ ಅನ್ನೋ ತಲೆ ಕೆಡಿಸ್ಕೋಬೇಡಿ. ಯಾವುದೇ ವ್ಯಕ್ತಿ ಸಹಾಯ ಮಾಡಿದ್ರೆ ಅವನಿಗೆ ಮರು ಸಹಾಯ ಮಾಡಿ. ಅವನಿಗೆ ಮರು ಸಹಾಯ ಮಾಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಈ ಜಗತ್ತಲ್ಲಿ ಇರೋನು ಉಪಯೋಗಕ್ಕೆ ಬರ್ತಾನೆ. ಎಲ್ಲರೂ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಬದುಕಕ್ಕೆ ಸಾಧ್ಯ ಆಗುತ್ತೆ. ಈ ಪಾಠನ ಈ ಸ್ಲೈಡ್ ಹೇಳ್ಕೊಡುತ್ತೆ. ಸ್ನೇಹಿತರೆ, ಹಾವುಗಳು ನಿಮಗೆ ಗೊತ್ತಿರ್ಬೋದು, ಹಾವುಗಳಿಗೆ ತುಂಬಾ ಅದ್ಭುತವಾದಂತ ಜೀವಿಗಳು. ಅಕಸ್ಮಾತ್ ಹಾವುಗಳು ಇರ್ಲಿಲ್ಲ ಅಂದಿದ್ರೆ ಹಾವುಗಳನ್ನ ನಮ್ಮ ಹಿರಿಯರೆಲ್ಲ ಪೂಜೆ ಮಾಡ್ತಿರೋದು ಅದಕ್ಕೆ. ಯಾಕೆ ಅಂತಂದ್ರೆ ಇದೊಂದೇ ಒಂದು ನಮ್ಮ ದೇಶದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಇಲಿಗಳ ನಿಯಂತ್ರಣ ಮಾಡ್ತಿರೋದು. ನೀವು ಇಲಿಗಳ ನಿಯಂತ್ರಣಕ್ಕೆ ಅಲ್ಟ್ರಾಸೋನಿಕ್ ವೇವ್ ಬಿಡಿ, ಇಲಿ ಪಾಷಾಣ ಹಾಕಿ, ಟ್ರ್ಯಾಪ್ ಹಾಕಿ, ಬೆಕ್ ಸನ್ಸ್ ಹಾಕಿ, ಏನೇ ಮಾಡಿ ಹಾವುಗಳಿಂದ ನಿಯಂತ್ರಣ ಆದಷ್ಟು ಪರಿಣಾಮಕಾರಿಯಾಗಿ ಇನ್ಯಾವುದೋ ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ಸೊ ನಮ್ಮ ದೇಶದಲ್ಲಿ ಶೇಖರಿಸಿಟ್ಟಂತ ಧಾನ್ಯ, ಸ್ಟೋರ್ಡ್ ಗ್ರೈನ್ಸ್ ಅಂತ ಏನ್ ಕರಿತೀವಿ, ಇದು ಸುಮಾರು ಒಂದು 14-15% ಇಲಿಗಳೇ ತಿಂದು ನಾಶ ಮಾಡಿರ್ತವೆ. ಸೊ ಇವುಗಳನ್ನ ಕಂಟ್ರೋಲ್ ಮಾಡೋದೇನು ಬೆಸ್ಟ್ ಅಂತಂದ್ರೆ ಹಾವುಗಳೇ. ಈ ಹಾವುಗಳಲ್ಲಿ ಒಂದು ಮಜಾ ನೋಡ್ಬೇಕು. ನಾನು ಹಾವುಗಳ ಬಗ್ಗೆ ತುಂಬಾ ಹೇಳಕ್ ಹೋಗಲ್ಲ. ಹಾವುಗಳಲ್ಲಿ ಒಂದು ಮಜಾ ನೋಡ್ಬೇಕು. ಈ ಹಾವುಗಳಿಗೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಇಲ್ಲ. ನಮ್ಮ ಕೈಯಿಲ್ಲ ಹೊಡಿಯಕ್ಕೆ ಅಥವಾ ಇನ್ನೇನೋ ಬೇರೆ ಏನು ಮೆಕ್ಯಾನಿಸಮ್ ಇಲ್ಲ. ಒಂದೇ ತಳ್ಕೊಂಡ್ ಬೇಗ ಹೋಗ್ಬೋದು, ಇಲ್ಲ ಅಂತಂದ್ರೆ ಎಡೆ ಎತ್ತಿ ಕಚ್ಚಕ್ ಬರ್ಬೋದು. ಇವೆರಡೇ ಮೆಕ್ಯಾನಿಸಮ್ ಇರೋದು. ಡಿಫೆನ್ಸಿವ್ ಮೆಕ್ಯಾನಿಸಮ್, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಬಟ್ ಇನ್ನ ಸ್ವಲ್ಪ ಡೀಪ್ ಆಗಿ ಹೋದ್ರೆ ಏನು ಅಂತಂದ್ರೆ ಅದ್ರ ಡಿಫೆನ್ಸಿವ್ ಮೆಕ್ಯಾನಿಸಮ್ ಕಲರ್, ಸುತ್ತ ಇರುವಂತ ಪರಿಸರದ ಜೊತೆ ಮರ್ಜ್ ಆಗುವಂತ ಕಲರ್. ಎರಡನೇದೇನು ಅಂತಂದ್ರೆ ಅದರ ಹೆಡೆ ನೀವು ನೋಡಿದ್ರೆ ಅದ್ರ ಕಣ್ಣು ಮುಂಭಾಗ ಇದೆ. ನಾನು ಹಿಂದ್ಗಡೆ ಫೋಟೋ ನಿಮ್ಗೆ ಯಾಕೆ ತೋರಿಸ್ತಿದೀನಿ ಅಂತಂದ್ರೆ ಕಣ್ಣುಗಳಿಗಿಂತ ದೊಡ್ಡದಾಗಿರೋ 2 ಕಣ್ಣುಗಳಿದಾವೆ ಇಲ್ಲಿ. ಇದ್ರ ಉದ್ದೇಶ ಏನ್ ಗೊತ್ತಾ, ಯಾವ್ದಾರ ಪ್ರಾಣಿ ಇದನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬಂದ್ರೆ ಸಾಮಾನ್ಯ ಪ್ರಾಣಿಗಳು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತವೆ. ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಕ್ ಬಂದಾಗ ಇದನ್ನ ನೋಡ್ಬಿಟ್ಟು ಅದ್ರ ಕಣ್ಗಳು ನೋಡಿ, ಅಂದ್ರೆ ಹಿಂದ್ಗಡೆ ಕಾಣಿಸ್ತಾ ಇರುವಂತ ಕಣ್ಗಳು ನೋಡಿ, ಯಪ್ಪ ದೊಡ್ಡ ಕಣ್ಗಳು ಇಲ್ಲಿದಾವೆ ಅನ್ಕೊಂಡು ಮುಂದ್ಗಡೆ ಬರುತ್ತೆ. ಮುಂದ್ಗಡೆ ಬಂದಾಗ ಹಾವು ಕಾಣಿಸುತ್ತೆ, ಅದಕ್ಕೆ ಅದ್ರ ಮೇಲೆ ಆಕ್ರಮಣ ಮಾಡುತ್ತೆ. ಸೊ ಹಿಂಗಾಗಿ ತನ್ನನ್ನ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಮಾಡುತ್ತೆ. ಸೊ ಹಾವುಗಳು ರೆಗ್ಯುಲರ್ ಆಗಿ ತನ್ನ ಹೊರಗಡೆ ಇರುವಂತ ಚರ್ಮನ ಬಿಟ್ಬಿಡ್ತವೆ, ಔಟರ್ ಸ್ಕಿನ್ ನ ಬಿಡ್ತವೆ ರೆಗ್ಯುಲರ್ ಆಗಿ. ಇದನ್ನ ಬಿಟ್ಟಾಗ ಅದು ಹೊಸದಾಗಿರುವಂತ ಹಾವಾಗಿ ವಾಪಸ್ ಬರುತ್ತೆ. ಅದಕ್ಕೆ ಹಾವುಗಳು ಸಾಮಾನ್ಯ ಒಂದೇ ಕಡೆ ಇರೋದು. ಹಾವುಗಳು ಒಂದ್ ಕಡೆ ಮುಂದಕ್ಕೆ ಹೋಗ್ತಿರ್ತವೆ. ಯಾವಾಗ ತನ್ನ ಪೊರೆ ಬರುತ್ತೆ ಅವಾಗ ಒಂದೇ ಕಡೆ ಇರ್ತವೆ ಸ್ವಲ್ಪ ದಿವಸ, ಯಾಕಂದ್ರೆ ಅವ್ರು ಕಣ್ ಕಾಣಿಸಲ್ಲ. ಅದರಿಂದ ಹೀಗಾಗಿ ಇರ್ಲಿ. ಇದರಿಂದ ನಾವೇನ್ ಪಾಠ ಕಲಿಬಹುದು? ಮೊದಲನೇದು,
ತಿಳ್ಕೊಳ್ಳಿ. ನಿನ್ನ ಹತ್ರ ಯಾವ ಡಿಫೆನ್ಸಿವ್ ಮೆಕಾನಿಸಮ್ ಇರ್ಲಿಲ್ದಿದ್ರು ದಯವಿಟ್ಟು ಯಾವ್ದಿದೆ ಅದನ್ನೇ ತೀಕ್ಷ್ಣವಾಗಿ ಉಪಯೋಗಿಸು. ಎರಡನೇ ಕಲಿಬೇಕಾದಂತ ಪಾಠ ಹಾವುಗಳಿಂದ. ದಯವಿಟ್ಟು ನೀನು ಪದೇ ಪದೇ ನಿನ್ನನ್ನ ನೀನ್ ರಿನ್ಯೂ ಮಾಡ್ಕೊಂತ ಇರು. ನಾನು ಇವತ್ತು ಈ ಸ್ಲೈಡ್ ಶೋ ತೋರಿಸಿದ್ದು ಇನ್ನೊಂದು 15 ದಿವಸ ಬಿಟ್ಟು ಇದನ್ನೇ ನಾನು ಇನ್ನೊಂದ್ಸರಿ ತೋರಿಸೋದು ನೀವು ನನ್ಕಿಂತ ಮೊದಲು ನೀವೇ ಹೇಳ್ತೀರಾ ಹಿಂಗೆ ಅಂತ ಹೇಳಿ. ಸೊ ನಾನು ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಯಾರು ಒಪ್ಪದೇ ಇಲ್ಲ. ಸೊ ಹಿಂಗಾಗಿ ನಾನು ರಿನ್ಯೂ ಆಗ್ತಾನೆ ಇರ್ಬೇಕು. ಇದನ್ನೇ ಹಾವುಗಳು ಪ್ರತಿ ಸಲನೂ ಅದು ತನ್ನ ಪೂರ್ತಿ ಹೊರಗಡೆ ಕವಚ ಬಿಡುತ್ತೆ. ಹೊರಗಡೆ ಕವಚ ಎಲ್ಲ ಬಿಚ್ಚಾಕುತ್ತೆ, ಆದ್ರೆ ಕಣ್ಣುಗಳು ಮಾತ್ರ ಹಂಗೆ ಇರ್ತವೆ. ಯಾಕೆ? ನಿನ್ನ ವಿಷನ್ ಯಾವತ್ತೂ ಒಂದೇ ಇರ್ಲಿ. ವಿಷನ್ ಮಾತ್ರ ನೀನ್ ಡಿಸ್ಟರ್ಬ್ ಮಾಡ್ಕೋಬೇಡ. ನೀನು ರಿನ್ಯೂ ಆಗ್ತಾ ಇರೋ ನಿನ್ನ ಗುರಿ, ಅಲ್ಟಿಮೇಟ್ ಗುರಿ ಏನಿದೆ ಅದು ಒಂದೇ ಆಗಿದ್ದು ಆ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿರೋ ಅನ್ನೋದನ್ನ ಹಾವುಗಳು ಹೇಳ್ಕೊಡ್ತವೆ. ಹಾವುಗಳು ಈ ದೇವರು ಸೃಷ್ಟಿ ಮಾಡಿರುವಂತ ಅದ್ಭುತ ಜೀವಿಗಳಲ್ಲೊಂದು. ಇದೊಂದು ಅಮೇಸಿಂಗ್ ಬರ್ಡ್. ಇವುಗಳ ಬಗ್ಗೆ ನಾನು ತುಂಬಾ ಓದಿದ್ದೀನಿ, ಹಿಂಗಾಗಿ ನಿಮ್ಗೆ ಇವುಗಳ ಬಗ್ಗೆ ಹೇಳ್ಕೊಳ್ಳೋದು ತುಂಬಾ ಹೆಮ್ಮೆ ಅನ್ಸುತ್ತೆ. ನೀವ್ ಇಲ್ಲಿ ನೋಡ್ತಾ ಇರೋದು ಇದೊಂದು ಹದ್ದಿದು, ರಣಹದ್ದಲ್ಲ. ಹದ್ದಿಗೆ ರಣಹದ್ದಿಗೆ ವ್ಯತ್ಯಾಸ ಇದೆ. ಇದು ನೀವು ನೋಡ್ತಾ ಇರೋದು ಈ ಚಿತ್ರದಲ್ಲಿ, ಇದು ಅಮೆರಿಕನ್ ಬಾಲ್ಡ್ ಈಗಲ್ ಅಂತ ಇದೆ, ಅಲ್ಲಿಯ ರಾಷ್ಟ್ರ ಪಕ್ಷಿ. ಈ ಈಗಲ್ಗಳಲ್ಲಿ ಒಂದು ಅದ್ಭುತ ಏನಂದ್ರೆ ಇವು ಯಾವ್ದೋ ಬಿದ್ದೋಗಿರುವಂತದ್ದು, ಕೊಳ್ತೋಗಿರುವಂತ ಮಾಂಸ ತಿನ್ನಲ್ಲ. ಇವು ತಿನ್ನೋದೇನಿದ್ರು ಫ್ರೆಶ್ ಆಗಿ ಅವೇ ಹಂಟ್ ಮಾಡಿ ತಿಂತವೆ. ಸೊ ಇದು ಈಗಲ್ದು ಒಂದು ಕ್ಯಾರೆಕ್ಟರ್. ಇದು ಹೆಚ್ಚಾಗಿ ಹಂಗೆ ಮಾಡ್ತವೆ. ಆದ್ರೆ ರಣಹದ್ದಿಗಳು ಏನ್ ಮಾಡ್ತವೆ? ಸತ್ತೋಗಿರೋದು, ಕೊಳ್ತೋಗಿರೋದು ಇಂಥದ್ದು ತಿಂತವೆ. ಸೊ ಇವೆರಡೂ ಪ್ರಕೃತಿನ ಅದರದೇ ಕೆಲಸ ಮಾಡ್ತಾ ಇದೆ. ರಣಹದ್ದುಗಳು ಯಾವ್ದು ಅಂತಂದ್ರೆ ಕುತ್ತಿಗೆ ಹತ್ರ ಪುಕ್ಕಗಳು ಇರಲ್ವಲ್ಲ, ಅದು ದೇವರು ಮೊದಲೇ ರೆಡಿ ಮಾಡಿ ಕಳಿಸ್ಬಿಟ್ಟಿದೆ ನಂಗೆ. ಯಾಕೆ ಅಂತಂದ್ರೆ ಈ ರಣಹದ್ದುಗಳು ಯಾವ್ದಾರ ಸತ್ತೋಗಿರುವಂತ ಮಾಂಸದ ಒಳಗಡೆ ತಲೆ ಹಾಕಿ ತಿನ್ಬೇಕಾದ್ರೆ ಕುತ್ತಿಗೆಯಲ್ಲೆಲ್ಲ ರಕ್ತ ಆಗ್ಬಾರ್ದು, ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಅಂತೇಳಿ ಮೊದಲೇ ದೇವರೇ ಶೇವ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಕುತ್ತಿಗೆ ಹತ್ರ ಯಾವುದೇ ಪುಕ್ಕಗಳು ಅಥವಾ ಫೆದರ್ಗಳು ಇರಲ್ಲ ಅದು ರಣಹದ್ದುಗಳಿಗೆ. ರಣಹದ್ದುಗಳು ಏನ್ ಮಾಡ್ತವೆ? ನಮ್ಮ ಜಾಡ್ಮಾಲಿಗಳು, ಗಾಡ್ ಗಿಫ್ಟೆಡ್ ಸ್ಕ್ಯಾವೆಂಜರ್ಸ್ ಅಂತ ಕರೀತಾರೆ ಅವಕ್ಕೆ. ನಮ್ಮ ಜಾಡ್ಮಾಲಿಗಳಿಗೆ ಬೆಳಿಗ್ಗೆನೆ ಬರ್ತವೆ, ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಬಂದು ನಿಮ್ ಮನೆ ಮುಂದೆ ಹೆಗ್ಣನೋ, ಇಲಿನೋ, ನಾಯಿ ಮರಿನೋ ಏನೋ ಸತ್ತೋಗಿತ್ತು ಅಂದ್ರೆ ಬಂದು ಎಲ್ಲ ತಿಂದು ಖಾಲಿ ಮಾಡಿ ಹೊಟ್ಟೋಗುತ್ತೆ. ನೀವೇನು ಟಿಪ್ಸ್ ಕೊಡ್ಬೇಕಾಗಿಲ್ಲ, ಟೋಲ್ ಫ್ರೀ ನಂಬರ್ ಫೋನ್ ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ತಾನಾಗೆ ಬಂದು ಆ ಕೆಲಸ ಮುಗಿಸೋಗ್ಬಿಡುತ್ತೆ. ಇದು ರಣಹದ್ದುಗಳು ಮಾಡೋದು. ನಾನೀಗ ಮಾತಾಡ್ತಾ ಇರೋದು ಈ ಹದ್ದುಗಳ ಬಗ್ಗೆ. ಇವನ್ನ ಗರುಡ ಅಂತಾನು ಕರೀತಾರೆ ಈಗಲಾದ್ರಿಂದ. ಇವುಗಳ ಬಗ್ಗೆ ಏನಿವು ಏನ್ ಮಾಡ್ತವೆ? ಇವು ಅದ್ಭುತವಾದಂತ ಪಾಠ ಲೈಫ್ಗೆ ಹೇಳ್ಕೊಡ್ತೀವಿ. ಏನಂದ್ರೆ ಗೊತ್ತಿರ್ಲಿ, ನಾನು ಆಗ್ಲೇ ನಿಮ್ಗೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಈ ನೇಚರ್ ಅಲ್ಲಿ ಪ್ರತಿ ಒಂದು ಇಂಡಿಕೇಟರ್ಗಳು ಅಂತ. ಹಂಗೆ ಇದು ಅಮೆರಿಕದ ರಾಷ್ಟ್ರ ಪಕ್ಷಿ ಆದ್ರಿಂದ ಅಮೆರಿಕದಲ್ಲಿ ಇದ್ದಕ್ಕಿದ್ದಂಗೆ ಈ ಪಕ್ಷಿಗಳ ಸಂತತಿ ತುಂಬಾ ಕಡಿಮೆ ಆಗೋಯ್ತು 1970-72 ಸುಮಾರಲ್ಲಿ. ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಯ್ತು. ಇದೇನಾಯ್ತು, ಇದ್ದಕ್ಕಿದ್ದಂಗೆನೆ ಈ ಪಕ್ಷಿಗಳ ಸಂತತಿ ಪೂರ್ತಿ ಕಮ್ಮಿ ಆಗ್ತಿದೆಯಲ್ಲ ಅಂತ. ಸೊ ಇದನ್ನ ವಿಜ್ಞಾನಿಗಳು ಅನಲೈಸ್ ಮಾಡಕ್ಕೆ ಅಂತ ಬಿಟ್ರು, ಏನಾಗ್ತಿದೆ ಕಂಡಿಡೀರಿ. ಸೊ ವಿಜ್ಞಾನಿಗಳು ಬಂದು ಹುಡುಕಕ್ ಶುರು ಮಾಡಿದ್ರು, ಏನಾಯ್ತು, ಎಂತದಾಗ್ತಿದೆ, ಏನು ಅಂತ ಕಂಡಿಡಿಯೋದಕ್ಕೆ. ನೋಡಿದ್ರೆ ಈ ಪಕ್ಷಿಗಳಿಗೆ ಮರಿಗಳೇ ಇಲ್ಲ, ಎಲ್ಲ ಬರೀ ದೊಡ್ಡ ಸೀನಿಯರ್ ಸಿಟಿಸನ್ಸ್, ಯೂತ್ಸ್ ಇಲ್ವೇ ಇಲ್ಲ. ಆದ್ರೆ ಸೀನಿಯರ್ ಸಿಟಿಸನ್ಸ್ ಯೂತ್ಸ್ಗೆ ಏನಾಯ್ತು ಹಾಗಾದ್ರೆ ಅಂತ ಎಕ್ಸಾಮಿನ್ ನೋಡಕ್ ಶುರು ಮಾಡೋದು. ಏನಂದ್ರೆ ಇದ್ರ ಗೂಡುಗಳು ಹೋಗಿ ಟೆಸ್ಟ್ ಮಾಡೋದು. ಗೂಡುಗಳಲ್ಲಿ ನೋಡಿದ್ರೆ ಮೊಟ್ಟೆಗಳು ಹೊಡೆದೋಗಿರೋದಿತ್ತು, ಆದ್ರೆ ಮರಿನೇ ಆಚೆಗೆ ಬಂದಿಲ್ಲ. ಹ್ಯಾಚ್ ಆಗಿದೆ ಮೊಟ್ಟೆ, ಆದ್ರೆ ಮರಿ ಇಲ್ಲ ಆಚೆಗೆ. ಅರೆ ಏನಾಯ್ತು ಮರಿಗೆ ಅಂತಂದ್ರೆ, ಆ ಮೊಟ್ಟೆ ಮೇಲ್ಗಡೆ ಇರುವಂತ ಶೆಲ್ ಏನಿದೆಯಲ್ಲ ಬಿಳಿದು, ಅದು ಈ ಪಕ್ಷಿ ಕಾವು ಕೊಡಕ್ಕೆ ಅಂತ ಕೂದಿದ ತಕ್ಷಣ ಹೊಡೆದೋಗ್ತಿತ್ತು. ಅರೆ ಯಾಕೆ ಹಿಂಗ್ ಹೊಡೆದೋಗ್ತಾ ಇದೆ, ಯಾಕೆ ಶೆಲ್ ವೀಕ್ ಆಯ್ತಿದ್ರು ಅಂತ ಎಕ್ಸಾಮಿನ್ ಮಾಡಕ್ ಶುರು ಮಾಡಿ ಒಂದು ಹದ್ದು ಸತ್ತೋಗಿದ್ದ ಹದ್ದನ್ನ ಡಿಸೆಕ್ಟ್ ಮಾಡಿ ಏನಾಗಿದೆ ಅಂತ ನೋಡಿದ್ರೆ, ಅದ್ರ ಹೊಟ್ಟೆ ಒಳಗಡೆ ಅದರ ದೇಹದಲ್ಲಿ ಒಂದು ವಿಷ ವಸ್ತು ಸೇರಿತ್ತು, ಯಾವುದೋ ಒಂದು ಕೆಮಿಕಲ್. ಅರೆ ಈ ಕೆಮಿಕಲ್ ಹೆಂಗ್ ಬಂತು ಇದ್ರೊಳಗಡೆ ಅಂತ ಹೇಳಿ ನೋಡಿ, ಈ ಕೆಮಿಕಲ್ ಹೆಂಗ್ ಬಂತು ಅಂದ್ರೆ ಬಹುಶಃ ಯಾವ್ದೋ ತಿನ್ನೋ ಅಂತ ಜೀವಿಯಿಂದ ಬಂದಿದೆ ಅಂತ, ಇದನ್ನ ಏನ್ ತಿಂತಿದೆ ಅಂತ ಹುಡುಕೊಂಡೋರು. ಇದು ಮೀನುಗಳು ತಿಂತಾ ಇತ್ತು. ಮೀನುಗಳನ್ನ ಹಿಡಿದು ತಂದು ಅವುಗಳನ್ನ ಎಕ್ಸಾಮಿನ್ ಮಾಡಿದ್ರೆ ಮೀನಿನ ಹೊಟ್ಟೆನಲ್ಲೂ ಅದೇ ವಿಷ ಇತ್ತು. ಅರೆ ಮೀನುಗಳು ಎಲ್ಲಿಂದ ವಿಷ ತಿಂದು, ಕೆರೆಗೆ ಯಾರು ವಿಷ ಹಾಕಿದ್ರು ಅಂತೇಳಿ ಇಡೀ ಅಮೆರಿಕಾದಲ್ಲಿ ಕೆರೆಗಳಿಗೆ ಯಾರು ವಿಷ ಹಾಕಿದ್ರು ಅಂತೇಳಿ ಹುಡುಕೊಂಡು ಹೋಗಿ ನೋಡಿದ್ರೆ ನಾವೇ. ಹೇಗೆ ಅಂತಂದ್ರೆ ಅವಾಗ ಅಮೆರಿಕಾದಲ್ಲಿ DDT ಯಥೇಚ್ಛವಾಗಿ ಬೆಳೆಸ್ತಾ ಇದ್ರು. ಈ DDTನ ಗಿಡಗಳ ಮೇಲೆ ಸಿಂಪಡಣೆ ಮಾಡ್ತಾ ಇದ್ರು. ಗಿಡಗಳ ಮೇಲೆ ಒಂದು 4-5% ಬೀಳ್ತಿತ್ತು, ಉಳಿದಂತ 96% ಭೂಮಿಗೆ ಬೀಳ್ತಿತ್ತು. ಭೂಮಿಗೆ ಬಿದ್ದಂತ DDT ಮಳೆ ಬಿದ್ದಾಗ ಮಳೆ ನೀರಿನ ಜೊತೆ ಕೊಚ್ಕೊಂಡ್ಬಂದು ನದಿ ಸೇರ್ತಿತ್ತು. ನದಿ ಸೇರಿದಾಗ ಅಲ್ಲಿದ್ದಂತ ಮೀನುಗಳು ಬೇರೆದೇನೋ ತಿನ್ನಕ್ ಹೋದಾಗ ಅದ್ರ ಜೊತೆ ಅದ್ರ ಹೊಟ್ಟೆ ಒಳಗಡೆ DDTನೂ ಹೋಗ್ತಿತ್ತು. DDT ಅದ್ರ ಹೊಟ್ಟೆನಲ್ಲಿ ಶೇಖರಣೆ ಆದ್ಮೇಲೆ ಈ ಹಕ್ಕಿಗಳು, ಈ ಹದ್ದುಗಳು ಬಂದು ಆ ಮೀನುಗಳನ್ನ ತಿಂತಾ ಇದ್ವು. ಆ ಮೀನುಗಳನ್ನ ಹಿಡ್ಕೊಂಡು ಹೋಗಿ ತಿಂದ್ಮೇಲೆ ಇದ್ರ ಹೊಟ್ಟೆ ಒಳಗೆ ಸೇರ್ಕೊಂತ ಇತ್ತು. ಅಮೆರಿಕ ಸರ್ಕಾರಕ್ಕೆ ಆಶ್ಚರ್ಯ ಆಯ್ತು. ಆಮೇಲೆ ನಂತರ ಮನುಷ್ಯರುಗಳನ್ನ ಚೆಕ್ ಮಾಡಿದ್ರೆ ಮೀನ್ ತಿಂತಿರೋ ಮನುಷ್ಯ ಹೊಟ್ಟೆಗಳಲ್ಲೂ DDT ಇದೆ. ಇದೊಂದು ದೊಡ್ಡ ಗಂಡಾಂತರ ಅಂತ ಗೊತ್ತಾಗಿ DDTನ ಬ್ಯಾನ್ ಮಾಡಿದ್ರು. ಅದಕ್ಕೇನೆ ನೋಡಿ DDT ಬ್ಯಾನ್ ಆಗಿದೆ. ಇಡೀ ಪ್ರಪಂಚದಲ್ಲಿ ಬ್ಯಾನ್ ಮಾಡಿದ್ದಾರೆ, ಎಲ್ಲೂ ಉಪಯೋಗಿಸಬಾರ್ದು ಅಂತ.
ಆದ್ರೆ ಏನ್ ಮಾಡ್ತೀರಾ, ಕೆಲವೊಂದು ಬಡ ದೇಶಗಳು ಇವತ್ತೂ ಉಪಯೋಗಿಸ್ತಿದ್ದಾರೆ. ಯಾಕಂದ್ರೆ ಚೀಪೆಸ್ಟ್ ಪೆಸ್ಟಿಸೈಡ್ ಅಂದ್ರೆ ಅದೇ, ಬಚ್ಚಲಲ್ಲಿ ಏನೋ ಕೊಳೆ ಆಯ್ತು DDT, ಇರುವೆ ಇತ್ತ DDT, ಗದ್ದ ಆಯ್ತಾ DDT ಇವತ್ತು ಸಿಗ್ತಾ ಇದೆ. ಆದ್ರೆ ಗೊತ್ತಿರ್ಲಿ ನಿಮ್ಗದು, ಇಟ್ಸ್ ಕಂಪ್ಲೀಟ್ಲಿ ಬ್ಯಾನ್. ಇಟ್ಸ್ ಇಲ್ಲೀಗಲ್ ಟು ಟ್ರೇಡ್, ಇಲ್ಲೀಗಲ್ ಟು ಸ್ಟೋರ್, ಇಲ್ಲೀಗಲ್ ಟು ಕ್ಯಾರಿ. ಏನೇ ಮಾಡಿದ್ರು ಅದು ಇಲ್ಲೀಗಲ್, ನಿಮ್ಗೆ ಗೊತ್ತಿರ್ಲಿ. ಇನ್ನ ಒಂದು ಅದ್ಭುತ ಪಾಠ ಹೇಳ್ಕೊಡುತ್ತೆ ಈ ಹದ್ದು. ಇದು ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ ಪಾಠ. ಇವುಗಳು 70 ವರ್ಷ ಬದುಕ್ತವೆ. 70 ವರ್ಷ ಬದುಕೋದ್ರೊಳಗೆ 40 ವರ್ಷ ಆದಾಗ ಅದ್ರ ಪುಕ್ಕಗಳು ಒಡೆದು ಬೆಳೆದು ಬಲ್ತು ಬಿಟ್ಟಿರ್ತವೆ. ಜೊತೆಗೆ ಹೆವಿ ಆಗಕ್ ಶುರು ಮಾಡುತ್ತೆ, ತನ್ನ ದೇಹದ ತೂಕ ಜಾಸ್ತಿ ಆಗುತ್ತದೆ. ಇದು ಒಂದು. ಎರಡನೇದು, ಕೊಕ್ಕುಗಳು ಆಹಾರ ತಿಂದು ನಮ್ಮಂಗ ಹಲ್ಲುಗಳಲ್ಲ, ಕೊಕ್ಕು ತಾನೆ, ಅದ್ರೊಳಗಡೆ ಹಲ್ಲುಗಳಿಲ್ಲ, ಹೊರಗಡೆ ಕೊಕ್ಕು ಮಾತ್ರ. ಕೊಕ್ಕುನು ಮಂಡ ಆಗೋಗಿರುತ್ತೆ. ಈ ಮಂಡವಾಗಿರುವಂತ ಕೊಕ್ಕು, ಹೆವಿ ಆಗಿರುವಂತ ರೆಕ್ಕೆ, ಇದನ್ನ ಇಟ್ಕೊಂಡು ಬದುಕಕ್ಕಾಗುತ್ತೆ? ಅದು ಇಲ್ಲ. ಅದಕ್ಕೆ ಏನ್ ಮಾಡುತ್ತೆ ಈ ಹದ್ದು, ಇದು 40 ವರ್ಷ ಆದಾಗ ಇದು ಹಾರೋಗಿ ಬೆಟ್ಟದ ತುದಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಒಂದು ಬೆಟ್ಟದ ತುದಿಗೆ ಹೋಗಿ ಸೇರ್ಕೊಂಡು ಏನ್ ಮಾಡುತ್ತೆ, ಫಸ್ಟ್ ತನ್ನ ಕೊಕ್ಕನ್ನ ಕಲ್ಲುಗಳಿಗೆ ಒಡೆದು ಕೊಕ್ಕನ್ನ ಮುರಿದಾಕುತ್ತೆ. ಕೊಕ್ಕು ಮುರಿದಾಕೊಂಡಾಗ ನೋಡಿ, ಅವಾಗ ಊಟ ಇಲ್ಲ ಅಂತ ಅರ್ಥ. ಕೊಕ್ಕು ಮುರಿದಾಕಿದ್ಮೇಲೆ ತನ್ನ ಮೈನಲ್ಲಿರುವಂತ ಫೆದರ್ನ ಹೋಗಿ ಕಲ್ಲುಗಳಿಗೆ ಉಜ್ಜಿ ವೀಕ್ ಮಾಡುತ್ತೆ. ಕೊಕ್ಕು ಬಂದಾದ ನಂತರ ಹೊಸ ಕೊಕ್ಕಲ್ಲಿ ತನ್ನ ಪುಕ್ಕಗಳನ್ನೆಲ್ಲ ಕಿತ್ಕೊಂಡು ಕಾಯುತ್ತೆ, ಹೊಸ ಪುಕ್ಕ ಬರೋ ತನಕ. ಹೊಸ ಪುಕ್ಕ ಬಂದ್ಮೇಲೆ ಮತ್ತೆ ರಿಜುವಿನೇಟ್ ಆಗಿ ಹಾರುತ್ತೆ. ಇದಿಷ್ಟು ಪ್ರೋಸೆಸ್ 150 ದಿವಸಗಳು ತಗೊಳುತ್ತೆ ಅಂತೇಳಿ ವಿಜ್ಞಾನಿಗಳು ಕಂಡಿಡ್ತಿದ್ದಾರೆ. ಅಂದ್ರೆ ತಿಳ್ಕೊಳ್ಳಿ, ನಿನ್ ಕೈಲಿ ಆಗಲ್ಲ, ನೀನ್ ತುಚ್ಚ, ನೀನ್ ಈಡಿಯಟ್ಟು, ನೀನ್ ಏನು ಮಾಡಕ್ಕಾಗಲ್ಲ ಅಂದ್ರೆ ಡೋಂಟ್ ವರಿ, ಹೆದರಬೇಡಿ. ಲಾಕ್ ಡೌನ್ ಇಸ್ ಅ ಫೆಸ್ಟಿವಲ್ ಫಾರ್ ಅಸ್. ಲಾಕ್ ಡೌನ್ ಅನ್ನೋದೊಂದು ವರದಾನ. ಇದು ನಮ್ಮ ಆ ಹದ್ದು ಏನು ಬೆಟ್ಟದ ತುದಿಗೆ ಹೋಗಿ 150 ದಿವಸ ಕೆಲಸ ಮಾಡ್ತಿತ್ತು, ಆ ಕೆಲಸ ನಾವೀಗ ವಾಪಸ್ ಮಾಡ್ಬೇಕಾಗಿದೆ. ದಯವಿಟ್ಟು ಹೊಸದನ್ನ ಏನಾದ್ರೂ ಓದಿ, ದಯವಿಟ್ಟು ಹೊಸದನ್ನ ಏನಾದ್ರೂ ಕಲೀರಿ, ದಯವಿಟ್ಟು ನಿಮ್ ಜ್ಞಾನನ ಜಾಸ್ತಿ ಮಾಡ್ಕೊಳ್ಳಿ, ದಯವಿಟ್ಟು ಹೊಸ ಮನುಷ್ಯ ಆಗಿ ಲಾಕ್ ಡೌನ್ ಆದಾಗ ಹೊರಗಡೆ ಬಂದ ವಾವ್ ವಾಟ್ ಎ ಚೇಂಜ್ ಅನ್ಕೊಳ್ಳಿ. ಲಾಕ್ ಡೌನ್ ಅಲ್ಲಿ ದಪ್ಪ ಹೊಟ್ಟೆ ಬೆಳೆಸ್ಕೊಂಡು, ಮನೆಯವ್ರ ಜೊತೆ ಎಲ್ಲ ಜಗಳ ಆಡ್ಕೊಂಡು, ಎಲ್ಲರಿಗೂ ಕಿರ್ಚಾಡಿ, ಮನೇಲೂ ನ್ಯೂಸೆನ್ಸ್ ಆಗಿ ಕೆಟ್ಟ ಮುತಿ ಹಾಕೊಂಡು ವಾಪಸ್ ಬರ್ಬೇಡಿ. ಇಟ್ಸ್ ಎ ಆಪರ್ಚುನಿಟಿ. ಇದೊಂದು ಅವಕಾಶ ಮತ್ತೆ ಬದಲಾಗೋದಕ್ಕೆ. ಈ ಹದ್ದು ಹೇಳ್ಕೊಡುವಂತ ದೊಡ್ಡ ಪಾಠ ಇದು. ಇದಷ್ಟೇ ಅಲ್ಲ, ಈ ಹದ್ದುಗಳು ಇನ್ನ 100 ಪಾಠ ಹೇಳ್ತಾವೆ. ಅದ್ರೊಳಗೆ ಏನು ಅಂತಂದ್ರೆ, ಯಾವತ್ತು ನೋಡಿ ಈ ಹದ್ದುಗಳು ಆಕಾಶದಲ್ಲಿ ಒಂದೇ ಆಡ್ತವೆ. ಒಂಟಿ ಅಂದ್ರೆ ಫ್ರೀ ಮ್ಯಾನ್ ವಿಲ್ ಹ್ಯಾವ್ ಆಲ್ವೇಸ್ ಎ ಫ್ರೀಡಮ್ ಅಂತ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಾರ್ತವೆ. ಈಗ ಮಳೆಗಾಲ ಪ್ರಾರಂಭ ಆಗ್ತಿದೆ. ನೀವು ದಯವಿಟ್ಟು ಮಳೆ ಶುರುವಾಗಿದ ತಕ್ಷಣ ಮಿಂಚು ಗುಡುಗು ಬರ್ತಿರ್ಬೇಕಾದ್ರೆ ಆಚೆ ಕಡೆ ನೋಡಿ, ಯಾವ ಪಕ್ಷಿನೂ ಆಕಾಶದಲ್ಲಿ ಕಾಣಿಸಲ್ಲ, ಹದ್ದುಗಳು ಕಾಣಿಸ್ತವೆ. ಅರ್ಥ ಏನು? ಎಂಥ ಕಠಿಣ ಪರಿಸ್ಥಿತಿನಲ್ಲೂ ನೀನು ನಿನ್ನ ಆಹಾರ ಹುಡುಕ್ತಲೇ ಇರು. ಯಾವಾಗ ಕಠಿಣ ಪರಿಸ್ಥಿತಿ ಅಂತ ಅನ್ಸುತ್ತೆ, ದಟ್ ಮೀನ್ಸ್ ದೇರ್ ಆರ್ ಲೆಸ್ ಕಾಂಪಿಟೇಟರ್ಸ್. ನಿನ್ನ ಜೊತೆ ಕಾಂಪೀಟ್ ಮಾಡೋರು ಕಡಿಮೆ ಆದ್ರು ಅಂತೇಳಿ. ಸೊ ಅದೊಂದು ಅವಕಾಶ ಅದು. ಹೀಗಾಗಿ ಹಾರ್ತಾ ಇರು. ಆಮೇಲೆ ಹದ್ದುಗಳು ಇನ್ನೊಂದು ಅದ್ಭುತ ಏನು ಅಂತಂದ್ರೆ, ಇವು ಕೆಳಗಡೆ ಹಾರಲ್ಲ, ತುಂಬಾ ಎತ್ತರದಲ್ಲಿ ಹಾರ್ತವೆ. ಯಾವಾಗ್ಲೂ ಹದ್ದುಗಳು ನಮ್ಗೆ ಏನ್ ಹೇಳ್ಕೊಡ್ತವೆ ಅಂದ್ರೆ, ಲುಕ್, ನಾನು ತುಂಬಾ ಇನ್ನ ಎತ್ತರಕ್ಕೆ ಗುರಿ ಸಾಧಿಸಬಲ್ಲೆ ಅನ್ನೋದನ್ನ ಹೇಳ್ಕೊಡುವಂತ ಲೆಸನ್ ಈ ಹದ್ದುಗಳು ಮಾಡ್ತವೆ. ಎಷ್ಟೇ ಎತ್ತರ ಆಗ್ಲಿ, ಒಂದು ಗೊತ್ತಿರ್ಲಿ, ಇದು ಭೂಮಿನಲ್ಲಿ ಯಾವಾಗಾದ್ರೂ ಇದು ತನ್ನ ಪ್ರೇ ಅಂದ್ರೆ ತನಗೆ ಬೇಕಾಗಿರುವಂತ ಬಲಿ ಪಕ್ಷಿ ಅಥವಾ ಬಲಿ ಪ್ರಾಣಿ ಕಾಣಿಸಿದ ತಕ್ಷಣ ಅಲ್ಲಿಂದ ಗುರಿ ಎಟ್ಟು ಇಳಿದಿದ್ದಾನೆ ಎತ್ಕೊಂಡು ಹೋಗ್ಬಿಡುತ್ತೆ. ಇಳಿಬೇಕಾದ್ರೆ ನೀವು ಪಕ್ಕದಲ್ಲಿ ಡ್ಯಾನ್ಸ್ ಮಾಡ್ರಿ, ಆ ಕಡೆ ಪಟಾಕಿ ಹೊಡಿರಿ, ಆ ಕಡೆ ಬಸ್ ಬೀಳ್ಲಿ, ಈ ಕಡೆ ಯಾರೋ ಚಂದ ಹುಡುಗಿ ಹೋಗ್ಲಿ, ಆ ಕಡೆ ಒಬ್ಬ ಸುಂದರವಾದಂತ ಹುಡುಗ ಹೋಗ್ಲಿ, ಇಲ್ಲೊಂದು ಏನು ನೋಡಲ್ಲ. ಅಲ್ಲಿಂದ ಇಳಿದಿದ್ದು ಅದು ಕೇವಲ ಅದೊಂದೇ ಗುರಿ, ಒಂದೇ. ಸೊ ಇದು ಒಂದು ದೊಡ್ಡ ಪಾಠ. ಯಾವತ್ತು ನಮ್ಮ ಗುರಿಯ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ, ನಮಗೆ ಬೇರೆ ವಸ್ತುಗಳು ಯಾವುದು ಕಾಣಿಸಲ್ಲ ಅಂತ ಅರ್ಥ. ಇಟ್ಸ್ ಎ ವೆರಿ ಕ್ಲಿಯರ್ ಇಂಡಿಕೇಶನ್. ಅಂತ ಅದ್ಭುತವಾದಂತ ಪಾಠನ ಈ ಹದ್ದು ತೋರಿಸುತ್ತೆ. ಇದೊಂದು ಅಮೇಝಿಂಗ್ ಕ್ರೀಚರ್. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ನಾನು ತುಂಬಾ ಹಿಂದೆ ಕರ್ನಾಟಕ ಸರ್ಕಾರ ಎಲ್ಲ ಬಸ್ಗಳಿಂದ ಬರಿತಾ ಇತ್ತು, ಏನಂದ್ರೆ ಕೊಡುತಾಯಿ ವರವನ್ನು ಕುಡುಕನಲ್ಲದ ಗಂಡನನ್ನು ಅಂತ. ಅಂದ್ರೆ ನನಗೆ ಗಂಡ ಸಿಗ್ಬೇಕಾದ್ರೆ ಎಂತ ಒಳ್ಳೆ ಗಂಡ ಸಿಗ್ಬೇಕು ಅನ್ನೋ ಮೆಸೇಜ್ ಅದು. ಆಕ್ಚುಲಿ ಈ ಪಕ್ಷಿಗಳನ್ನ ಇದಕ್ಕೆ ಏನಂತಾರೆ ಅಂತಂದ್ರೆ ಹಾರ್ನ್ ಬಿಲ್ ಅಂತ ಕರೀತಾರೆ. ಇದು ಗ್ರೇಟ್ ಹಾರ್ನ್ ಬಿಲ್. ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದ ಹಾರ್ನ್ ಬಿಲ್. ಇದು ಒಂದು ಅದ್ಭುತ ಅಂದ್ರೆ ಅದ್ಭುತ ಜೀವಿ. ಇದು ಯಾವುದೇ ಒಂದು ಸುಖಿ ದಾಂಪತ್ಯ ಜೀವನದ ಪಾಠಗಳನ್ನ ಕಲಿಬೇಕು ಅಂತಂದ್ರೆ ದಯವಿಟ್ಟು ಈ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳಿ. ಯಾರಾದ್ರೂ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಿರೋರು, ಮದುವೆ ಆಗಿರೋರು ಇದ್ರೆ ದಯವಿಟ್ಟು ಈ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳಿ. ಈ ಹಾರ್ನ್ ಬಿಲ್ ಏನು ಗೊತ್ತಾಯ್ತು?
ಒಂದು ಗಂಡು ಹಾರ್ನ್ ಬಿಲ್ಲು ಒಂದು ಹೆಣ್ಣು ಹಾರ್ನ್ ಬಿಲ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಮಾಡ್ಕೊಂಡಾದ ನಂತರ ಎರಡು ಕೂಡ್ತವೆ. ಕೂಡಾದ ನಂತರ ಹೆಣ್ಣು ಗರ್ಭವತಿ ಆದಾಗ, ಅಂದ್ರೆ ನಾನು ಮೊಟ್ಟೆ ಇಡಂಗ ಆದಾಗ, ನಾನು ಬೇರೆ ಭಾಷೆ ಆಗಿದ ತಕ್ಷಣ ಅದು ಹಾರೋಗಿದ್ದೇನೆ ಒಂದು ಮರದಲ್ಲಿ ಪೊಟ್ರೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಪೊಟ್ರೆ ಒಳಗಡೆ ಸೇರ್ಕೊಂಡಾದ್ಮೇಲೆ ಏನ್ ಮಾಡುತ್ತೆ, ಪೊಟ್ರೆಯಿಂದ ಹೊರಗಡೆ ಬರಕ್ಕಾಗ್ದಂಗೆ ಅದನ್ನ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಹೆಂಗ್ ಕ್ಲೋಸ್ ಮಾಡುತ್ತೆ, ಅದು ಹಾಕುವಂತ ಡ್ರಾಪಿಂಗ್ಸ್ ಹಿಕ್ಕೆಗಳು ಏನಾಗುತ್ತೆ, ಆ ಹಿಕ್ಕೆಗಳನ್ನೆಲ್ಲ ಇಟ್ಟು ಮುಚ್ಚಿಬಿಡುತ್ತೆ ಬಾಗಿಲ. ಸೊ ಇನ್ಯಾರು ಒಳಗಡೆ ಬರಂಗಿಲ್ಲ, ಇದು ಆಚೆ ಕಡೆ ಹೋಗಂಗಿಲ್ಲ. ಅರೆ ಹಂಗಿದ್ರೆ ಏನಿದ್ರ ಸಮಾಚಾರ, ಇದು ಆಚೆ ಕಡೆ ಹೋಗಂಗಿಲ್ಲ, ಊಟ ಆಗಲ್ಲ, ಯಾರ ಕೆಲಸ ಅಂತಂದ್ರೆ ಗಂಡಿನ ಕೆಲಸ. ಗಂಡು ಹೆಂಗೆ ಮಾಡುತ್ತೆ ಗೊತ್ತಾ, ನಿಮ್ಗೆ ಅದ್ಭುತ ಆಶ್ಚರ್ಯ ಆಗುತ್ತೆ ಗಂಡಿನ ಬಗ್ಗೆ ಕೇಳಿದ್ರೆ. ಗಂಡು ಇಡೀ ಕಾಡ್ನೆಲ್ಲ ಸುತ್ತಾಡಿ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೂಟ್ಗಳು, ಅದು ಎಂತದಾದ್ರು ತಿನ್ನಕ್ ರೆಡಿ ಇರುತ್ತೆ. ಆದ್ರೆ ಅತ್ಯಂತ ಒಳ್ಳೆ ಹಣ್ಣುಗಳನ್ನ ಮಾತ್ರ ಆಯ್ಕೊಂಡು ತಗೊಂಬಂದು ಆ ಗೂಡೊಳಗಡೆ ಸಣ್ಣ ರಂಧ್ರ ಇರುತ್ತೆ, ಆ ರಂಧ್ರದಿಂದ ಹೆಣ್ಣು ಕೊಡುತ್ತೆ ಒಳಗಡೆ. ಹೆಂಗೆ ಕಾಯಕ ಮಾಡುತ್ತೆ ಅದು ಅಂತಂದ್ರೆ ನಿಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಪಕ್ಷಿದು ಎಲ್ಲೆಲ್ಲೋ ಹುಡ್ಕಾಡ್ಕೊಂಡ್ ಬರುತ್ತೆ, ಬಂದು ನಿರಂತರವಾಗಿ ಬಿಡ್ತಾನೆ ಇರುತ್ತೆ. ಆಕ್ಚುಲಿ ಅವಾಗ ಏನಂದ್ರೆ ಗಂಡು ಸೋತು ಸುಣ್ಣ ಆಗ್ಬಿಡುತ್ತೆ, ಅಷ್ಟು ಹುಡ್ಕಾಡುತ್ತೆ. ಯಾಕಂದ್ರೆ ಅದಕ್ಕೆ ಸಮಾಧಾನ ಆಗಲ್ಲ. ಏನೇ ನೋಡಿದ್ರು ಇದಕ್ಕಿಂತ ಒಳ್ಳೆ ತಗೋಬೇಕು ನನ್ನ ಹೆಂಡತಿಗೆ, ಇದಕ್ಕಿಂತ ಒಳ್ಳೆ ತಗೋಬೇಕು ನನ್ನ ಹೆಂಡತಿಗೆ, ಇದಕ್ಕಿಂತ ನಾನು ಒಳ್ಳೆ ತಗೋಬೇಕು, ಹೋರಾಟ ಮಾಡ್ತಾನೆ ಇರುತ್ತೆ. ಹೋರಾಟ ಮಾಡಿ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೂಟ್ ಹುಡ್ಕೊಂಡು ತಗೊಂಡ್ಬರುತ್ತೆ. ಆಯ್ತು, ತಂದ್ಕೊಡಕ್ ಶುರು ಮಾಡ್ತು. ಒಳಗಡೆ ಇರೋದೇನ್ ಮಾಡುತ್ತೆ, ಮೊಟ್ಟೆ ಹಾಕ್ತು. ಮೊಟ್ಟೆ ಹಾಕಿದ್ಮೇಲೆ ಮರಿ ಮಾಡ್ತು, ಕಾವು ಕೊಡ್ತಾ ಇದೆ. ಈ ಕವಿ ಒಳಗಡೆ ಸೇರ್ಕೊಂಡು ಕಾವು ಕೊಡ್ತಾ ಇರ್ಬೇಕಾದ್ರೆ ಈ ಮೊಟ್ಟೆ ಹಾಕಿ ಇನ್ಕ್ಯುಬೇಷನ್ ಪೀರಿಯಡ್ ಇದಕ್ಕೆ 1 ಮಂತ್, ಅಂದ್ರೆ ಕಾವು ಕೊಡೋದಕ್ಕೆ 1 ತಿಂಗಳಾದ್ಮೇಲೆ ಮರಿಗಳ ಆಚೆ ಕಡೆಗೆ ಬರ್ತವೆ. ಆದ್ರೆ ಇದು ಮೊಟ್ಟೆ ಹಾಕೋದಕ್ಕಿಂತ ಮೊದಲೇ ಒಳಗಡೆ ಹೋಗಿದೆ, ಅದೊಂದು 10 ದಿವಸ ಮೊದಲು. ಮೊಟ್ಟೆ ಹಾಕಿದ ತಕ್ಷಣ ಆಚೆಗೆ ಬರಲ್ಲ, ಇದು ಮರಿ ಆಗಿದ ತಕ್ಷಣ ಒಳಗಡೆನೇ ಇರುತ್ತೆ ಮರಿಗಳ ಜೊತೆನೆ. ಈ ಟೈಮ್ ನಲ್ಲಿ ಗಂಡಿಗೆ ಎಷ್ಟು ಕೆಲಸ ಅಂತಂದ್ರೆ ಬರೀ ಹೆಣ್ಣಿಗಷ್ಟೇ ಅಲ್ಲ, ತನ್ನ ಮಕ್ಕಳಿಗೂ ಆಹಾರ ತಂದ್ಕೊಳ್ಬೇಕು. ಇದು ಯಾವಾಗ್ಲೂ ಹುಡುಕಿ ತಂದು ಕಂಟಿನ್ಯೂಸ್ ಆಗಿ ಆಹಾರ ಕೊಡ್ತಲೇ ಇರುತ್ತೆ ತನ್ನ ಮಕ್ಕಳುಗಳಿಗೆ. ಆಹಾರ ಕೊಡ್ತಾ ಒಂದ್ ಅದ್ಭುತ ಏನು ಇಲ್ಲಿ ಅಂತಂದ್ರೆ, ಮಳೆ ಬರ್ಲಿ, ಗುಡುಗು ಬರ್ಲಿ, ಸಿಡ್ಲೊಡಿಲಿ, ಅತಿಯಾದ ಬಿಸಿಲಾಗ್ಲಿ, ರಾತ್ರಿ ಆಗ್ಲಿ, ಹಗಲಾಗ್ಲಿ, ಹುಣ್ಣಿಮೆ ಬರ್ಲಿ, ಅಮಾವಾಸ್ಯೆ ಬರ್ಲಿ, ಕಾಡೆಲ್ಲ ಬೆಂಕಿ ಹತ್ಕೊಂಡ್ಲಿ, ಏನೇ ಆದ್ರೂನು ಆ ಗೂಡು ಹತ್ರದಿಂದ ಎಲ್ಲೂ ಹೋಗಲ್ಲ, ಅದಲ್ಲೇ ಕೂತಿರುತ್ತೆ ಯಾವಾಗ್ಲೂ ಗೂಡು ಕಾಯ್ಕೊಂಡು. ಇನ್ಯಾರಾದ್ರೂ ಶತ್ರುಗಳು ಬಂದು ನನ್ನ ಹೆಂಡತಿಗೆ ಏನಾರ ಮಾಡ್ಬಿಡ್ತಾರೆ ಅಂತ ಹೇಳಿ 24 ಗಂಟೆ ಕೆಲಸ ಕಾಯುತ್ತಿದ್ದು. ಇದ್ರದ್ದು ಅದ್ಭುತ ಡಾಕ್ಯುಮೆಂಟರಿ ಇದೆ, ಮಲಯಾಳಂ ಮನೋರಮದವ್ರು ತೆಗ್ದಿದ್ದಾರೆ, ನೀವು ನೋಡ್ಬೇಕಾದ್ರೆ 24 hours ಅಲ್ಲೇ ಕೂತ್ಕೊಂಡು ಕಾಯ್ತಾ ಇರುತ್ತೆ. ಎಂತ ಭಯಂಕರವಾದ ಗುಡುಗು ಸಿಡ್ಲುಗಳು ಬಂದ್ರು ಎದ್ದೋಗಲ್ಲ, ಅಲ್ಲೇ ಕೂತ್ಕೊಂಡಿರುತ್ತೆ, ಅಲ್ಲೇ ಕೂತ್ಕೊಂಡು ಕಾಯ್ತಾ ಇರುತ್ತೆ. ಅಂತ ಅದ್ಭುತವಾದಂತ ಕೆಲಸ. ಆಯ್ತು, ಇದು 1.5 ತಿಂಗಳು 1.5 ತಿಂಗಳಾದ್ಮೇಲೆ 1 ತಿಂಗಳು ಮರಿಗಳು ಬರ್ತವೆ. ಆಮೇಲೆ ಆಚೆಗೆ ಬರುತ್ತೆ ಹೆಣ್ಣು. ಅದು ಮಾಡಿದಂತ ಡೋರ್ನ ಓಪನ್ ಮಾಡ್ಕೊಂಡು ಆಚೆಗೆ ಬಂದ್ಬಿಡುತ್ತೆ. ಹೆಣ್ಣು ಆಚೆ ಕಡೆ ಬಂದ್ರೆ 1 ತಿಂಗಳಿಂದ ಗೂಡಲ್ಲೇ ಇದ್ದಿದ್ರಿಂದ ಹಾರಕ್ ಬರಲ್ಲ ಅದಕ್ಕೆ, ಯಾಕಂದ್ರೆ ಒಳಗಡೆನೆ ಕೂತಿರುತ್ತಲ್ಲ ಗೂಡೊಳಗನೆ. ಇನ್ನ ರೆಕ್ಕೆ ಬಿಚ್ಚ ಹಾರೋದಕ್ಕೆ ಇನ್ನೂ ಸ್ವಲ್ಪ ದಿವಸ ಬೇಕು. ಆಚೆ ಕಡೆ ಬಂದ್ರು ಗಂಡಿನ ಕೆಲಸ ಏನು, ಅದರ ಎದುರುಗಡೆನೆ ಕೂತ್ಕೊಂಡು ಅದಕ್ಕೆ ಮಾತಾಡಿಸ್ಕೊಂಡು ಅವಾಗ ಹೋಗಿ ಹಣ್ಣುಗಳನ್ನೆಲ್ಲ ತಗೊಂಬಂದ್ ಈ ಟೈಮ್ ನಲ್ಲಿ ಏನ್ ಮಾಡುತ್ತೆ, ಅವಾಗಿನ ಜಸ್ಟ್ ಡೆಲಿವರಿ ಆಗಿ ಬಂದಿರೋದ್ರಿಂದ ಇದಕ್ಕೆ ಹಾವುಗಳು, ಹಲ್ಲಿಗಳು, ಕೀಟಗಳು, ಈ ತರದ್ದು ಅಷ್ಟು ದಿವಸ ಬರೀ ವೆಜಿಟೇರಿಯನ್ ಹಣ್ಣು ತಂದು ಕೊಡ್ತು. ಈಗ ಏನಿದ್ರು ನಾನ್ ವೆಜಿಟೇರಿಯನ್ ಫುಡ್ ಅದಕ್ಕೆ ಇಂತ ತಂದು ಕೊಟ್ಟು ತಾಕತ್ ಕೊಡ್ಸುತ್ತೆ ಅದಕ್ಕೆ. ಆಮೇಲೆ ಗಂಡು ಹೆಣ್ಣು ಎರಡೂ ಸೇರ್ಕೊಂಡು ಹೋಗಿ ಮರಿಗಳಿಗೆ ಊಟ ಹಾಕ್ತವೆ. ಈ ಮರಿಗಳು ಎಷ್ಟು ದಿವಸ ಹಂಗೆ ಇರ್ತವೆ, ಈ ಮರಿಗಳು ಸುಮಾರು 2 ತಿಂಗಳು ಬೇಕಿತ್ತು ಗೂಡಿಂದ ಆಚೆಗೆ ಬರೋದಕ್ಕೆ. 2 ತಿಂಗಳ ಆದ ನಂತರ ಆ ಮರಿಗಳು ಆಚೆ ಕಡೆ ಬಂದು ಹಾರಕ್ ಶುರು ಮಾಡ್ತವೆ. ಆಚೆ ಕಡೆ ಬಂದಿದ ತಕ್ಷಣ ಅವು ಹಾರಲ್ಲ, ಎಲ್ಲೋ ಹತ್ತದ ಕೊಂಬೆ ಮೇಲೆ ಕೂತ್ಕೊಂತವೆ. ಇವು ಹಂಗಾದ್ರೂ ಫೀಡ್ ಮಾಡ್ತಲೇ ಇರ್ತಾವ, ಸ್ವಲ್ಪ ದೂರ ಹಾರದ್ ಕಲ್ಸಿ ಆಮೇಲೆ ಇಂಡಿಪೆಂಡೆಂಟ್ ಆಗ್ತವೆ. ಅದಕ್ಕೆ ಹೆಣ್ಣು ಮಕ್ಕಳು ಮದ್ವೆ ಆಗೋರು ಯಾರಾದ್ರೂ ಇದ್ರೆ, ನಿನ್ಗೆ ಎಂತ ಹುಡುಗ ಬೇಕು ಅಂತ ಯಾರ ಕೇಳಿದ್ರೆ, ನನಗೆ ಎಂತ ಹುಡುಗ ಬೇಕು ಅಂತಂದ್ರೆ ದಯವಿಟ್ಟು ನನಗೆ ಈ ಪಕ್ಷಿಗಳು ಅಂತಂದ್ರೆ ಹಾರ್ನ್ ಬಿಲ್ ಅಂತ ಹುಡುಗ ಬೇಕು ಅಂತ ಕೇಳಿ. ನಿಜವಾಗ್ಲೂ ನೀವು ಪುಣ್ಯ ಮಾಡಿರ್ತೀರ, ಅಂತ ವಂಡರ್ಫುಲ್ ಫ್ಯಾಮಿಲಿ ಆಗಿತ್ತು ಹಾರ್ನ್ ಬಿಲ್ ಫ್ಯಾಮಿಲಿ. ಅದಕ್ಕೇನೆ ಇದನ್ನ ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ ನೋಡಿ, ಈ ಪ್ರೋಸೆಸ್ ಅಲ್ಲಿ ಗಂಡು ಪಕ್ಷಿ ಏನೋ ಆಗಿ ಸತ್ತೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಗಂಡು ಪಕ್ಷಿ. ಹೆಣ್ಣು ಪಕ್ಷಿ ಹಂಗಾದ್ರೂ ಗೂಡಿಂದ ಆಚೆಗೆ ಬರಲ್ಲ, ಒಳಗಡೆನೆ ಇದ್ದು ಅಲ್ಲೇ ಜೀವ ಬಿಡುತ್ತೆ. ಒಳಗಡೆ ಆಹಾರ ಏನು ತಗೊಳ್ದಂಗೆ ಏನು ಎಕ್ಸ್ಪೆಕ್ಟ್, ಒಳಗಡೆ ಇದ್ದು ಜೀವ ಬಿಡುತ್ತೆ. ಎಂತ ಅದ್ಭುತವಾದಂತ ಸಂಸಾರ ನೋಡಿ ಇದು, ಎಂತ ಪಾಠ ಹೇಳಿದ್ರು. ದೇರ್ ಕ್ಯಾನ್ ಬಿ ನೋ ಅದರ್ ಎಕ್ಸಾಂಪಲ್ ಅದರ್ ದೆನ್ ದಿಸ್ ವರ್ಡ್ಸ್ ಫಾರ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್. ಬೆಸ್ಟ್ ಫ್ಯಾಮಿಲಿ ರಿಲೇಷನ್ ಹೇಳ್ಕೊಡುವಂತ ಒಂದೇ ಪಕ್ಷಿ ಅಂತಂದ್ರೆ ಇದು ಹಾರ್ನ್ ಬಿಲ್ಗಳು. ದಯವಿಟ್ಟು ನಮ್ಮ ಸಂಸಾರಗಳು ಹಾರ್ನ್ ಬಿಲ್ ಅಂತ ಇರ್ಲಿ ಅಂತೇಳಿ ನಾವೆಲ್ಲ ಆಸೆ ಪಡ್ತೀವಿ. ನೀವೀಗ ನೋಡ್ತಾ ಇರೋದು ಬಾಯ ಅನ್ನೋ ಒಂದು ಪಕ್ಷಿ. ಇದನ್ನ ಬೀವರ್ ಬರ್ಡ್ ಅಂತ ಕರೀತಾರೆ. ಈ
ಬಾಯ ಇವರ್ ಬರ್ಡ್. ಈ ಬಾಯ ಪಕ್ಷಿಗಳು ಏನ್ ಮಾಡ್ತವೆ, ಇವುಗಳಿಂದ ಕಲಿಯುವಂತ ಪಾಠ ಅದ್ಭುತವಾದಂತದ್ದು. ಏನು, ಇವುಗಳು ಮಾಮೂಲಿ ನೀವು ಯಾವ್ದಾರ ಹಳ್ಳಿಗಳಿಗೆ ಹೋದ್ರೆ ಈ ತರ ನೆಸ್ಟ್ಗಳನ್ನ ನೋಡ್ತಿರ್ತೀವಿ, ಎಷ್ಟೊಂದು ನೆಸ್ಟ್ಗಳನ್ನ ನೋಡಿರ್ತೀರ. ಎಷ್ಟೋ ಜನ ಮನೆಗಳಿಗೆ ಶೋಗ್ ಅಂತ ತಂದಿಟ್ಕೊಂತಾರೆ, ಮಾಡಕ್ ಹೋಗ್ಬೇಡಿ. ಈಗಲೇ ಬೇಕಾದಷ್ಟು ಹಾಳು ಮಾಡಿದೀವಿ, ಅದನ್ನ ಬೇರೆ ತಗೊಂಡು ಇನ್ನೊಂದು ಹಾಳು ಮಾಡೋದು ಬೇಡ. ಇರ್ಲಿ, ಅವಾಗ ಆನೆಗಳು ಬಂದು ನಮ್ಮ ಮನೆಗಳನ್ನ ಎತ್ಕೊಂಡೋಗಿ ಇಟ್ಕೊಂತಾರೆ ಅಷ್ಟೇ. ಸುಮ್ಮನೆ ಇರ್ಲಿ. ಈ ಪಕ್ಷಿಗಳು, ಬಾಯಾ ಪಕ್ಷಿಗಳ ಬಗ್ಗೆ ತುಂಬಾ ಅದ್ಭುತವಾದಂತ ತಿಳ್ಕೊಳ್ಳೋದಿದೆ. ಇವೆಲ್ಲ ಒಂಥರ ಇಂಜಿನಿಯರ್ ಪಕ್ಷಿಗಳು. ಏನ್ ಮಾಡ್ತವೆ ಇವು, ಒಂದು ಊರಿಗೆ ಬಂದು ಆ ಊರ್ನಲ್ಲಿ ಗೂಡು ಕಟ್ಟಬೇಕು ಅಂದ್ರೆ ಫಸ್ಟ್ ಊರ್ನ ಸರ್ವೆ ಮಾಡ್ತವೆ. ಈ ಊರ್ನಲ್ಲಿ ಆವರೇಜ್ ಹೈಟ್ ಮನುಷ್ಯಂದು ಎಷ್ಟಿದೆ ಅಂತ. ಆವರೇಜ್ ಹೈಟ್ ಎಷ್ಟಿದೆ, ಅತಿ ಎತ್ತರದ ಮನುಷ್ಯ ಎಷ್ಟಿದ್ದಾನೆ, ಚಿಕ್ಕ ಮನುಷ್ಯ ಎಷ್ಟಿದ್ದಾನೆ, ಆವರೇಜ್ ಹೈಟ್ ಎಷ್ಟಿದೆ, ಇವ್ರು ಎಷ್ಟೆತ್ರ ಕೈ ಎತ್ತಬಹುದು ಇವರು ಅನ್ನೋದನ್ನ ನೋಡ್ಕೊಂಡು ಹೋಗ್ತವೆ. ನೋಡ್ಕೊಂಡು ಹೋಗಿ ಅಂತ ಜಾಗ ಹುಡುಕ್ತವೆ ಎಲ್ಲಿ ಗೂಡು ಮಾಡ್ಬೇಕು ಅಂತ. ಗೂಡು ಮಾಡೋದಕ್ಕೆ ಅಂತ ಜಾಗ ಹುಡುಕಿದ್ಮೇಲೆ ಕಡ್ಡಿಗಳು ನೋಡಿ, ಈ ಚಿತ್ರದಲ್ಲಿ ಎಷ್ಟೊಂದು ಕಡ್ಡಿಗಳಿಗೆ ಗೂಡು ಕಟ್ಟಿದೆ. ಕಡ್ಡಿ ಸೆಲೆಕ್ಷನ್ ಸಹ ತುಂಬಾ ಸೂಕ್ಷ್ಮವಾಗಿ ಮಾಡುತ್ತೆ. ಏನಂದ್ರೆ ಆ ಕಡ್ಡಿ ಏನಂತ ತಡ್ಕೋಬೇಕು ಅಂದ್ರೆ ಆ ಪಕ್ಷಿ ತೂಕ, ಆ ಪಕ್ಷಿಯ ಗೂಡಿನ ತೂಕ, ಆ ಪಕ್ಷಿ ಹೆಂಡತಿ ತೂಕ, ಆ ಪಕ್ಷಿಯ ಹೊಟ್ಟೆ ತೂಕ, ಅವು ಮರಿ ಆದ್ಮೇಲೆ ಮರಿಗಳ ತೂಕ, ಇಷ್ಟನ್ನು ತಡೆಯುವಂತ ಕಡ್ಡಿ ಹುಡುಕುತ್ತೆ. ಇಲ್ಲಾಂದ್ರೆ ಅದು ಗೂಡು ಕಟ್ಟಿದ ತಕ್ಷಣ ಮೇಲ್ಗಡೆಯಿಂದ ಬಿದ್ದೋಗ್ಬಿಡುತ್ತೆ. ಸರಿ, ಈ ಗೂಡು ಕಟ್ಟಾದ್ಮೇಲೆ ಏನ್ ಮಾಡುತ್ತೆ ಈ ಪಕ್ಷಿ, ಅರ್ಧ ಕಟ್ಟಿರುತ್ತೆ. ಇಲ್ಲಿ ನೋಡಿ, ಅರ್ಧ ಕಟ್ಟಿರೋದು ಎಷ್ಟೊಂದು ಗೂಡುಗಳಿದಾವೆ. ಅರ್ಧ ಕಟ್ಟಾದ್ಮೇಲೆ ನಿಲ್ಲಿಸ್ಬಿಡುತ್ತೆ. ನಿಲ್ಲಿಸೋಗಿ ಹೆಣ್ಣು ಪಕ್ಷಿ ಕರ್ಕೊಂಡ್ ಬರುತ್ತೆ, ತೋರ್ಸುತ್ತೆ. ಹೆಣ್ಣು ಪಕ್ಷಿಗೆ ಇಷ್ಟ ಆಯ್ತು ಅಂತಂದ್ರೆ ಗಂಡು ಹೆಣ್ಣು ಎರಡೂ ಸೇರ್ಕೊಂಡು ಆ ಗೂಡ್ನ ಕಂಪ್ಲೀಟ್ ಮಾಡ್ತಾರೆ. ಅವಾಗ ಅದ್ರ ಸಂಸಾರ ಮಾಡಿ ಮರಿ ಮಾಡುತ್ತೆ. ಸೊ ನೀವು ಅದಕ್ಕೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ನೋಡ್ತೀರಾ, ಎಲ್ಲೆಲ್ಲಿ ಈ ಗೂಡುಗಳು ನೋಡ್ತೀರಾ, ಅರ್ಧ ಕಂಪ್ಲೀಟ್ ಆಗಿರೋ ಇರ್ತವೆ. ಇವೆಲ್ಲ ರಿಜೆಕ್ಟೆಡ್ ಗೂಡುಗಳು. ಫುಲ್ ಆಗಿರೋವೆಲ್ಲ ಅಕ್ಸೆಪ್ಟೆಡ್ ಅಂತ. ಸೊ ನಮ್ಮಲ್ಲಿ ಹಂಗೆ ಸಾಧ್ಯ ಇಲ್ಲ. ಆದ್ರೆ ನಿಜ ಜೀವನದಲ್ಲಿ ನಮ್ಮಲ್ಲೂ ಹಂಗೆ ಸಾಧ್ಯ ಆಗುತ್ತೆ. ನೋಡಿ, ನೀವು ಪಾಯ ಹಾಕಿದಾಗ ಸಾಮಾನ್ಯ ಹೆಂಡತಿದಿರ್ ಕರ್ಕೊಂಡು ಹೋಗಿ ಗಂಡದಿರ್ ತೋರ್ಸಲ್ಲ, ನಿಂಗೆ ಗೊತ್ತಾಗಲ್ಲ ಬಿಡಿ, ಸ್ವಲ್ಪ ಗೋಡೆ ಬರ್ಲಿ ಅಂತ. ಒಂದ್ ಮುಕ್ಕಾಲ್ ಭಾಗ ಮನೆ ಆದ್ಮೇಲೆ ಹೆಂಡತಿದಿರ್ ಕರ್ಕೊಂಡು ಹೋಗಿ ತೋರಿಸ್ತಾರೆ. ನಿಮ್ ತಾಯಿದಿರ್ನ ನಿಮ್ ತಂದೆದಿರ್ನ ಕೇಳಿ, ಮನೆ ಕಟ್ಸಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ಪಾಯ ಹಾಕ್ದಾಗಲೆಲ್ಲ ಅವಳಂಗೇನ್ ಗೊತ್ತಾಗ್ತಿರ್ಲಿಲ್ಲ, ಆಮೇಲೆ ಕಟ್ಟಾದ್ಮೇಲೆ ಗೊತ್ತಾಯ್ತು ಇಷ್ಟು ದೊಡ್ಡದು ಬರುತ್ತಾ ರೂಮ್, ಇಷ್ಟು ದೊಡ್ಡದಾಗುತ್ತಾ ಅಂತ ಹೇಳಿ. ಸೊ ಹಿಂಗಾಗಿ ನಮ್ಮಲ್ಲೂ ಹಂಗಾಗುತ್ತೆ. ಆದ್ರೆ ಏನಂದ್ರೆ ನಮ್ಮಲ್ಲಿ ಹೆಂಡತಿ ಇಷ್ಟಪಡ್ಲಿಲ್ಲ ಅಂದ್ರೆ ಇನ್ನೊಂದ್ ಮನೆ ಕಟ್ಸಕ್ ಆಗಲ್ಲ. ಈ ಪಕ್ಷಿಗಳಿಗೆ ಮಾತ್ರ ಮಾಡಕ್ ಸಾಧ್ಯ. ಪಕ್ಷಿ ಪ್ರಪಂಚದ ಒಂದು ವಿಚಿತ್ರ ಗೊತ್ತಿರ್ಲಿ ನಿಮ್ಗೆ. ಪಕ್ಷಿ ಪ್ರಪಂಚದ ಒಂದು ವಿಚಿತ್ರ ಅಂದ್ರೆ ಸುಂದರವಾಗಿರುವಂತಹ ಎಲ್ಲಾ ಪಕ್ಷಿಗಳು ಗಂಡು ಪಕ್ಷಿಗಳೇ. ಅಷ್ಟೇನು ಸುಂದರವಿಲ್ಲದಂತಹ ಪಕ್ಷಿಗಳೆಲ್ಲ ಹೆಣ್ಣು ಪಕ್ಷಿಗಳು. ಸುಮ್ಮನೆ ನೋಡಿ ನೀವು, ಕೋಳಿ ನೋಡಿದೆ, ಮೊಟ್ಟೆ ಇಡೋ ಕೋಳಿ ಚೆನ್ನಾಗಿರಲ್ಲ. ಅದೇ ಹುಂಜ ನೋಡಿ, ಕಲರ್ ಎಲ್ಲ ಇರುತ್ತೆ, ಬಣ್ಣವಾಗಿರುತ್ತೆ. ನವಿಲ್ ನೋಡಿ, ಹೆಣ್ಣು ನವಿಲ್ಗೆ ಪುಕ್ಕನೇ ಇರಲ್ಲ. ಗಂಡು ನವಿಲ್ ನೋಡಿ, ದೊಡ್ಡ ದೊಡ್ಡ ಗರಿಗಳನ್ನ ಬಿಟ್ಕೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ನೋಡ್ತೀರಾ. ಸೊ ಸುಂದರವಾಗಿ ಯಾವ್ದು ಪಕ್ಷಿ ಕಾಣಿಸುತ್ತೆ, ಯಾವುದೇ ಅನುಮಾನ ಇಲ್ಲ, ಅದು ಗಂಡು ಪಕ್ಷಿನೇ. ಯಾವ್ದು ಸುಂದರವಾಗಿಲ್ಲ ಅದು ಹೆಣ್ಣು ಪಕ್ಷಿ ಅಂತ ಹೇಳಿ. ಸೊ ಹಂಗಂತ ಹೇಳಿ ನೀವು ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡ್ತಾರೆ. ಯಾಕಂದ್ರೆ ಪಕ್ಷಿಗಳು ಅಷ್ಟೇ, ಅದು ಚಿಕ್ಕ ಗ್ರೂಪ್, ಅದು ದೊಡ್ಡ ಗ್ರೂಪ್ ನೀವಿದ್ದೀರಾ. ಸೊ ಇದು ಈ ಪಕ್ಷಿಗಳಿಂದ ಕಲಿಬೇಕಾದಂತ ಪಾಠ. ನಾನ್ ನಿಮಗೆ ತೋರಿಸ್ತಾ ಇರೋದು ಟಿಟ್ಟಿ ಬಾಯ್ದು. ಇದನ್ನ ರೆಡ್ ವ್ಯಾಟಲ್ಡ್ ಲ್ಯಾಫಿಂಗ್ ಅಂತಾರೆ. ವ್ಯಾಟಲ್ ಅಂತಂದ್ರೆ ಆ ಮೂಗಿನ ಭಾಗದಲ್ಲಿ ಕೆಂಪಗಿದೆಯಲ್ಲ, ಅದು ರೆಡ್ ಕಲರ್ ಇರುತ್ತೆ. ಲ್ಯಾಫಿಂಗ್ ಪಕ್ಷಿಗಳಿವೆ, ಅದಕ್ಕೋಸ್ಕರ ಇದನ್ನ ರೆಡ್ ವ್ಯಾಟಲ್ಡ್ ಲ್ಯಾಫಿಂಗ್ ಅಂತಾರೆ. ಇವು ಸಾಮಾನ್ಯ ಕೆರೆಗಳು ಇದ್ರ ಬದಿನಲ್ಲಿ ಇರುತ್ತೆ. ಸುಂದರವಾದಂತಹ ಪಕ್ಷಿ ಇದು. ಇದು ನೀವು ನೋಡಿರ್ಬೋದು, ನೀವೆಲ್ಲಾರು ಈ ಪಕ್ಷಿಗಳು ಸಂಜೆ ಹೊತ್ತಲ್ಲಿ ಅಥವಾ ಮನುಷ್ಯರು ಯಾರಾದ್ರೂ ಹೋದ್ರೆ ಹಾರ್ತವೆ. ಇವು ಹಾರ್ಬೇಕಾದ್ರೆ ಸುಮ್ಮನೆ ಆಗಲ್ಲ. ಡಿಡ್ ಯು ಡೂ ಇಟ್, ಡಿಡ್ ಯು ಡೂ ಇಟ್, ವೈ ಡಿಡ್ ಯು ಡೂ ಇಟ್, ವೈ ಡಿಡ್ ಯು ಡೂ ಇಟ್, ಡಿಡ್ ಯು ಡೂ ಇಟ್, ಡಿಡ್ ಯು ಡೂ ಇಟ್ ಅಂತಾನೆ ಕೂಗ್ತಿರ್ತಾರೆ. ಎಷ್ಟೋ ಜನ ಇದಕ್ಕೆ ಡಿಡ್ ಯು ಡೂ ಇಟ್ ಪಕ್ಷಿ ಅಂತಾನು ಕರೀತಾರೆ. ಡಿಡ್ ಯು ಡೂ ಇಟ್ ಅಂತ. ಈ ಪಕ್ಷಿ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನೋಡಿ, ನಿಮ್ಗೆ ಯಾವಾಗ ಥ್ರೆಟ್ ಬರುತ್ತೆ, ಯಾವಾಗ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಬರುತ್ತೆ, ಅವಾಗ ಎದುರಾಳಿ ವೀಕ್ನೆಸ್ ತಿಳ್ಕೊಬೇಕು ನೀವು. ಅವ್ನ್ ಏನು ವೀಕ್ನೆಸ್ ಅಂತ. ಮನುಷ್ಯರ ವೀಕ್ನೆಸ್ ಏನ್ ಹೇಳಿ, ನಮ್ಗಳದು ಡಿಸ್ಟಾರ್ಷನ್. ಡಿಸ್ಟಾರ್ಷನ್ ಅಂತಂದ್ರೆ ನಾವು ಚಂಚಲ ಸ್ವಭಾವದವರು. ಏನಾಗುತ್ತೆ ಅದು ಸಡನ್ ಆಗಿ ನೋಡ್ತೀವಿ. ನೋಡಿ, ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಜನ ಸೇರಿದ್ರೆ ಏನು ಅಂತಾನು ಕೇರ್ ಮಾಡಲ್ಲ, ನಮ್ದು ಹೋಗಿ ಒಂದ್ ತಲೆ ಎಣಕ್ ನೋಡ್ಬರ್ತೀವಿ, ಏನೋ ನಡೀತಾ ಇದೆ ಅಂತೇಳಿ. ಸೊ ನಾವು ಈ ಡಿಸ್ಟಾರ್ಷನ್ಗಳನ್ನ ಇಷ್ಟಪಡ್ತೀವಿ, ಚಂಚಲ ಸ್ವಭಾವದವರು. ಇದನ್ನ ಅಡ್ವಾಂಟೇಜ್ ಮಾಡ್ಕೊಳುತ್ತೆ ಈ ಪಕ್ಷಿ. ಏನು ಅಂತಂದ್ರೆ, ಈ ಪಕ್ಷಿಗಳು ಆಕ್ಚುಲಿ ನೆಲದ ಮೇಲೆ ಗೂಡು ಮಾಡೋದು, ಯಾವುದೇ ಪೊಟರೆಗಳಲ್ಲಿ ಮಾಡಲ್ಲ. ನೆಲದ ಮೇಲೆ ಕಲ್ಲುಗಳ ಮಧ್ಯೆ ಗೂಡು ಮಾಡಿ, ಗೂಡು ಅಂತಂದ್ರೆ ಕಲ್ಲುಗಳ ಮಧ್ಯೆ ಮೊಟ್ಟೆ ಇಟ್ಕೊಡುತ್ತೆ. ಅಲ್ಲೇ ಕುತ್ಕೊಂಡು ಕಾವು ಕೊಡುತ್ತೆ. ಕಾವು ಕೊಟ್ಟಾದ್ಮೇಲೆ ಮರಿ ಆಚೆಗೆ ಬರುತ್ತೆ. ನೋಡಿ, ಇದು ಮರಿ, ಅಲ್ಲಿ ಮರಿ ಇದೆ, ಕಾಣಿಸೋದೇ ಇಲ್ಲ, ಆಲ್ಮೋಸ್ಟ್ ಕ್ಯಾಮಫ್ಲಜ್ ಆಗಿರುತ್ತದೆ. ಇದು ಮರಿಗಳು. ಈ ಮರಿಗಳು ಏನ್ ಮಾಡ್ತವೆ ಅಂತಂದ್ರೆ, ಇವು ತಂದೆ ತಾಯಿ ಇದು ಮತ್ತೆ ಮರಿ, ಇವರಿಬ್ರು ಸಿಕ್ಕಾಪಟ್ಟೆ ಬುದ್ಧಿವಂತರು. ಇವರು ಮನುಷ್ಯನ ಚೆನ್ನಾಗಿ ಸ್ಟಡಿ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡುತ್ತೆ ಗೊತ್ತಾ, ನೀವೇನಾದ್ರೂ ತಾಯಿ ಬಳಿ ಇಲ್ಲೊಂದು ಪಕ್ಷಿ ಇದೆ ಅಂತ ಗೊತ್ತಾ, ಯಾಕಂದ್ರೆ ಇದು ಡಿಡ್ ಯು ಡೂ ಇಟ್ ಅಂತ ಕೂಗಿ
ಅಲ್ಲಿರೋದು ಗೊತ್ತಾಯ್ತು, ನೀವು ಅಲ್ಲಿ ಹೋದ್ರಿ ಅಂದ್ರೆ ಹೋಗಿದ ತಕ್ಷಣ ಏನ್ ಮಾಡುತ್ತಿದ್ದು, ಹಾರಿತಾನೆ ಡಿಡ್ ಯು ಡೂ ಇಟ್ ಅಂತ ಬೇರೆ ಕಡೆ ಹೋಗಿ ಕುಣಿದಾಡಕ್ ಶುರು ಮಾಡುತ್ತೆ ನೆಲದ ಮೇಲೆ. ಅಂದ್ರೆ ಅದ್ರ ಇದ್ದಿದ್ದ ಜಾಗ ಬಿಟ್ಟು, ಗೂಡಿರೋ ಜಾಗ ಬಿಟ್ಟು ಬೇರೆ ಕಡೆ, ಅಂದ್ರೆ ನಿಮ್ ಅಟೆನ್ಷನ್ ಡೈವರ್ಟ್ ಮಾಡುತ್ತದೆ ಆ ಕಡೆ ನೋಡ್ಲಿ ಅಂತ. ನೀವು ಅದು ಕುಣಿಯೋದು, ಅದು ಕಿರ್ಚಾಡ್ತಿರೋದು ಎಲ್ಲ ನೋಡಿ ಪಕ್ಷಿ ಮರ್ತ್ ಬಿಡ್ತೀರ, ಪಕ್ಷಿ ಮರಿ ಮರ್ತ್ ಬಿಡ್ತೀರ ನೀವು. ಮರಿ ಎಲ್ಲಿತ್ತು ಅನ್ನೋದೇ ಮರ್ತೋಗುತ್ತೆ, ಯಾಕಂದ್ರೆ ಕ್ಯಾಮಫ್ಲೇಜ್ ಆಗಿರುತ್ತೆ, ಅದು ಕಾಣಿಸೋದೇ ಇಲ್ಲ. ಅದ್ರ ತಾಯಿ ನೋಡಕ್ ಶುರು ಮಾಡ್ತೀರಾ, ಅದ್ರ ತಾಯಿ ತಂದೆಗಳು ಡ್ಯಾನ್ಸ್ ನೋಡ್ತಾ ಇರ್ತೀರಾ, ನೋಡ್ಕೊಂಡು ಮುಂದಕ್ಕೆ ಹೊಟ್ಟೋಗ್ತೀರಾ. ಅಷ್ಟೊಂದು ನೀವೇನಾದ್ರು ಬುದ್ಧಿವಂತರಾದ್ರಿ ಅಂತ ಇಟ್ಕೊಳ್ಳಿ. ಹಂಗಾರು ಬುದ್ಧಿವಂತರಾಗಿ ಅಪ್ಪಿ ತಪ್ಪಿ ಮರಿ ಹತ್ರಕ್ಕೆ ಹೋದ್ರೆ, ನೀವು ಹತ್ರ ಹೋಗಿದ ತಕ್ಷಣ ಇದು ಕಾಲ್ ಮೇಲೆ ಮಾಡ್ಕೊಂಡು ಸತ್ತೋದಂಗ್ ಬಿದ್ದ್ಬಿಡುತ್ತೆ. ನೀವು ಹತ್ರಕ್ಕೆ ಹೋದ್ರೆ ಯಾವ ಸತ್ತಾಗಿದೆ ಮರಿ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕು, ನೀವು ಮುಂದಕ್ಕೆ ಹೋದ್ಮೇಲೆ ಎದ್ದು ಓಡ್ಬಿಡುತ್ತೆ. ಸಿ ದ ಲೆಸನ್ ಫ್ರಮ್ ದ ರೆಡ್ ಬ್ಯಾಟಲ್ ಆರ್ಮಿ. ಈ ಟಿಟ್ಟಿ ಬದಿಯಿಂದ ನಾವು ಕಲಿಬಹುದಾದಂತ ದೊಡ್ಡ ಪಾಠ ಏನು ಅಂತಂದ್ರೆ, ನಿಮಗೆ ಯಾವಾಗ ಡೇಂಜರ್ ಬರುತ್ತೆ, ಎದುರಾಳಿಯ ವೀಕ್ನೆಸ್ ತಿಳ್ಕೊಳ್ಳಿ. ಆ ಎದುರಾಳಿನ ವೀಕ್ನೆಸ್ ನ ಬಂಡವಾಳ ಮಾಡ್ಕೊಂಡು ನೀವು ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ, ಅವಾಗ ನೀವು ಬಚಾವ್ ಆಗ್ತೀರಾ. ದಿಸ್ ಇಸ್ ದ ಗ್ರೇಟೆಸ್ಟ್ ಲೆಸನ್ ಈ ಪಕ್ಷಿ ಹೇಳ್ಕೊಡುವಂತ. ಇದೊಂದು ಫೇವರೇಟ್ ಸ್ಲೈಡ್. ಇದು ಈ ಸ್ಲೈಡ್ ನ ಬಹುಶಃ ನೀವು ಯಾವುದೇ ಮ್ಯಾನೇಜ್ಮೆಂಟ್ ಲೆಸನ್ ಗಳಲ್ಲಿ ಕೇಳಿ ತೋರಿಸ್ತಾರೆ. ಏನಂದ್ರೆ ಇವು ಗೀಸ್, ಇವು ಬಾತುಕೋಳಿಗಳು. ಸೊ ಈ ಬಾತುಗಳು ಏನ್ ಮಾಡ್ತಾವೆ, ಇವು ತುಂಬಾ ಅದ್ಭುತವಾದಂತ ಪಾಠ ಹೇಳ್ಕೊಡುತ್ತೆ. ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರೇಟೆಸ್ಟ್ ಲೆಸನ್ ಹೇಳ್ಕೊಡುವಂತ ಪಕ್ಷಿಗಳಿವು. ಏನಂದ್ರೆ ನೋಡಿ, ಇವು ಯಾವತ್ತೂ ಒಂದೊಂದೇ ಹಾರಲ್ಲ, ಇವು ಒಗ್ಗಟ್ಟಾಗಿ ಆರ್ತವೆ. ಹಾರ್ಬೇಕಾದ್ರೆ ಹೆಂಗ ಆರ್ತವೆ ಇವು, ಸುಮ್ನೆ ಹಾರಲ್ಲ, ಇವು ವಿ ಶೇಪ್ ಅಲ್ಲಿ ಆರ್ತವೆ. ನೋಡಿ ವಿ ಶೇಪ್ ಅಲ್ಲಿ ಇದೆ ನೋಡಿ, ಮುಂದ್ಗಡೆ ಒಂದಿದೆ, ಹಿಂದ್ಗಡೆ 2 ರೋ ಇದೆ. ವಿಕ್ಟರಿ ಶೇಪ್ ನಲ್ಲಿ ಆರ್ತವೆ. ಯಾಕೆ ಹಿಂಗ ಆರ್ತವೆ, ಏನು? ವಿಜ್ಞಾನಿಗಳು ತುಂಬಾ ಅಧ್ಯಯನ ಮಾಡಿದ್ದಾರೆ, ಪಕ್ಷಿ ಶಾಸ್ತ್ರಜ್ಞರು, ಆರ್ನಿಥಾಲಜಿಸ್ಟ್. ಈ ಅಧ್ಯಯನ ಮಾಡಿದ್ಮೇಲೆ ಏನ್ ಹೇಳ್ತಾರೆ, ಇದೊಂದು ಔಟ್ಸ್ಟ್ಯಾಂಡಿಂಗ್ ಲೀಡರ್ಶಿಪ್ ಸ್ಕಿಲ್ ನ ಹೇಳ್ಕೊಡುವಂತ ಪಕ್ಷಿ ಇದು. ಏನಂದ್ರೆ ಈ ತರ ವಿ ಶೇಪ್ ಅಲ್ಲಿ ಆರೋದ್ರಿಂದ ಇವುಗಳ ಎಫಿಷಿಯನ್ಸಿ, ಅಂದ್ರೆ ಆರುವಂತಹ ಸಾಮರ್ಥ್ಯ 71% ಜಾಸ್ತಿ ಆಗುತ್ತಂತೆ, 71%. ಯಾಕೆ? ಮುಂದ್ಗಡೆ ಇರುವಂತ ಪಕ್ಷಿ ತುಂಬಾ ಶ್ರಮ ವಹಿಸ್ಬೇಕು. ಅದ್ರ ಹಿಂದ್ಗಡೆ ಇರುವಂತ ಪಕ್ಷಿಗೆ ಇದರ ಗಾಳಿಗಳು ಹೊಡೆಯೋದ್ರಿಂದ ಅದು ಅಷ್ಟೊಂದೇನು ರೆಕ್ಕೆ ಹೊಡಿಬೇಕಾಗಿಲ್ಲ. ಅದ್ರ ಹಿಂದ್ಗಡೆ ಪಕ್ಷಿಗೆ ಅನಾಯಾಸವಾಗಿ ಆರುತ್ತೆ. ಹಿಂದೆ 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 ಹೋಗ್ತಾ ಕೊನೆಯಲ್ಲಿರೋ ಪಕ್ಷಿ ಆರಾಮಾಗಿ ಅಪರೂಪಕ್ಕೆ ರೆಕ್ಕೆ ಹೊಡೆದ್ರು ಸಾಕು ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಏರೋಡೈನಮಿಕ್ ಎಫೆಕ್ಟ್ ಅಲ್ಲಿ ಹಿಂದ್ಗಡೆ ಇರೋ ಪಕ್ಷಿಗೆ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ. ಮುಂದ್ಗಡೆ ಕಷ್ಟಪಟ್ಟು ರೆಕ್ಕೆ ಹೊಡಿತಲೇ ಇರುತ್ತೆ. ಸರಿಯಪ್ಪ, ಮುಂದ್ಗಡೆ ಕಷ್ಟ ಪಡಿತಾ ಇದೆ, ಹಿಂದ್ಗಡೆ ಆರಾಮಾಗಿದೆ. ಇದೇನಿದು ಏರೋಡೈನಮಿಕ್ ಎಫೆಕ್ಟ್ ನ ಸೈಂಟಿಫಿಕ್ ಆಗಿ ಉಪಯೋಗಿಸ್ಕೊಂತ ಇದೆ, ಎಕ್ಸಲೆಂಟ್. ಮುಂದ್ಗಡೆ ಬೇಗ ಸುಸ್ತಾಗ್ಬಿಡುತ್ತಲ್ವಾ? ಹೌದು, ನೀವ್ ಹೇಳ್ತಿರೋದು ಕರೆಕ್ಟ್. ಮುಂದ್ಗಡೆ ಸುಸ್ತಾಗಿದ ತಕ್ಷಣ ಏನ್ ಮಾಡುತ್ತೆ, ಯಾವಾಗ ಅದಕ್ಕೆ ಸುಸ್ತಾಗುತ್ತೆ ಪಟ್ ಅಂತ ಹೋಗಿದ್ದೆ ಹಿಂದ್ಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲಿ ಕೆಲಸನೇ ಇಲ್ಲ ಅವ್ರಿಗೆ. ಆ ಹಿಂದ್ಗಡೆ ಇದ್ದಿದ್ದು ತಾನಾಗೆ ಲೀಡರ್ಶಿಪ್ ಮುಂದೆ ಬರುತ್ತೆ. ಲೆಸನ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್. ಇದರಿಂದ ನಾವೇನ್ ಕಲಿತೀವಿ ಅಂತಂದ್ರೆ, ದಯವಿಟ್ಟು ತಿಳ್ಕೊಳ್ಳಿ, ಯಾವಾಗ ನಾಯಕತ್ವಕ್ಕೆ ನಾವು ಅಡೆಹರ್ ಆಗ್ತೀವಿ, ಸುಸ್ತಾಗಿ ಬಿದ್ದೋಗ್ತೀವಿ ಅಷ್ಟೇ. ಪೊಸಿಷನ್ ಇಸ್ ಎ ಆಪರ್ಚುನಿಟಿ. ಅವಾಗ ನಿನ್ ಕೆಲಸನ ಮಾಡಿ ದಯವಿಟ್ಟು ನೀನ್ ಮುಗಿದ ತಕ್ಷಣ ಹಿಂದಕ್ಕೆ ಹೋಗು. ಡೋಂಟ್ ಸೇ ನಾನು ಆದ್ಮೇಲೆ ನೀನೇ ಆಗ್ಬೇಕು ಅಂತ ಏನ್ ಹೇಳ್ಬೇಡಿ. ನೀವ್ ಹೇಳ್ದವ್ರೆ ಆಗ್ಬೇಕು ಅಂತ ಏನಿಲ್ಲ. ಹೋಗಿ ಹಿಂದಕ್ಕೆ ಸೇರ್ಕೊಂಡ್ಬಿಡಿ ನೀವು, ಆಯ್ತು. ಇನ್ನೊಬ್ರು ಬಂದು ಲೀಡ್ ತಗೊಂಡು ನಿಮ್ಗಿಂತ ಚೆನ್ನಾಗಾರ ಮಾಡ್ಬೋದು, ನಿಮ್ಗಿಂತ ದೂರವಾಗಿ ಕನ್ಸ್ಬೋದು, ನೋ ಪ್ರಾಬ್ಲಮ್. ಲೀಡರ್ಶಿಪ್ ಈಸ್ ಎ ರಿಲೇ. ಒಬ್ರು ಆದ್ಮೇಲೆ ಒಬ್ರು ಬರ್ತಾನೆ ಇರ್ಬೋದು. ನಾನೇ ಗುಟ್ಟ ಹೊಡ್ಸ್ಕೊಂಡಿರಕ್ ನಾವೇನು ಅಜರಾಮರಲ್ಲ, ಇಮ್ಮಾರ್ಟಲ್ ಅಲ್ಲ ನಾವು. ಸೊ ಈ ಪಕ್ಷಿಗಳು ಅದನ್ನ ತೋರಿಸ್ತವೆ. ಯಾವ್ದಕ್ಕೆ ವೀಕ್ ಆಗುತ್ತೆ ಅದು ಹಿಂದಕ್ಕೆ ಕೊಟ್ಟೋಗುತ್ತೆ, ಇನ್ನೊಂದು ಲೀಡರ್ಶಿಪ್ ತಗೊಳುತ್ತೆ. ಸೊ ಇಟ್ಸ್ ಅ ಕ್ಲಿಯರ್ ಲೀಡರ್ಶಿಪ್ ಲೆಸನ್ ಇದು. ಎರಡನೇದೇನು, ಮುಂದ್ಗಡೆ ಹಾರ್ತಿರೋದಕ್ಕೆ ಸುಸ್ತಾಗುತ್ತೆ ನಿಜ. ಅದಕ್ಕೆ ಸುಸ್ತಾಗುತ್ತೆ ಅಂತೇಳಿ ಹಿಂದ್ಗಡೆ ಇರೋ ಎಲ್ಲಾ ಪಕ್ಷಿಗಳು ಏನ್ ಮಾಡ್ತವೆ, ಅದಕ್ಕೆ ಸುಸ್ತಾಗಬಾರ್ದು ಅಂತೇಳಿ ಪಕ್ 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 ಅಂತೇಳಿ ಎನ್ಕರೇಜ್ ಮಾಡ್ತಲೇ ಇರ್ತಾವ. ಓಕೆ ಅಂದ್ರೆ ನೀವು ಕಂಬಗಳು ಎತ್ಬೇಕಾದ್ರೆ ನೋಡಿ, ಐಸ ದಬಾಯಿಸತ್ತು ಐಸ ಇನ್ನು ಎತ್ತು ಐಸ ಅಂತ ಕರಿಸ್ತಾರೆ ನೋಡಿದಿರಲ್ಲ. ಹಂಗೆ ಈ ಪಕ್ಷಿಗಳು ಮುಂದ್ಗಡೆ ಹಾರ್ತಾ ಇರ್ಬೇಕಾದ್ರೆ ಹಿಂದ್ಗಡೆದೆಲ್ಲ ಹೋಗು 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 ಇನ್ನ ಹೋಗು ಇನ್ನ ಹೋಗು ಇನ್ನ ಹೋಗು 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 ಇನ್ನ ಹೋಗು ಅಂತ ಕಿರಿಸ್ತಾನೆ ಇರ್ತಾವ. ಇದು ಮುಂದ್ಗಡೆ ಅದಕ್ಕೆ ಹುಮ್ಮಸ್ ಬರ್ತಲೇ ಇರ್ಲಿ ಅಂತೇಳಿ ಆ ಹುಮ್ಮಸ್ನ ಬೇರೆ ಕೊಡ್ತಾರೆ, ಪಕ್ 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 ಅಂತ ಹೆಲ್ಪ್ ಮಾಡ್ತಲೇ ಇರ್ತಾರೆ. ಇದು ಒಬ್ಬ ಲೀಡರ್ಗೆ ಉಳಿದ ಎಲ್ಲರೂ ಸೇರ್ಕೊಂಡು ಹೆಂಗೆ ಅವನನ್ನ ಪ್ರೋತ್ಸಾಹ ಮಾಡಿ ಮೇಲೆ ಕೆತ್ತಿಸ್ತೀವಿ ಅನ್ನೋದು ಒಂದು ಉದಾಹರಣೆ. ಇದರಲ್ಲಿ ಇನ್ನೊಂದು ಅದ್ಭುತ ಇದೆ. ಏನಂದ್ರೆ ಮುಂದ್ಗಡೆ ಇರೋ ಪಕ್ಷಿ ಏನ್ ನೋಡುತ್ತೆ ಅದನ್ನೇ ಎಲ್ಲಾ ಪಕ್ಷಿಗಳು ನೋಡ್ತವೆ. ಕಲ್ಪನೆ ಮಾಡ್ಕೊಳ್ತೀವಿ, ಒಂದರಿಂದ ಒಂದು ಹಾರ್ತಾ ಇತ್ತು ಅಂದ್ರೆ ಹಿಂದ್ಗಡೆ ಕಾಣಿಸೋದೇ ಇಲ್ಲ ಏನಾಗ್ತಿದೆ ಅಂತೇಳಿ. ನೀವು ಎಷ್ಟೋ ಸಲ ಸ್ಕೂಲ್ಗಳಲ್ಲಿ ಪ್ರೇಯರ್ ನಿಲ್ಲಿಸಿದಾಗ ಪಾಪ ಹಿಂದ್ಗಡೆ ಇದ್ದವನಿಗೆ ಮುಂದ್ಗಡೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಮುಂದ್ಗಡೆ ಅವ್ನು ಏನ್ ಮಾಡ್ತಾನೆ ಅದನ್ನ ಅವನು ಮಾಡ್ತಾನೆ, ಯಾಕಂದ್ರೆ ಅವ್ನಿಗೆ ಕಾಣಿಸೋದೇ ಇಲ್ಲ ಮುಂದ್ಗಡೆ ಏನಾಗ್ತಿದೆ ಅಂತೇಳಿ. ಆ ತರ ನಿಲ್ಸಿದ್ರೆ ಇಲ್ಲಿ ಪಕ್ಷಿಗಳಿಗೆ ಹಂಗಲ್ಲ ನೋಡಿ. ವಿ ಶೇಪ್ ಅಲ್ಲಿ ಇರೋದ್ರಿಂದ ಎರಡನೇ ಪಕ್ಷಿಗೂ ಅದೇ ಕಾಣಿಸುತ್ತೆ, ಮೂರನೇ ಪಕ್ಷಿಗೂ ಅದೇ, ಎಲ್ಲದಕ್ಕೂ ವಿಷನ್ ಕ್ಲಿಯರ್ ಆಗಿದೆ ವೇರ್ ವಿ ವಾಂಟ್ ಟು ಗೋ ಅಂತ ಇದು. ಸೊ ಪ್ರತಿ ಒಬ್ಬ ನಿಮ್ಮ ಟೀಮ್ ಮೆಂಬರ್ಸ್ಗೂ
ನಿಮ್ಮ ವಿಷನ್ ಯಾವಾಗ್ಲೂ ಕಾಣ್ತಿರೋ ಮಾಡ್ಕೊಡ್ಬೇಕು. ನಾನೊಬ್ನೇ ಐಡಿಯಾ ಮಾಡ್ಕೊಂಡು ಹೋಗೋದಲ್ಲ. ಇದು ಇನ್ನೊಂದು ಪಾಠ ಹೇಳ್ಕೊಡೋದು. ಇನ್ನ ಒಂದು ಅದ್ಭುತವಾದಂತಹ ಪಾಠ ಹೇಳ್ತೀವಿ. ಈ ಗೀಸ್ಗಳು, ಈ ಬಾತುಕೋಳಿಗಳು ಏನಂತಂದ್ರೆ, ಯಾವುದೇ ಒಂದು ಪಕ್ಷಿಗೆ ಇಂಜೂರ್ ಆಗಿ ಏನೋ ಸಮಸ್ಯೆ ಆಗಿ ಕೆಳಗಡೆ ಇಳಿತು ಅಂತಂದ್ರೆ ಅದೊಂದನ್ನೇ ಯಾವತ್ತೂ ಇಳಿಸಲ್ಲ. ಅದ್ರ ಜೊತೆ ಎರಡು ಮತ್ತೆ ಇಳಿತವೆ. ಒಟ್ಟು 3 ಪಕ್ಷಿಗಳು ಇಳಿತವೆ. ಒಂದು ಇಂಜೂರ್ಡ್, ಅದ್ರ ಜೊತೆ 2 ಎಸ್ಕಾರ್ಟ್. ಯಾವತ್ತು ಈ ಎಸ್ಕಾರ್ಟ್ ಯಾರು ಕಳಿಸೋದು? ಯಾರು ಅಲ್ಲ, ಅವೇ ತಾವಾಗೇ ಇಳಿತವೆ. ಒಂದ್ ಕಡೆಗಡೆ ಇಳಿತು ಅಂತಂದ್ರೆ ಅದ್ರ ಜೊತೆ 2 ಕೆಳಗಡೆ ಹೋಗ್ತವೆ. ಎಲ್ಲಿ ತನಕ ಇರ್ತಾವವು ಆ ಇಂಜೂರ್ ಆಗಿರುವಂತ ಪಕ್ಷಿ ಸಂಪೂರ್ಣ ಸುಧಾರಿಸ್ಕೊಂಡು ಎಚ್ಚರ ಆಗೋ ತನಕ ಜೊತೆಲಿ ಇರ್ತವೆ. ಆಮೇಲೆ ಎಲ್ಲ ಸೇರ್ಕೊಂಡು ಇನ್ನೊಂದು ಗುಂಪು ಜೊತೆ ಸೇರ್ಕೊಂಡು ಹಾರಾಡ್ತವೆ. ಇದೇನಿದು? ಸಹಬಾಳ್ವೆ ತೋರಿಸುತ್ತೆ. ಕೇರ್, ಅಫೆಕ್ಷನ್, ಲವ್, ಕೇರ್ ಫಾರ್ ಅದರ್ಸ್. ಸಮಾಜದಲ್ಲಿ ಇನ್ನೊಬ್ಬರ ಬಗ್ಗೆ ತೋರಿಸುವಂತ ಕನಿಕರನ್ನು ತೋರಿಸುತ್ತೆ. ಅವ್ರೇನು ಒಡಹುಟ್ಟಿದವರಲ್ಲ, ಅಕ್ಕ ತಂಗಿ ಅಲ್ಲ, ಅಣ್ಣ ತಮ್ಮ ಅಲ್ಲ, ಏನೂ ಅಲ್ಲ. ಪಾಪ ತನ್ನಂತೆ ಇರುವಂತ ಇನ್ನೊಂದು ಜೀವಿ ಅಂತ ಅದ್ರ ಜೊತೆ ಇಳಿದು ಅದ್ರ ಜೊತೆ ಸೇರ್ಕೊಂಡು ಬರ್ತವೆ. ಇಂಥ ಅದ್ಭುತವಾದಂತ ಪಾಠ ಈ ಹಕ್ಕಿಗಳು ಕಲಿಸ್ತವೆ. ಸೊ ಅದಕ್ಕೇನೆ ಯಾವತ್ತೂ ಬಾತುಕೋಳಿಗಳು ಎಲ್ಲಾ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಲ್ಲೂ ಇದು ದೊಡ್ಡ ಪಾಠಗಳನ್ನ ಹೇಳ್ಕೊಡುವಂತ ಪಕ್ಷಿಗಳಿವೆ. ಇನ್ನ ತಕ್ಕ ಪಕ್ಷಿಗಳ ಬಗ್ಗೆ ಮಾಡೋದು. ಈಗ ಆನೆಗಳು ಬರ್ತೀವಿ. ಆನೆಗಳು ಗೊತ್ತಿರ್ಲಿ ನಿಮ್ಗೆ, ನಮ್ ದೇಶದಲ್ಲಿ ಸುಮಾರು 27,312 ಆನೆಗಳಿದಾವೆ ಅಂತೇಳಿ ಗಣತಿ ಹೇಳುತ್ತೆ. ನಾವು ತುಂಬಾ ಹೆಮ್ಮೆ ಪಡಬೇಕು. ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ನಮ್ಮಲ್ಲಿದ್ದಾವೆ. 6,049 ಆನೆಗಳು ಕರ್ನಾಟಕದಲ್ಲಿದ್ದಾವೆ. ಆನೆಗಳಿಗೆ ನಾನು ಯಾವಾಗಲೂ ಯೋಚಿಸ್ತಿರ್ತೀನಿ, ಆನೆಗಳನ್ನ ನೋಡಿದಾಗ ಎಷ್ಟು ದೈತ್ಯ ಪ್ರಾಣಿ, ಮನುಷ್ಯನ್ಗೆ ಎದುರ್ಕೊಂಡು ಹೆಂಗೆ ಕೇಳ್ಕೊಂಡಿದೆ ಅಂತ. ಏನೇನು ತಿಳ್ಕೊಂಡವ್ರು. ಮೊದಲನೇದು, ಆನೆ ಚಿಕ್ಕದಿದ್ದಾಗ ತಗೊಂಬಂದು ಅದಕ್ಕೆ ನೀವು ಆನೆಗಳನ್ನ ಪಳಗಿಸೋದು ನೋಡಿರ್ಬೇಕು ನೀವು. ಆನೆ ಚಿಕ್ಕದಿದ್ದಾಗ ತಗೊಂಬಂದು ಅದ್ರ ಮಾಹುತ ಇರ್ತಾನಲ್ಲ, ಅವ್ನು ಇದ್ದಕ್ಕಿದಂಗೆ ನೀನ್ ಅದ್ರ ಮಾಹುತ. ಈ ಬಸ್ಗಳಿಗೆ, ಕಾರ್ಗಳಿಗೆ ನೀನ್ ಡ್ರೈವ್ ಮಾಡುವಂತ ಡ್ರೈವಿಂಗ್ ಗೊತ್ತಿರೋರ್ಗೆಲ್ಲ ಕುಡಿಸ್ತೀವಲ್ಲ, ಹಂಗ್ ಮಾಡಕ್ಕಾಗಲ್ಲ. ಆನೆಗಳಿಗೆ ಮಾಹುತ ಆಗ್ಬೇಕು ದೊಡ್ಡ ಎಕ್ಸರ್ಸೈಸ್ ಸರ್ ಅದು. ಹೆಂಗ್ ಗೊತ್ತಾ? ಚಿಕ್ಕದಿದ್ದಾಗ ಆನೆ ಮುಂದೆ ಕುಂಡಿಸ್ತಾರೆ ಅದನ್ನ. ಆನೆಗೆ ಎಲ್ಲ ಆ ಕಡೆ ಈ ಕಡೆ ಅಲ್ಲ, ಅದು ವೈಲ್ಡ್ ಎಲಿಫೆಂಟ್, ಅದು ವನ್ಯಜೀವಿ ಕಾಡಿನಿಂದ ಹಿಡ್ಕೊಂಡ್ ಬಂದಿರೋದು. ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಎಲ್ಲ ಬ್ಯಾರಿಕೇಡ್ಸ್ ಕಟ್ಬಿಡ್ತಾರೆ. ಆನೆಗೆ ಆ ಕಡೆ ಈ ಕಡೆ ಅಲ್ಲಾಡಕ್ ಆಗ್ಬಾರ್ದು, ಹಂಗ್ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಅದ್ರ ಮುಂದ್ಗಡೆ ಮಾವುತನ್ ಕುಂಡಿಸ್ತಾರೆ. ಅವ್ನ ಕೆಲಸ ಏನಂದ್ರೆ 24 ಗಂಟೆ ಅದ್ರ ಮುಂದೆನೆ ಕೂತಿರ್ಬೇಕು. ಆನೆನೆ ನೋಡ್ಕೊಂಡು ಅದಕ್ಕೆ ಊಟ ಕೊಡ್ಬೇಕು, ಅದು ಇದು ಕೊಟ್ಕೊಂಡು ಸುಮ್ನೆ ಇವನು ಅದಕ್ಕೆ ಮಾತಾಡ್ತಲೇ ಇರ್ಬೇಕು. ಯಾರು ಇರಲ್ಲ. ಊರು ಸಾಮಾನ್ಯ ಕಾಡಿನ ಆಚೆಗೆ ಒಂದು ಈ ತರ ದಡ್ಡಿ ಕಟ್ಬಿಟ್ಟು ಅದರಲ್ಲಿ ಆನೆ ಇವನ್ನ ಇಬ್ಬರನ್ನೇ ಬಿಡ್ತಾರೆ. 24 ಗಂಟೆ ರಾತ್ರಿ ಆಗಲು ಆನೆ ಮುಂದೆನೆ ಕೂತಿರ್ಬೇಕು. ಅದ್ರ ಜೊತೆ ಇವನು ಊಟ ಮಾಡ್ಬೇಕು. ಏನಕ್ಕೆ ಹಿಂಗ್ ಮಾಡ್ತಾರೆ ಇಲಾಖೆಯವರು ಅಂದ್ರೆ, ಅವನಿಗೆ ಮತ್ತೆ ಆನೆಗೆ ಇವರಿಬ್ಬರಿಗೂ ಫ್ರೆಂಡ್ಶಿಪ್ ಬೆಳೀಲಿ ಅಂತ. ಅವನ ಮಾತುಗಳನ್ನ ನಿಧಾನ ಕೇಳಕ್ಕಾದಂಗ್ ಬಿಡ್ತಾರೆ ಹೊರಗಡೆ. ಅವಾಗ ಆನೆ ಪಳಗ್ಬಿಡುತ್ತೆ. ಇದ್ರಲ್ಲಿ ಒಂದು ಅದ್ಭುತ ಏನು ಅಂದ್ರೆ, ಚಿಕ್ಕದಿದ್ದಾಗ ಒಂದು ಚೈನ್ ಕಟ್ಟಿರ್ತಾನೆ ಆನೆಗೆ, ಚಿಕ್ಕ ಚೈನ್. ಇದು ಆನೆ ಪಾಪ ಮರಿ ಕಟ್ ಮಾಡಕ್ ಆಗಲ್ಲ. ಚೈನ್ ಹೇಳ್ಕೊಂಡು ಸುಮ್ನೆ ಅಲ್ಲೇ ಇರುತ್ತದೆ. ದೊಡ್ಡದಾದ್ಮೇಲೂ ಚೈನ್ ಕಟ್ತಾ ಇರ್ತಾನೆ. ದೊಡ್ಡದಾದ್ಮೇಲೆ ಆ ಚೈನ್ ಕಟ್ ಮಾಡೋದೇನ್ ದೊಡ್ಡ ವಿಚಾರ ಅಲ್ಲ ಆನೆಗೆ. ಆದ್ರೂ ಚಿಕ್ಕದಿದ್ದಾಗ ಕಟ್ಟಿದಾಗ ನನ್ನ ಕೈಲಿ ಹೋಗಕ್ ಆಗಲ್ಲ ಅಂತ ರಿಜಿಸ್ಟರ್ ಆಗ್ಬಿಟ್ಟಿರುತ್ತಲ್ಲ ತಲೆಗೆ. ಹಿಂಗಾಗಿ ಅದು ದೊಡ್ಡದಾದ್ಮೇಲೂ ಆ ಚೈನ್ ಹಿಡಿಯಕ್ ಹೋಗಲ್ಲ. ಚೈನ್ ಅಂದಿದ ತಕ್ಷಣ ನನ್ನ ಕೈಲಿ ಆಗಲ್ಲ ಅಂತ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ. ತಿಳ್ಕೊಳ್ಳಿ, ಮಕ್ಕಳುಗಳಿಗೆ ನಾವು ಚಿಕ್ಕವನಿದ್ದಾಗ್ಲಿಂದಾನೆ ನಿನ್ ಕೈಲಿ ಆಗಲ್ಲ ಕಣೋ, ನೀನೇನ್ ಸಾಧನೆ ಮಾಡ್ತೀವ, ಕೂತ್ಕೊಳ್ಳೋ ಸುಮ್ನೆ, ಬರೀ ಕೆಟ್ಟ ಹುಡುಗ ಹುಟ್ಬಿಟ್ಟ ನಮ್ಮ ಮನೆಯಲ್ಲಿ, ಏನು ಮಾಡಕ್ ಆಗಲ್ಲ ನಿನ್ ಕೈಲಿ, ಉಪಯೋಗನೇ ಇಲ್ಲ ಕಣೋ, ಬರೀ ಫೇಲ್ ಆಗ್ತಾ ಕಣೋ, ಬರೀ ಕಡಿಮೆ ಮಾರ್ಕ್ಸ್ ತಗೊಂತ ಕಣೋ, ಆ ಪಕ್ಕದ ಮನೆಯವ್ರು ನೋಡೋ ಅವ್ರ ಹೆಂಗ್ ಮಾಡ್ತಾನೆ, ಅವ್ರ ಮನೆಯವ್ರು ನೋಡೋ ಇವ್ರು ಹೆಂಗ್ ಮಾಡ್ತಾರೆ, ಹಿಂಗ್ ಹೇಳ್ಕೊಂಡು ಆನೆ ಮರಿ ಆದಾಗ ಮನೆಯಾಗೂ ನಾವ್ ಹೀಗೆ ಉಳ್ಕೊಂಡ್ಬಿಡ್ತೀವಿ. ನಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ. ದಯವಿಟ್ಟು ನೆಗೆಟಿವ್ ಸ್ಟ್ರೋಕ್ಸ್ ಕೊಡ್ಬೇಡಿ ಮಕ್ಕಳಿಗೆ. ನೆಗೆಟಿವ್ ಸ್ಟ್ರೋಕ್ಸ್ ಕೊಟ್ರಿ ಅಂತಂದ್ರೆ ಈ ಆನೆ ಮರಿಗಳಿದ್ದಾಗ ದೊಡ್ಡದಾದ ತನ್ನ ಶಕ್ತಿ ಇದ್ರು ಅಶಕ್ತಿ ಉಪಯೋಗಿಸ್ದಂಗೆ ಆಗ್ಬಿಡ್ತಾರೆ. ತಮ್ಮಲ್ಲಿ ಆ ಸಾಮರ್ಥ್ಯ ಇದ್ರು ಅದನ್ನು ಉಪಯೋಗಿಸ್ದಂಗೆ ಆಗ್ಬಿಡ್ತಾರೆ. ಇದು ಆನೆಗಳಿಂದ ಕಲಿಬಹುದಾದಂತ ಮೊದಲನೇ ಪಾಠ. ಎರಡನೇ ಪಾಠ, ಆನೆಗೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಏನೂ ಇಲ್ಲ. ಇನ್ಫ್ಯಾಕ್ಟ್ ಆನೆಗೆ ಶತ್ರುಗಳೇ ಇಲ್ಲ, ಗೊತ್ತಿರಲಿ. ದೇರ್ ಆರ್ ನೋ ಎನಿಮೀಸ್ ಫಾರ್ ಎಲಿಫೆಂಟ್ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್. ಬಿಡಿ, ನಮ್ಮನ್ನ ನೀವೆಲ್ಲದಕ್ಕೂ ಇನ್ನೊಬ್ಬ ಮನುಷ್ಯನಿಂದ ಹಿಡ್ಕೊಂಡು ಎಲ್ಲರಿಗೂ ನಾವೇ ಶತ್ರುಗಳು, ಅದು ಬೇರೆ ವಿಚಾರ. ಆದ್ರೆ ಆನೆಗಳಿಗೆ ನೈಸರ್ಗಿಕವಾದ ಶತ್ರು ಯಾರು ಇಲ್ಲ. ಸಿಂಹ ಇದೆ, ಸಿಂಹ ಕೆಲವು ಸಲ ಅಟ್ಯಾಕ್ ಮಾಡುತ್ತೆ. ಆದ್ರೆ ಇಡೀ ಭಾರತದಲ್ಲಿ ಗುಜರಾತ್ ನಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಂಹಗಳಿಲ್ಲ. ಸೊ ಹಿಂಗಾಗಿ ನಿರ್ಭೀತಿಯಿಂದ ಇರುವಂತ ಆನೆಗಳು. ಆದ್ರೆ ಪ್ರಶ್ನೆ ಅನ್ನೋದು, ಇಷ್ಟು ದೊಡ್ಡ ಪ್ರಾಣಿ ಹೆಂಗೆ ಅಡಕೊಳ್ಳುತ್ತೆ ಕಾಡಲ್ಲಿ? ಬೇರೆವಾದ್ರೆ ಮರದ ಮೇಲೆ ಹಚ್ತವೆ, ಅಥವಾ ಯಾವ್ದೋ ಗುಹೆಗೆ ಹೋಗಿ ಸೇರ್ಕೊಳ್ಳುತ್ತೆ, ಅಥವಾ ಯಾವ್ದೋ ಬುಷಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಇದು ಇಷ್ಟು ದೊಡ್ಡ ಪ್ರಾಣಿ ಎಲ್ಲೋ ಅಡಕೊಳ್ಳುತ್ತೀವಿ ನಾವು. ನೋಡಿ, ಇದಕ್ಕೆ ದೇವರು ತನ್ನದೇ ಆದಂತ ಶಕ್ತಿ ಕೊಟ್ಟಿದ್ದಾನೆ. ಸುಮಾರು ಕಮ್ಮಿ ಅಂತಂದ್ರೂ 20 ನಿಮಿಷ ಅದ್ಭುತ ಆಗ್ಬೋದು ನಿಮ್ಗೆ. 20 ನಿಮಿಷ ಒಂದೇ ಒಂದು ಅಂಗಾಂಗ ಅಲ್ಲಾಡಿಸ್ದಲ್ಲೇ ನಿಂತ್ಕೋಬಹುದು. ಒಂದು ಚುಟುಕು ಅಲ್ಲಾಡಿಸಿದ್ರೆ ಸುಮ್ಮನೆ ಹಂಗೆ ನಿಂತಿರುತ್ತೆ. ಸ್ವಲ್ಪ ಕಿವಿ ಅಲ್ಲಾಡಿಸುತ್ತೆ ಬಿಟ್ರೆ ಕಲ್ಲು ಕಂಬ ನಿಂತ್ಕೊಂಡಂಗೆ ನಿಂತಿರುತ್ತೆ.
ಸೊ ಎಷ್ಟೋ ಸಲಿ ಕಾಡಿನಲ್ಲಿ ಆನೆ ಸೊಂಡ್ಲು ಕೆಳಗ ಸೋದ್ರು ಗೊತ್ತಿರಲ್ಲ ಜನಕ್ಕೆ ಆನೆ ಇದೆ ಅಂತೇಳಿ. ಕಾಡು ಮನುಷ್ಯರಿಗಾದ್ರೆ ವಾಸನೆಯಿಂದ ಕಂಡುಹಿಡಿತಾರೆ, ಬೇರೆ ವಿಚಾರ. ಅಂದ್ರೆ ಕಾಡು ಕುರುಬರುಗಳು ಕಂಡುಹಿಡಿತಾರೆ. ಬೇರೆಯವ್ರಿಗಾದ್ರೆ ಆನೆ ಪಕ್ಕದ ಸೋದ್ರು ಗೊತ್ತಾಗಲ್ಲ ಆನೆ ನಿಂತಿತ್ತು ಅಂತ ಹೇಳಿ, ಹಂಗೆ ಸ್ತಂಭೀಭೂತವಾಗಿ ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ನೋಡಿ, ಇದಕ್ಕೆ ಒಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನಂದ್ರೆ ಈ ಆನೆಗಳಿಗೆ ಇದ್ರದ್ದು ಗೆಸ್ಟೇಷನ್ ಪೀರಿಯಡ್, ಅಂದ್ರೆ ಇದ್ರದ್ದು ಗರ್ಭಾವಸ್ಥೆಯ ಸಮಯ ಬಂದು 22 ತಿಂಗಳು. 22 ತಿಂಗಳು ಮರಿ ಹೊಟ್ಟೆ ಬೆಳೆಯುತ್ತೆ. 22 ತಿಂಗಳು ಆದ್ಮೇಲೆ ಮರಿ ಹಾಕುತ್ತೆ. ಇಡೀ ಎಲ್ಲಾ ಸಸ್ತನಿಗಳಲ್ಲಿ ಅತಿ ಹೆಚ್ಚು ಕಾಲ ಗರ್ಭದಲ್ಲಿ ಇಟ್ಕೊಳ್ಳೋದು ಇದೇ ಪ್ರಾಣಿ. ಅದ್ರ ಅರ್ಥ ವೆರಿ ಸಿಂಪಲ್, ಏನಂದ್ರೆ ಮೋರ್ ಯು ವೇಟ್ ಸ್ಟ್ರಾಂಗರ್ ಯು ಗ್ರೋ. ಎಷ್ಟು ದಿವಸ ನೀನು ತಾಯಿ ಹೊಟ್ಟೆಯಲ್ಲಿ ಬೆಳಿತೀಯ ಅಥವಾ ಇನ್ನೊಂದು ಆಶ್ರಯದಲ್ಲಿ ಚೆನ್ನಾಗಿ ಬೆಳಿತೀಯ, ಎಲ್ಲಾ ಪೋಷಣೆಗಳನ್ನ ತಗೊಂಡು ಬೆಳಿತೀಯ, ಎಲ್ಲಾ ಪಾಸಿಟಿವ್ ಸಿಗ್ನಲ್ ಗಳನ್ನ ತಗೊಂಡು ಬೆಳಿತೀಯ, ಅಷ್ಟು ಸ್ಟ್ರಾಂಗ್ ಆಗ್ತೀಯ ಅಂತೇಳಿ. ಆನೆಗಳು ಅದಕ್ಕೇನೆ ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಯೋದು. ಇನ್ನೊಂದು ರೀ, ಆನೆಗಳಲ್ಲಿ ಇನ್ನೊಂದು ಕಲಿಬೇಕಾದಂತ ದೊಡ್ಡ ಪಾಠ ಏನಂದ್ರೆ, ಆನೆಗಳಿಗೆ ಅತಿ ದೊಡ್ಡ ಅಂಗ ಯಾವುದು ಅಂತಂದ್ರೆ ಅದು ಸೊಂಡ್ಲು. ಅದ್ರ ಸೊಂಡ್ಲಲ್ಲಿ 40,000 ಸ್ನಾಯುಗಳಿದಾವೆ, ಮಸಲ್ಸ್, 40,000 ಮಸಲ್ಸ್. ತುಂಬಾ ಪ್ರಬಲವಾಗಿರುವಂತ ಅಸ್ತ್ರ ಅದಕ್ಕೆ. ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ. ಮಾತ್ರೆಗಳು, ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ಗಳನ್ನ ನೀವೊಂದು 20 ಮಾತ್ರೆಗಳನ್ನ ನೆಲದ ಮೇಲೆ ಹಾಕಿ, ಅದ್ರಲ್ಲಿ ಒಂದೇ ಒಂದು ಕೆಂಪು ಬಣ್ಣದ ಮಾತ್ರೆ ಹಾಕಿ. ಕೆಂಪು ಬಣ್ಣದ ಮಾತ್ರೆ ಒಂದೇ ತಗೋಬೇಕು ಅಂತ ಆನೆ ಮನಸ್ಸು ಮಾಡಿದ್ರೆ ಅದೊಂದನ್ನೇ ತಗೋಬಹುದು, ಅಷ್ಟು ತೀಕ್ಷ್ಣವಾಗಿರುತ್ತೆ ಅದ್ರ ಸೊಂಡ್ಲು. ಅದನ್ನೇ ಉಸಿರಾಟಕ್ಕೆ ಉಪಯೋಗಿಸ್ಕೊಳ್ಳುತ್ತೆ, ಅದನ್ನೇ ಕಮ್ಯುನಿಕೇಟ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ, ಅದೇ ಆಹಾರ ತಗೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ, ಅದನ್ನೇ ಏನಾದ್ರೂ ಮುರ್ಕೊಂಡು ತಿನ್ನೋದಕ್ಕೆ ಮುರಿಯೋದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ, ಅದನ್ನೇ ಡಿಫೆನ್ಸಿವ್ ಆಗಿ ಉಪಯೋಗಿಸುತ್ತೆ. ಸೊ ಹೀಗಾಗಿ ಆನೆಗೆ ದೊಡ್ಡಷ್ಟು ಅಸ್ತ್ರ, ಅಂದ್ರೆ ಅತಿ ದೊಡ್ಡ ಅಸ್ತ್ರ ಅಂತಂದ್ರೆ, ಕ್ಷಮಿಸಿ ಒಂಥರ ಕಂಗ್ಲೀಷ್ ಮಾತಾಡ್ತೇನೆ, ಅತಿ ದೊಡ್ಡ ಅಸ್ತ್ರ ಅಂತಂದ್ರೆ ಸೊಂಡ್ಲು. ಆ ಸೊಂಡ್ಲನ್ನ ಉಪಯೋಗಿಸ್ಕೊಳ್ಳುತ್ತದೆ. ಹೀಗಾಗಿ ಆನೆಗಳು, ಮತ್ತೆ ಆನೆಗಳ ಲೈಫ್ ಸ್ಟೈಲು ಅಮೇಝಿಂಗ್. ಅವುಗಳ ಸಂಸಾರ ಮಾತ್ರ ತುಂಬಾ 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 ಡಿಸಿಪ್ಲಿನ್ ಇದು. ಒಂದು ಸಂಸಾರ ಎಷ್ಟು ಡಿಸಿಪ್ಲಿನ್ ಆಗಿರೋದಕ್ಕೆ ಇದು ಜೀವಂತ ಉದಾಹರಣೆ. ಏನಂದ್ರೆ ನೋಡಿ, ಈ ಚಿತ್ರ ನೋಡಿ, ಎಲ್ಲ ಮರಿಗಳೆಲ್ಲ ಮಧ್ಯದಲ್ಲಿದ್ದಾವೆ. ಅಂದ್ರೆ ಯಾವಾಗ್ಲೂ ತನ್ನ ಮಕ್ಕಳುಗಳಿಗೆ ಯಾವುದು ಬೇರೆ ಡಿಫೆನ್ಸಿವ್ ಟೆಕ್ನಿಕ್ ಇಲ್ಲ, ಆದ್ರಿಂದ ದೊಡ್ಡ ಆನೆಗಳೇ ಅವುಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಅದಕ್ಕೆ ಯಾಕಂದ್ರೆ ಅವಕ್ಕೇನು ಮಾಡಕ್ಕಾಗಲ್ಲ. ಮರಿಗಳಿಗೆ ನೀವು ಬಂದು ಹಿಡ್ಕೊಂಡ್ಬಿಟ್ರೆ, ನೀವ್ ಹಿಡ್ಕೊಂಡ್ರು ಏನೂ ಮಾಡಕ್ಕಾಗಲ್ಲ ಅವಕ್ಕೆ. ಬರೀ ಸೊಂಡ್ಲಲ್ಲಿ ಹಿಂಗ್ ಪರದಾಡ್ತವೆ ವಿನಃ ಬೇರೆ ಟೆಕ್ನಾಲಜಿನೇ ಗೊತ್ತಿಲ್ಲ, ಒದಿಯೋದು ಪದಿಯೋದು ಏನೂ ಗೊತ್ತಿಲ್ಲ ಅವ್ರಿಗೆ. ಸೊ ಅದಕ್ಕೆ ಒಂದೇ ಶಕ್ತಿ ಮತ್ತು ಸೊಂಡ್ಲು. ಸೊ ಹಿಂಗಾಗಿ ದೊಡ್ಡ ಆನೆಗಳು ಯಾವತ್ತೂ ಪ್ರೊಟೆಕ್ಷನ್ ಅನ್ನು ಇಟ್ಕೊಂಡಿರ್ತವೆ, ಮಧ್ಯ ಮರಿಗಳು ಬಿಟ್ಕೊಂಡಿರ್ತವೆ. ಇದು ಒಂದು. ಎರಡನೇದೇನು ಅಂದ್ರೆ, ನೀವು ಇಲ್ಲಿ ನೋಡ್ತಿರೋದೆಲ್ಲ ಹೆಣ್ಣು ಆನೆಗಳು, ಇಲ್ಲಿ ಗಂಡ ಆನೆ ಯಾವುದೂ ಇಲ್ಲ. ಹೆಣ್ಣು ಆನೆಗಳು, ಗಂಡ ಆನೆ ಇದ್ರೆ ದಂತ ಇರುತ್ತೆ, ಅದಕ್ಕೆ ದಂತ ಇಲ್ಲ. ಗಂಡಾನೆ ಯಾಕಿಲ್ಲ ಅಂತಂದ್ರೆ, ಹುಡುಗಿರ್ ಕಾಲೇಜ್ಗೆ ಒಬ್ಬ ಹುಡುಗನ ಹಾಕಿದ್ರೆ ಅವ್ನ ಕತೆ ಹೆಂಗಾಗ್ಬೋದು. ಅದಕ್ಕೋಸ್ಕರ ನಮ್ಮಗಳ ಮಧ್ಯ ಒಬ್ಬ ಹುಡುಗ ಸೇರ್ಕೋಬಾರ್ದು. ಚಿಕ್ಕವನಿದ್ರೆ ಬಿಟ್ಕೊಂಡ್ರು, ಚಿಕ್ಕ ಮಕ್ಳಿದ್ರೆ ಗಂಡು ಹೆಣ್ಣು ಭೇದ ಮಾಡಲ್ಲ, ಬಿಟ್ಕೊಳ್ಳಲ್ಲ ಗಂಡುಗಳನ್ನ. ಗಂಡು ಯಾವಾಗ ಪ್ರೌಢಾವಸ್ಥೆಗೆ ಬರುತ್ತೆ ಗುಂಪಿಂದ ಹೊರಗಡೆ ಆಗ್ತವೆ. ಅದಕ್ಕೇನೆ ಅವನ್ನ ಒಂಟಿ ಸಲಗ ಅಂತ ಕರೀತಾರೆ. ಯಾಕೆಂದ್ರೆ ಗುಂಪಿಂದ ಹೊರಗಡೆ ಇರ್ತಾವೆ. ಯಾವಾಗಾದ್ರೂ ಒಂದ್ಸರಿ ಹಿರಿಯ ಆನೆ, ಇದ್ರೊಳಗೆ ಇರುವಂತ ಹಿರಿಯ ಆನೆ ಡಿಸೈಡ್ ಮಾಡುತ್ತೆ, ಅವಾಗ ಅದನ್ನ ಇನ್ವೈಟ್ ಮಾಡುತ್ತೆ. ಅವಾಗ ಬಂದು ಯಾವ್ದಾರ ಒಂದು ಹೆಣ್ಣು ಆನೆ ಜೊತೆ ಮೇಟ್ ಮಾಡಿ ಮತ್ತೆ ಆಚೆ ಕಡೆ ಇರುತ್ತೆ. ಮರಿ ಆಗೋ ತನಕ ಹೆಣ್ಣುಗಳದೇ ಸಂಸಾರ, ಹೆಣ್ಣುಗಳೇ ನೋಡ್ಕೊಂತ ಇರ್ತವೆ. ಹಿಂಗಾಗಿ ಒಂದು ಡಿಸಿಪ್ಲಿನ್ಡ್ ಫ್ಯಾಮಿಲಿ, ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ನ ಕಲಿಸುವಂತದ್ದು ಆನೆಗಳು. ಆನೆಗಳು ಒಂದು ಅದ್ಭುತ ಜೀವಿಗಳು. ಅದಕ್ಕೇನೆ ನಮ್ಮಲ್ಲಿ ಇದನ್ನ ಗಣಪತಿ ಅಂತಾನು ಪೂಜೆ ಮಾಡ್ತೀವಿ. ಇನ್ನು ನೀವು ಇಲ್ಲಿ ನೋಡ್ತಿರೋ ಡೋಲೆ ಅಂತೀವಿ, ಅಥವಾ ಇದನ್ನ ವೈಲ್ಡ್ ಡಾಗ್ ಅಂತಾರೆ. ನೀವು ಹೆಚ್ಚು ಕಮ್ಮಿ ತೋಳ ಕಾಣಿಸ್ತವೆ. ಇವನ್ ನೋಡಿದ್ರೆ ನಿಮ್ಗೆ ಏನೋ ನಾಯಿಗಳಿದ್ದಂಗಿದಾವೆ ಇವೆ ಅಂತ, ಪ್ರಬಲವಾಗಿರುವಂತ ಇವಲ್ಲ ಅಂತ. ಇದು ನಮ್ಮ ದೇಶದಲ್ಲಿ 1,000 ಅಷ್ಟೇ ಮೋಸ್ಟ್ ಎಂಡೇಂಜರ್ಡ್ ಅನಿಮಲ್ಸ್ ಈಗ, ವಿನಾಶದ ಅಂಚಿನಲ್ಲಿ ಇರುವಂತ ಬರೀ 2,000 ಇದಾವೆ ಅಂತ ಹೇಳಿ ಎಸ್ಟಿಮೇಟ್ ಹೇಳುತ್ತೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು, ಕಲಿಬೇಕಾಗಿರೋದು ಏನಂತಂದ್ರೆ, ಇವುಗಳು ಯಾವತ್ತೂ ಸಾಲಿಟರಿ ಅಲ್ಲ, ಇದು ಒಂದೊಂದೇ ಓಡಾಡಲ್ಲ, ಟೀಮ್ ಅಲ್ಲೇ ಇರ್ತವೆ ಯಾವಾಗ್ಲೂ. ಈ ಟೀಮ್ ಅಲ್ಲಿ ಹೆಂಗೆ ಅಟ್ಯಾಕ್ ಮಾಡ್ತವೆ ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಇವು ಒಂದು ಸಲಿ ಏನನ್ನೋ ಡಿಸೈಡ್ ಮಾಡುದು, ಹುಲಿನೂ ಹಿಡ್ಕೊಂಡ್ಬಿಡ್ತಾವ್ರಿ ಇವು. ಹುಲಿ ಸಿಂಹನೂ ಅಟ್ಯಾಕ್ ಮಾಡ್ತಾವೆ ಇವು. ಹುಲಿ ಸಿಂಹನೂ ಹಿಡಿದು ತಿಂದಾಕ್ಬಿಡ್ತವೆ, ಅಷ್ಟು ಪ್ರಬಲಶಾಲಿಗಳು ಇವು. ಇವು ಅಟ್ಯಾಕ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೆಂಗ್ ಮಾಡ್ತಾವ್ ನೋಡಿ. ಪ್ರೇ ಅಂತಂದ್ರೆ ಇದು ತಿನ್ಬೇಕಾದ ಬಲಿಪಕ್ಷಿ ಅಥವಾ ಬಲಿಪ್ರಾಣಿ ಇದೆ ಅಂತ ಹೇಳ್ಕೊಳ್ಳಿ. ಬಲಿಪ್ರಾಣಿನ ನಾವು ಸುಮ್ಮನೆ ಹಂದಿ ಅಂತ ಹೇಳ್ತೀವಿ, ಹಂದಿ ಇದೆ ಅಂತ ಹೇಳ್ತಾರೆ. ಹಂದಿ ಹಿಡಿಬೇಕು ಅಂತಂದ್ರೆ ಇವುಗಳು ಪ್ಯಾಕ್ ಏನ್ ಮಾಡುತ್ತೆ, ಎಲ್ಲ ಒಂದೇ ಸರಿ ಹೋಗಿ ಹಿಡ್ಕೊಳ್ಳಲ್ಲ ಇವು. 1-2-3 ಅದಕ್ಕಿಂತ ಮುಂದೆ ಹೋಗ್ಬಿಡ್ತವೆ. ಇನ್ನೊಂದ್ 2-3 ಬೇರೆ ರಸ್ತೆಯಲ್ಲಿ ಹೋಗಿ ನಿಂತ್ಕೊಂತವೆ. 1-2-3 ಚೇಸ್ ಮಾಡ್ಕೊಂಡ್ ಬರ್ತವೆ. ಇನ್ 2-3 ಆ ಕಡೆ ಈ ಕಡೆಯಿಂದ ಅಟ್ಯಾಕ್ ಮಾಡ್ತವೆ. ಎಲ್ಲಾ ಏಕಕಾಲಕ್ಕೆ ಬಂದು ಅಟ್ಯಾಕ್ ಮಾಡ್ತವೆ. ಈ ಮಾಡ್ಬೇಕಾದ್ರೆ ಅದು ಓಡ್ತಾ ಇರುತ್ತಲ್ಲ ಹಂದಿ, ಓಡ್ದಾಗ ಆ ಕಡೆಗೆ ಹೋಯ್ತು ಅಂತ ಸಿಗ್ನಲ್ ಕೊಡೋದಕ್ಕೆ ವಿಜಿಲ್ ಉತ್ತವೆ. ಈ ಕಡೆ ಹೋಯ್ತು
ಅಂತ ಒಂದಕ್ಕೊಂದು ವಿಷಲ್ ಹೊಡ್ಕೊಂಡು ಆ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಆ ಕಡೆ ಬಾ ಎಲ್ಲ ಸೆಕೆಂಡ್ ಅಟ್ಯಾಕ್ ಮಾಡ್ಬಿಡ್ತಾವೆ. ಅಟ್ಯಾಕ್ ಮಾಡಿ ಅಷ್ಟು ತಿಂದು ಮುಗಿಸ್ಬಿಡ್ತಾರೆ. ಇದ್ರದ್ದು ಇನ್ನೊಂದು ಅದ್ಭುತ ನಿಮಗೆ ಗೊತ್ತಿರ್ಲಿ, ತುಂಬಾ ವಿಶೇಷವಾಗಿರೋದು ಇದು. 4 ಸೆಕೆಂಡ್ ಟಿಕ್ 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 ಅನ್ನೋ ಅಷ್ಟೊತ್ತಿಗೆ 1 kg ಮಾಂಸ ತಿಂದಾಗುತ್ತೆ. 1 kg ಅಷ್ಟು ಪ್ರಬಲವಾಗಿ ತಿಂದು ಮುಗಿಸುವಂತ ಪ್ರಾಣಿಗಳಿವೆ. ಇದ್ರಲ್ಲಿ ಏನ್ ಕಲಿಬಹುದು ನಾವು? ಆಸ್ ಎ ಇಂಡಿವಿಜುವಲ್ ಯು ಮೇ ಬಿ ಫೇಲ್ಯೂರ್, ಬಟ್ ಇನ್ ಎ ಟೀಮ್ ಯು ವಿಲ್ ಬಿ ಸಕ್ಸಸ್ಫುಲ್. ನಾನು ನೋಡ್ಕೊಂಡಿರೋದೊಂದು ಇಷ್ಟು ಪ್ರಪಂಚ ಸುತ್ತಿ 124 ದೇಶಗಳು ನೋಡಿದ್ದೀನಿ. ಅದರಲ್ಲಿ ಒಂದು ಹೇಳ್ತೀನಿ. ನಾನು ಜಪಾನ್ ನಲ್ಲಿ ಇದ್ದೆ. ಜಪಾನ್ ನಲ್ಲಿ ಸುಮಾರು ಸಲ ಹೋಗಿದ್ದೀನಿ. ಜಪಾನ್ ನಲ್ಲಿ ನೀವು ನೋಡಿ, ಅವ್ರಿಗೆ ಎಷ್ಟೋ ಜನಕ್ಕೆ ಇವತ್ತು ಅಲ್ಲಿ ರೈಲ್ವೆ ಗೇಟ್ ತೆಗೆಯೋದು ಹೆಂಗೆ, ಆಟೋಮೆಟಿಕ್ ಸ್ವಿಚ್ಗಳು ಹೆಂಗೆ ಆಪರೇಟ್ ಮಾಡೋದು ಅಂತವೇನು ಗೊತ್ತಿಲ್ಲ ಅವ್ರಿಗೆ. ಆಕ್ಚುಲಿ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತರು ಜಾಪನೀಸ್ ಅಂತೀವಿ ನಾವು. ಎಲ್ಲಾ ಟೆಕ್ನಾಲಜಿಗಳು ಹೊಸ ಹೊಸ ಆವಿಷ್ಕಾರಗಳಾಗದೆ ಜಪಾನ್ ನಲ್ಲಿ. ಆದ್ರೆ ಎಷ್ಟೊಂದು ಜನ ಜಪಾನೀಸ್ಗೆ ಇವತ್ತಿಗೂ ಆ ಟೆಕ್ನಾಲಜಿಗಳು ಗೊತ್ತಿಲ್ಲ, ಹೆಂಗ್ ಆಪರೇಟ್ ಮಾಡೋದು ಹೆಂಗೆ ಅಂತ. ಏನಂದ್ರೆ ಅವರು ಆಸ್ ಎ ಇಂಡಿವಿಜುವಲ್ ದೇ ಆರ್ ಫೇಲ್ಯೂರ್. ಒಬ್ಬ ವ್ಯಕ್ತಿಯಾಗಿ ಅವನು ಮಹಾನ್ ಫೇಲ್ಯೂರ್, ಅವನು ದಡ್ಡ. ಅದೇ ಇಬ್ರು ಸೇರ್ಕೊಂಡ್ರು, 3 ಜನ ಸೇರ್ಕೊಂಡ್ರು, 4 ಜನ ಸೇರ್ಕೊಂಡ್ರು, ಒಬ್ಬ ಗುಂಪಾಯ್ತು ಅಂತಂದ್ರೆ ಅತಿಯಾದ ಬುದ್ಧಿವಂತರು, ಟ್ರೆಮೆಂಡಸ್. ಅವ್ರು ಯೋಚನೆ ಮಾಡಿದಂಗೆ ಯಾರು ಮಾಡಕ್ಕಾಗಲ್ಲ ಅಂತ ಬುದ್ಧಿವಂತರು. ಆದ್ರೆ ನನ್ನ ದೇಶದಲ್ಲಿ ಎಕ್ಸಾಕ್ಟ್ಲಿ ವಿರುದ್ಧ. ಅದು ಒಬ್ಬನೇ ಇದ್ರೆ ಸಿಕ್ಕಾಪಟ್ಟೆ ಬುದ್ಧಿವಂತ, ಒಬ್ಬನೇ ಇದ್ರೆ ಸಿಕ್ಕಾಪಟ್ಟೆ ಬುದ್ಧಿವಂತ, ಏನೇನೋ ಮಾಡ್ತಾನೆ. 2-3 ಜನ ಸೇರ್ಕೊಂಡ್ರೆ ಆಗ್ಲೇ ಕೆಂಪು ಬಾವುಟ ಹಾಕೋದು ಅಂತಾನೆ ಒಂದು ಸಂಘಟನೆ ಮಾಡೋದು. 15 ಜನ ಆದ್ರೆ ಕೆಲಸನೇ ಮಾಡಲ್ಲ, ಬಿಡತ್ಲಾಗ ಯಾರೋ ಮಾಡ್ಕೊಂತಾರೆ ಅಂತ ಸುಮ್ಮನಾಗ್ತದೆ. ಅದಕ್ಕೆ ನೀವು ಯೂನಿಯನ್ಗಳು, ಕಂಪ್ನಿಗಳಲ್ಲಿ ಇವೆಲ್ಲ ಆಗೋದು. ಸೊ ಇದೇ ನನ್ನ ದೇಶಕ್ಕೆ ಅಲ್ಲಿರೋದು. ಇದನ್ನ ಚೆನ್ನಾಗಿ ತೋರಿಸುವಂತದ್ದು ಈ ವೈಲ್ಡ್ ಡಾಗ್ಸ್ ಅಥವಾ ಡೋಲೆ ಅಂತ ಏನ್ ಕರಿತೀವಿ. ಇನ್ನ ಜಿರಾಫ್, ಈ ಜಿರಾಫ್ಗಳು ನಮ್ಮ ದೇಶದಲ್ಲಿ ಇಲ್ಲ, ಇದು ಆಫ್ರಿಕನ್ ಕಾಡುಗಳಲ್ಲಿ ಇರುವಂತದ್ದು. ಆದ್ರೂ ಇದನ್ನ ಏನಕ್ಕೆ ತೋರಿಸ್ತಿದೀನಿ ನಿಮ್ಗೆ ಅಂತಂದ್ರೆ, ಇವುಗಳಿಂದ ತುಂಬಾ ಅದ್ಭುತವಾದಂತ ಒಂದು ಪಾಠ ಕಲಿಯುತ್ತೆ. ಏನಂದ್ರೆ, ಜಿರಾಫ್ಗೆ ಪಾಪ ಒದಿಯೋದು ಓಡೋದು ಬಿಟ್ರೆ ಇನ್ನೇನು ಡಿಫೆನ್ಸಿವ್ ಟೆಕ್ನಾಲಜಿ ಇಲ್ಲ ಅದಕ್ಕೆ. ಆದ್ರೆ ಮರಿ ಒಂದು ಹುಟ್ಟಬೇಕು ಅಂತಂದ್ರೆ ತಿಳ್ಕೊಳ್ಳಿ, 4 ಅಡಿ ಮೇಲ್ಗಡೆಯಿಂದ ಬರುತ್ತೆ. ಜಸ್ಟ್ ಬಾರ್ನ್ ಬೇಬಿ 4 ಅಡಿ ಮೇಲ್ಗಡೆ ತಪ್ಪಂತ ಬೀಳುತ್ತೆ. ನಿಮ್ಗೆ ಗಾಬರಿ ಆಗ್ಬೇಕು. ಅಯ್ಯೋ, 4 ಅಡಿ ಮೇಲ್ಗಡೆಯಿಂದ ಒಂದು ಈಗ ತಾನೇ ಹುಟ್ಟಿರೋ ಮಗುನ ಎಸಿದ್ರೆ ಬದುಕಕ್ ಸಾಧ್ಯನ? ಕೈಯೋ ಕಾಲ ಮುರ್ಕೊಂಡು ಸಾಯ್ಬೇಕು. ಆದ್ರೆ ಇದ್ ನೋಡಿ, 4 ಅಡಿ ಮೇಲ್ಗಡೆಯಿಂದ ಬೀಳುತ್ತೆ. ಬಿದ್ರೆ ಬರೀ 1 ಗಂಟೆ ಸಾಕು, 1 ಅವರ್ ಅದ್ರ ತಾಯಿ ಸಮಕ್ಕೆ ಓಡಕ್ ಶುರು ಮಾಡುತ್ತೆ. ಅರ್ಥ ಇಷ್ಟೇ, ಎಷ್ಟು ಮೇಲ್ಗಡೆಯಿಂದ ನಾರ ಬೀಳಿ ಜೀವನದಲ್ಲಿ, ಎಷ್ಟು ಮೇಲ್ಗಡೆಯಿಂದ ನಾರ ಬೀಳಿ, ಆದ್ರೆ ತಕ್ಷಣ ಎದ್ದು ಓಡೋ ಸ್ಥಿತಿಲಿ ನೀವಿದ್ರೆ ಗೆದ್ರಿ ಅಂತ. ಬಿದ್ದು ಅಲ್ಲೇ ಮಲಗಿದ್ರಿ ಅಂತಂದ್ರೆ ಯು ಹ್ಯಾವ್ ಲಾಸ್ಟ್ ದ ಬ್ಯಾಟಲ್ ಅಂತ. ಅದಕ್ಕೆ ಸೋಲು ಅನ್ನೋದಕ್ಕೆ ರೀಡೆಫಿನೇಷನ್ ಏನ್ ಹೇಳ್ತಾರೆ ಅಂತಂದ್ರೆ, ಬಿದ್ದಾಗ ಬಿದ್ದಲ್ಲೇ ಕೂತರೆ ಅದು ಸೋಲು, ಬಿದ್ದು ಮತ್ತೆ ಪುಟಿದಿದ್ದರೆ ಅದು ಸೋಲಲ್ಲ. ಅದು ಸೋಲಲ್ಲ, ಗೆಲುವಿನ ಒಂದು ಭಾಗ. ಗೆಲುವಿನ ಅಚೀವ್ ಆಗಿಲ್ಲ, ಗೆಲುವಾಗೋದಕ್ಕೆ ಒಂದು ಭಾಗ ಅದಷ್ಟೇ. ಸೊ ಅದಕ್ಕೋಸ್ಕರ ಯಾವಾಗ್ಲೇ ಸೋತ್ರೆ ಸರ್ ಸೋತೆ ಅಂತ ಶರಣಾಗ್ಬಿಡಿ ಸರ್, ಎದ್ದು ನಿಂತ್ಕೊಂಡು ನೋಡಿ. ಇದನ್ನ ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ನ ಈ ಜಿರಾಫ್ ತೋರಿಸುತ್ತೆ. ನಾನ್ ನಿಮ್ಗೊಂದು ತುಂಬಾ ಇಂಟ್ರೆಸ್ಟಿಂಗ್ ಕಥೆನ ಹೇಳ್ತೀನಿ. ಇದು ಆಕ್ಚುಲಿ ನಿಮ್ಗೆ ತೋರಿಸ್ತಿರೋದು ನನ್ನ ಫೋಟೋಗಳಲ್ಲ. ಇದು ಆಗ್ಲಿಂದ ನೋಡಿದ್ದೆಲ್ಲ ನೀವು ಕೆಲವೊಂದು ನನ್ನ ಫೋಟೋಗಳು, ಇದು ನನ್ನ ಫೋಟೋಗಳು. ಇದನ್ನ ಈಗ ನೋಡ್ತಾ ಇರೋದು ಹುಲಿ. ಇದನ್ನ ಸಾಗರ್ ಗೋಸ್ವಾಮಿ ಅಂತೇಳಿ ಒಬ್ಬ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ಗೆ ಫೋಟೋ ನೀವು ತೆಗೆದಿರೋದು. ಇದು ರಾಜಸ್ಥಾನದ ರಣಥಂಬೂರ್ ನ್ಯಾಷನಲ್ ಪಾರ್ಕ್ ನಲ್ಲಿ ತೆಗೆದಿರೋದು ಫೋಟೋ. ಇದೊಂದು ವೆಲ್ ಬಿಲ್ಟ್ ಅಡಲ್ಟ್ ಮೇಲ್, ಒಂದು ಚೆನ್ನಾಗಿ ಬೆಲ್ಟ್ ಆಗಿರುವಂತ ಗಂಡು ಹುಲಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ 2018 ಸೆನ್ಸಸ್ ಪ್ರಕಾರ 2967 ಹುಲಿಗಳಿದಾವೆ. ಇದರಲ್ಲಿ 524 ಹುಲಿಗಳು ಕರ್ನಾಟಕದಲ್ಲಿದ್ದಾವೆ. ಅಂದ್ರೆ ನಾವೇ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತ ರಾಜ್ಯ. ಮಧ್ಯಪ್ರದೇಶಕ್ಕೆ ನಮ್ಗೆ ಬರೀ 2 ವ್ಯತ್ಯಾಸ ಇದೆ. ನಮ್ದು 524 ಆದ್ರೆ 526 ಹುಲಿಗಳಿದಾವೆ. ಸೊ ಕರ್ನಾಟಕ ನಿಜವಾಗ್ಲೂ ಹುಲಿ ಸಾಮ್ರಾಜ್ಯನೇ ಇದು. ಹುಲಿಗಳು ಅಪಾರವಾಗಿರುವಂತಹ ರಾಜ್ಯ ಇದು. ನಾವು ತುಂಬಾ ಪುಣ್ಯ ಮಾಡಿದೀವಿ ಇಂತಹ ರಾಜ್ಯದಲ್ಲಿ ಹುಟ್ಟೋದಕ್ಕೆ. ವಿ ಆರ್ ರಿಯಲಿ ಬ್ಲೆಸ್ಡ್, ಟ್ರೂಲಿ ಬ್ಲೆಸ್ಡ್. ಅಂತ ಸುಂದರವಾದಂತಹ ರಾಜ್ಯ ನಮ್ದು. ಇಲ್ಲಿ 124 ಹುಲಿಗಳಿದಾವೆ. ಅಲ್ಲ ಸಾರಿ, 524 ಹುಲಿಗಳಿದಾವೆ. 524 ಹುಲಿಗಳು. ಅದು ಹುಲಿಗಳ ಬಗ್ಗೆ ತುಂಬಾ ಅಧ್ಯಯನಗಳಾಗ್ತದೆ. ಹುಲಿಗಳು ಅಂದ ತಕ್ಷಣ ಜನಗಳು ಕ್ರೂರ ಪ್ರಾಣಿ, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ, ಅದ್ರ ಕಣ್ಗಳು ನೋಡಿದ್ರೆ ಭಯ ಆಗುತ್ತೆ, ಅದು ವ್ಯಾಘ್ರ, ಅದು ಕೂಗೋದಂಗೆ ದುಷ್ಟ ಪ್ರಾಣಿ ಅಂತೆಲ್ಲ ಕರೀತಾರೆ. ಇಲ್ಲೊಂದು ನಿಮ್ಗೊಂದು ಅಮೇಸಿಂಗ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನೀವು ಇಲ್ಲಿ ನೋಡ್ತಾ ಇರೋದು ಗಂಡು ಸಿಂಹ. ಇದು ನಿಮ್ಗೆ ಗೊತ್ತಿಲ್ಲ, 1973ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಹುಲಿ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು. ಹುಲಿ ಯೋಜನೆ, ಪ್ರಾಜೆಕ್ಟ್ ಟೈಗರ್ ಅಂತ. ಯಾಕೆಂತಂದ್ರೆ ಅವಾಗ ಹುಲಿಗಳ ಸಂತತಿ ಅತಿಯಾಗಿ ಇಳಿತಿದೆ ಅಂತ ಹೇಳಿ, ಹುಲಿ ಬೇಕೇ ಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿ, ಹುಲಿ ಇಲ್ದಲೇ ಇದ್ರೆ ಒಂದು
ವೆಬ್ ಆಫ್ ಲೈಫ್ ನಲ್ಲಿ ಒಂದು ಮೈನ್ ಚೈನೆ ಕಟ್ ಆಗ್ಬಿಡುತ್ತೆ ಅಂತ ಹೇಳಿ ಹುಲಿ ಬೇಕು ಅಂತ ಹೇಳಿ ಹುಲಿ ಯೋಜನೆ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಾರಂಭ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ 5 ಸಂರಕ್ಷಿತ ಹುಲಿ ಪ್ರದೇಶಗಳಿದ್ದಾವೆ, 5 ಪ್ರೊಜೆಕ್ಟ್ ಟೈಗರ್ ರಿಸರ್ವ್ಗಳಿದ್ದಾವೆ. ಸೊ ಹಿಂಗಾಗಿ ಕರ್ನಾಟಕ ಅತ್ಯಂತ ಸುಭಿಕ್ಷವಾಗಿ ಹುಲಿಗಳನ್ನು ಸಾಕ್ತಾ ಇರುವಂತ ರಾಜ್ಯ ಇದು. ಹುಲಿಗಳಿಗೆ ಯಥೇಚ್ಛವಾಗಿ ಬೇಕಾಗಿರುವಂತಹ ಬಲಿ ಪ್ರಾಣಿಗಳು ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಆವಾಸ ಸ್ಥಾನ ಎಲ್ಲದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು. ಸೊ ನಾನು ಕಥೆ ಹೇಳಕ್ ಕೊಟ್ಟೋದನ್ನ ಎಲ್ಲೋ ಹೋದೆ. ಇರ್ಲಿ, ನಿಮ್ಗೆ ಗೊತ್ತಿರ್ಲಿ ಹುಲಿಗಳನ್ನ ನಿಜವಾಗ್ಲೂ ಗಣತಿ ಮಾಡೋದು ಹೆಂಗೆ ಅಂತಂದ್ರೆ, ಮೊದ್ಲೆಲ್ಲ ಅದರದ್ದು ಕಾಲಿನ ಮಾರ್ಕ್ ಅಂತಿದ್ರು, ಇಲ್ಲ ಅದ್ರ ಹಣೆ ಮೇಲೆ ಇದೆಯಲ್ಲ ಉಬ್ಬುಗಳು, ಮಾರ್ಕ್ಗಳು, ಇದು ಪ್ರತಿ ಒಂದು ಹುಲಿಗೂ ಬೇರೆ ಬೇರೆ ತರ ಇರುತ್ತೆ. ಸೊ ಹಿಂಗಾಗಿ ಇಂಡಿವಿಜುವಲ್ ಫೋಟೋ ತೆಗೆದ್ರೇನೆ ಗೊತ್ತಾಗೋದು ಆ ಹುಲಿ ಯಾವುದು ಈ ಹುಲಿ ಯಾವುದು ಅಂತ. ಪಗ್ ಮಾರ್ಕ್ ಅಲ್ಲಿ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ. ಇವಾಗ ಅದಕ್ಕೆ ಈ ತರ ಫೋಟೋಗ್ರಫಿ ಟೆಕ್ನಿಕ್ ಉಪಯೋಗಿಸ್ತಾ ಇದ್ರೆ ಈಗ್ಲೂ ಅದನ್ನ ಹುಲ್ಲಿನ ಟೈಗರ್ ಸೆನ್ಸಸ್ ಅಂತ ಕರೆಯಲ್ಲ, ಟೈಗರ್ ಎಸ್ಟಿಮೇಟ್ ಅಂತ ಕರೀತಾರೆ. ಮೊದ್ಲಾದ್ರೆ ನಿಖರವಾಗಿ ಇಷ್ಟೇ ಇದೆ ಅಂತಿದ್ರು, ಅದು ಸುಳ್ಳು ಅಂತ ಗೊತ್ತಾದ್ಮೇಲೆ ಈಗ ಅಂದಾಜು ಮಾಡ್ತಾರೆ ಇಷ್ಟು ಟೈಗರ್ ಇರ್ಬೋದು ನಮ್ಮ ದೇಶದಲ್ಲಿ ಅಂತ. ಸೊ ಇರ್ಲಿ, ನೀವೀಗ ನೋಡ್ತಾ ಇರೋದು ಗಂಡು ಹುಲಿ. ಇದೇನು ಇದು ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅದ್ರ ಹೊಟ್ಟೆ ನೋಡಿ ಆಗ್ಲೇ ಸ್ವಲ್ಪ ಕಡಿಮೆ ಇದೆ, ಇದು ಊಟ ಮಾಡಿಲ್ಲ ಎಷ್ಟೋ ದಿವಸದಿಂದ, ಆಹಾರನ ಬ್ಯಾಡ್ಲಿ ರಿಕ್ವೈರ್ಡ್ ಇದು ಹುಡುಕ್ತಾ ಇದೆ. ಇದೇನ್ ಮಾಡ್ತು, ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಸುಮಾರು 40-41 ಡಿಗ್ರಿ ಟೆಂಪರೇಚರ್, ದೂರದಲ್ಲಿ ಕೂತ್ಕೊಂಡು ಒಂದು ಬಲಿಗೆ ವಂಚಾಗ್ತಿತ್ತು. ಅದು ಅಲ್ಲಿ ನೀವು ನೋಡ್ತಾ ಇರೋದು ಬಲಿ ಹಿಡಿದಿರುವಂತದ್ದು ಪ್ರಾಣಿ ಬಂದು ನೀಲ್ಗಾಯ ಅಂತ, ಅದು ನೀಲ್ಗಾಯ ಅಂತೇಳಿ, ಬ್ಲೂ ಬುಲ್ ಅಂತ ಕರೀತಾರೆ, ನಮ್ಮಲ್ಲಿ ಕಾಣಿಸಲ್ಲ ಅದು, ಆ ಕಡೆ ಇದಾವೆ ನೀಲ್ಗಾಯ ಅಂತೇಳಿ. ಈ ನೀಲ್ಗಾಯನ ಅಟ್ಯಾಕ್ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ, ಹುಲಿಗಳು ಅಟ್ಯಾಕ್ ಮಾಡ್ಬೇಕಾದ್ರೆ ಇವು ಎಗರಿ ಹಿಡಿಯೋದು ಬರೀ 1 ನಿಮಿಷದ ಕೆಲಸ ಅಷ್ಟೇ, ಅದು 1 ನಿಮಿಷದಲ್ಲಿ ಹಿಡ್ದಾಕ್ತವೆ. ಆದ್ರೆ ಆ 1 ನಿಮಿಷ ಹಿಡಿಯೋದಕ್ಕಿಂತ ಮೊದ್ಲು ಒಂದು 15-20 ನಿಮಿಷ ಮೊದ್ಲು ಕೂತ್ಕೊಂಡು ಪ್ಲಾನ್ ಮಾಡ್ತವೆ. ಹೆಂಗ್ ಕೂತ್ಕೋಬೇಕು, ಯಾವ್ದನ್ನ ಹಿಡಿಬೇಕು, ಎಷ್ಟು ದೂರದಲ್ಲಿ ಜಂಪ್ ಮಾಡ್ಬೇಕು, ಅದೇನ್ ಮಾಡ್ಬೇಕಾದ್ರೆ ಹಿಡಿಬೇಕು, ನಾನು ಹೆಂಗ್ ಅಡ್ಕೋಬೇಕು, ಎಲ್ಲಿ ಕೂತ್ಕೊಂಡು ಶಬ್ದ ಆಗ್ದಂಗ್ ಮುಂದಕ್ಕೆ ಹೋಗ್ಬೇಕು, ಯಾವ ಟೈಮ್ಗೆ ಎಷ್ಟೆತ್ತರಕ್ಕೆ ಎಗಿರ್ಬೇಕು, ಯಾವ್ದನ್ನ ಚೇಸ್ ಮಾಡ್ಬೇಕು, ಇಷ್ಟು ಪ್ರಾಣಿಗಳಲ್ಲಿ ಯಾವ್ದನ್ನ ಹಿಡಿದ್ರೆ ಬಲಿಸಿ, ಹಿಂಗೆಲ್ಲ ಪ್ಲಾನ್ ಮಾಡ್ತಾವೆ ಕೂತ್ಕೊಂಡು. ಚೆನ್ನಾಗಿ ಐಡಿಯಾ ಮಾಡಿ 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 ಅಟ್ಯಾಕ್ ಮಾಡ್ತಾರೆ. ಸಿಂಪಲ್ ಲೈಫ್ ಅಲ್ಲಿ ಲೆಸನ್ ತಿಳ್ಕೊಳ್ಳಿ, ಏನಂದ್ರೆ ನಾವು ಯಾವುದನ್ನೇ ಆಗ್ಲಿ ಗಪ್ಪಂತ ಪ್ರಾಜೆಕ್ಟ್ ಕೈ ಹಾಕ್ಬಾರ್ದು. ತುಂಬಾ ಸ್ಟಾರ್ಟ್ಅಪ್ ಇಂಡಸ್ಟ್ರಿಗಳು ಕ್ಲೋಸ್ ಆಗದೆ ಹಿಂಗೆ, ದುಡ್ಡು ಸಿಗ್ತಾ, ದುಡ್ಡು ಇನ್ವೆಸ್ಟ್ ಮಾಡಿದ್ರೆ, ದೊಡ್ಡದ ಕಂಪ್ನಿ ಮಾಡಿ ಲೈಟ್ ಗೀಟ್ ಎಲ್ಲ ಆಗಿದ್ದೇನೆ, ಅವ್ರು ಇವ್ರು ಕಂಡು ಇನಾಗ್ರೇಟ್ ಮಾಡ್ತಾರೆ, 5 ದಿವಸಕ್ಕೆ ಆಗ್ಲೇ ಬಾಗ್ಲ ಹಾಕೊಂಡು ಹೋಗ್ತಾರೆ. ಯಾಕೆ? ಬಿಕಾಸ್ ದೇ ಹ್ಯಾವ್ ನಾಟ್ ಪ್ರಿಪೇರ್ಡ್ ದೆಮ್ಸೆಲ್ಫ್. ಸ್ಟಡಿ ಮಾಡಿಲ್ಲ ಮಾರ್ಕೆಟ್ ನ, ಹೆಂಗೆ ನಮ್ಗೆ ಇದು ಬಿಕರಿ ಆಗುತ್ತಾ ಈ ಮಾಲು, ಮಾರ್ಕೆಟ್ ಸ್ಟ್ರಾಟಜಿ ಹೆಂಗಿದೆ, ಕಾಂಪಿಟೇಷನ್ ಹೆಂಗಿದೆ, ನಮ್ ನಿಯರೆಸ್ಟ್ ಕಾಂಪಿಟೇಟರ್ ಯಾರು, ನಮ್ದು USP ಏನು, ನಾವೇನನ್ ಮಾಡ್ತಿದ್ರೆ ಚೆನ್ನಾಗಿ ಹೋಗುತ್ತೆ, ಇವೇನು ಯೋಚನೆ ಮಾಡೋದಲ್ಲ ಪಟ್ ಅಂತ ಮಾರ್ಕೆಟಿಗೆ ಬಂದ್ರೆ ಹಿಂಗಾಗುತ್ತೆ. ಅದಕ್ಕೆ ಎಷ್ಟೊಂದು ಸ್ಟಾರ್ಟ್ಅಪ್ ಇಂಡಸ್ಟ್ರಿಗಳು ಹುಲಿ ಹೇಳ್ಕೊಡೋ ಮೊದಲೇ ಪಾಠ ಅಂದ್ರೆ, ಸಿ the ultimate event may be very small, but you need to prepare well. ಸಖತ್ತಾಗಿ ಪ್ರಿಪೇರ್ ಆಗಿ ಹೋಗಿ, ಎಕ್ಸಾಮ್ ಇದ್ದಂಗೆ ಇರಿ, ವರ್ಷ ಪೂರ್ತಿ ಪ್ರಿಪೇರ್ ಆಗಿ ಜಕ್ಕಂತ 1 ನಿಮಿಷದಲ್ಲಿ ಬರ್ದಂಗೆ, 1 hour ಅಲ್ಲಿ ಬರ್ದಂಗೆ, ಹಂಗೆ ಅದು ಹುಲಿ ಹೇಳ್ಕೊಡೋಂತ ಪಾಠ. ಸರಿ, ಇದೇನ್ ಮಾಡ್ತು, ನೀಲ್ಗಾಯನ ಹಿಡ್ಕೊಂಡು ಆದ್ಮೇಲೆ ಆ ಫೋಟೋಗ್ರಾಫರ್ ಹೋಗಿ ರಾತ್ರಿ ಎಲ್ಲ ಯೋಚಿಸ್ತಿದ್ದಂತೆ, ನನ್ನ ಕಣ್ಣಿಗೆ ಎದುರಿಗೆ ಇದ್ದಂತ ನೀಲ್ಗಾಯ ಎಷ್ಟು ಸುಂದರವಾಗಿತ್ತು, ಇದು ಬಂದು ಹಿಡ್ಕೊಂಡ್ಬಿಡ್ತಲ್ಲ, ಯಾರಿಗ್ ಬೈಬೇಕು, ಏನೋ ಈ ವನ್ಯಜೀವಿಗಳೇ ವಿಚಿತ್ರಪ್ಪ. ಯಾಕೆ ಫೋಟೋನೇ ತೆಗಿತಾ ಇರ್ಬೇಕಾದ್ರೆ ಒಂದು ಕಿರ್ಚೋದು, ಅದು ಸಣ್ಣ ತಾಯಿ ಕುಗ್ದು ತಾಯಿಗೆ ಅಮ್ಮ 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 ಅಂತ ಕಿರ್ಚ್ಕೊ, ಪ್ರಾಣ ಹೋಗ್ಬೇಕಾದ್ರೆ ಕಿರ್ಚ್ದಂಗೆ ಕಿರ್ಚ್ತಾ ಇದೆ ಅದು. ಈ ಹುಲಿ ಯಾವುದೇ ಮರ್ಸಿಲೆಸ್ ಆಗಿ ಹಿಡ್ಕೊಂಡಿದ್ದಾರೆ. ಸರಿ, ನೀಲ್ಗಾಯ್ ಸತ್ತೋಯ್ತು. ಇದು ಸಂಜೆ ಆಗಿತ್ತು, ಇವ್ರು ಹೋಗ್ಬಿಟ್ರು. ನೆಕ್ಸ್ಟ್ ಡೇ ಏನಾಯ್ತು, ನೆಕ್ಸ್ಟ್ ಡೇ ವಾಪಸ್ ಬಂದ್ರು ಕಾಡ್ಗೆ. ವಾಪಸ್ ಬಂದು ನೋಡಿದ್ರೆ ಇದು ತಿಂದಿಲ್ಲ ಪೂರ್ತಿ. ಸಾಮಾನ್ಯ ಹಸುವಾಗಿದ್ದಂತ ಪ್ರಾಣಿಗೆ ಇದೇನ್ ದೊಡ್ಡ ಮಾತಲ್ಲ, ಒಂದ್ ರಾತ್ರಿನಲ್ಲಿ ಇಡೀ ದೇಹ ತಿಂದಾಕ್ಬಿಡ್ಬೋದು, ನೀಲ್ಗಾಯನ ಒಂದ್ ರಾತ್ರಿಯಲ್ಲಿ ತಿಂದಾಕ್ಬಿಡುತ್ತೆ. ಆದ್ರೆ ತಿಂದಿರ್ಲಿಲ್ಲ. ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ, ಇದು ಪೂರ್ತಿ ತಿಂದಲ್ದಲ್ಲೇ ಕೆಲವೊಂದು ಪಾರ್ಟ್ಗಳನ್ನ ಹಂಗಂಗೆ ಬಿಟ್ಟಿತ್ತು. ಇದು ಏನಕ್ಕೆ ಅಂತೇಳಿ ಅವ್ರಿಗೂ ಯೋಚನೆ, ಫೋಟೋಗ್ರಾಫರ್ ಏನ್ ಮಾಡ್ತಿದ್ವು ಅಂತ ಹೇಳಿ. ಸ್ವಲ್ಪ ಹೊತ್ತೇ ಅಲ್ಲೇ ಕೂತ್ಕೊಂಡು ಫೋಟೋಸ್ ತೆಗಿತಾ ಗಮನಿಸಿದ್ರೆ ಇಲ್ಲಿ ಒಂದು ಅದ್ಭುತ ಕಾಣಿಸ್ತೆ. ಏನಂದ್ರೆ ಅವಾಗ ಈ ಹುಲಿ ಎದ್ದು ಬಂದು ಆ ಸತ್ತೋಗಿರೋದು ನೀಲ್ಗಾಯದ ಕಣ್ಣುಗಳೇ ಹತ್ರಕ್ಕೆ ಹೋಗಿ ನೋಡೋದಂತೆ. ಕಣ್ಣುಗಳೇ ದಿಟ್ಸಿ ಏನ್ ಕಮ್ಯುನಿಕೇಟ್ ಮಾಡಕ್ ಪ್ರಯತ್ನ ಪಡ್ತಿದೆ, ಏನ್ ಹೇಳಕ್ ಪ್ರಯತ್ನ ಪಡ್ತಿದೆ ಅಂತೇಳಿ ತಲೆ ಕೆಡಿಸ್ಕೊಂಡು ಯೋಚಿಸಿದ್ರು ಏನು ಅಂತ ಗೊತ್ತಾಗ್ತಿಲ್ಲ. ಅದಾದ ಸ್ವಲ್ಪ ನಿಮಿಷಕ್ಕೆ ಆ ಹುಲಿ ನೆನ್ನೆ ದಿವಸ ಬೇಟೆ ಆಡ್ತಲ್ಲ ಆ ಜಾಗಕ್ಕೆ ಹೋಯ್ತಂತೆ. ಹೋದ್ರೆ ಅಲ್ಲೆಲ್ಲ ಹಸಿರು ಎಲೆಗಳು, ಅಂದ್ರೆ ಫ್ರೆಶ್ ಎಲೆಗಳು, ಒಣಗಿದ್ದಲ್ಲ, ಹಸಿರು ಎಲೆಗಳನ್ನ ಹಾಕಿ ಏನೋ ಮುಚ್ಚಿಟ್ಟಂತಂತೆ. ಅದನ್ನ ತೆಗೆದು ಬಂದಿದ್ ನೋಡಿದ್ರೆ ಏನು ಅಂತಂದ್ರೆ, ಪಾಪ ಇದು ನೀಲ್ಗಾಯ ಹೊಟ್ಟೆ ಒಳಗಡೆ ಇನ್ನ ಬಲ್ತಿಲ್ದಲ್ಲಿರುವಂತ ಮರಿ ಬೆಳೀತಾ ಇದೆ. ಇದಕ್ಕೆ ಗಿಲ್ಟ್ ಕಾಡ್ತಾ ಇದೆ, ನಾನು ಅಯ್ಯೋ ಬಸ್ರಿ ಹೆಂಗಸ್ನ ಸಾಯಿಸ್ಬಿಟ್ನಲ್ಲ ಅಂತ. ಜೊತೆಗೆ ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಆ ಮರಿನ್ ತಗೊಂಡೋಗಿ ಎಲ್ಲೋ ಬೆಚ್ಚಿಗಿಟ್ಬಿಟ್ಟು ತಗೊಂಡು ಅದು ಹಿಡ್ಕೊಂಡಿರೋ ಸ್ಟೈಲ್ ನೋಡಿ ನಿಮ್ಗೆ, ಹುಲಿ ಮರಿಗಳನ್ನೂ ಹಿಂಗೆ ಎಸ್ಕೊಂಡು ಹೋಗೋದು, ಒಂದ್ ಚುಟ್ಕು ಹಾರ್ಮ್ ಆಗ್ದಂಗೆ.
ಹಿಡ್ಕೊಂಡು ತಗೊಂಡು ಒಳಗಡೆ ಹೊರಟೋಯ್ತಂತ ಕಾಡೊಳಗೆ. ಏನ್ ಮಾಡ್ತಂತ ಗೊತ್ತಿಲ್ಲ. ಆಮೇಲೆ ಯಾಕೆಂದ್ರೆ ಕಾಡಲ್ಲಿ ಕೋರ್ಗ್ ಹೋಗ್ಬಿಟ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಂಗ್ ಮಾಡ್ತಂತ. ಸ್ನೇಹಿತರೆ, ಇದರಿಂದ ಒಂದ್ ತಿಳ್ಕೊಬಹುದು, ಎಷ್ಟೇ ವೈಲ್ಡ್ ಇದ್ರು ಕಂಪ್ಯಾಷನ್ ಅನ್ನೋದು, ತನ್ನ ಮನಸ್ಸಿನಲ್ಲಿ ಹೃದಯ ವೈಶಾಲ್ಯತೆ, ಮತ್ತೊಬ್ಬರ ಮೇಲೆ ಪ್ರೀತಿ ಅನ್ನೋದು ಯಾವುದೇ ಜಾತಿಗಾದ್ರೂ ಇದ್ದೇ ಇರುತ್ತೆ. ಅದಕ್ಕೇನೆ ನೋಡಿ, ತಾಯಿಗೆ ಯಾಕೆ ಅಷ್ಟೊಂದು ಗೌರವ ಕೊಡ್ತೀವಿ, ಹೆಣ್ಣಿಗೆ ಯಾಕೆ ಅಷ್ಟೊಂದು ಗೌರವ ಕೊಡ್ತೀವಿ ಅಂತಂದ್ರೆ, ಆಕೆ ಇನ್ನೊಂದು ಜೀವಿಗೆ ಜನ್ಮ ಕೊಡುವಂತ ದಾತೆ ಅವಳು. ಹೀಗಾಗಿ ಹೆಣ್ಣು ಮಕ್ಕಳಿಗೆ ನಾವು ಅಪಾರವಾದಂತ ಗೌರವ ಕೊಡ್ತೀವಿ. ಅದನ್ನ ಈ ಹುಲಿಗಳಿಂದ ತುಂಬಾ ಚೆನ್ನಾಗಿ ಕಲಿತೀವಿ. ಸಿಂಹಗಳು 674 ಸಿಂಹಗಳಿದೆ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನಾನು ಆಗ್ಲೇ ಹೇಳ್ತಿದ್ದೆ ಹೌ ಬ್ಲೆಸ್ಡ್ ವಿ ಆರ್ ಅಂತ ಹೇಳಿ. ನನ್ನ ದೇಶನೇ ಅಷ್ಟೊಂದು ಅದ್ಭುತ. ನಾನು 124 ದೇಶ ನೋಡಿದ್ದೀನಿ. ನನಗೆ ತುಂಬಾ ಜನ ಕೇಳ್ತಾರೆ, ಸರ್ ಅಷ್ಟು ದೇಶ ನೋಡಿದೀರ, ನಿಮ್ಗೆ ಯಾವ ದೇಶ ಇಷ್ಟ ಸರ್ ಅಂತ. ನಾನು ಕೊನೆಗೆ ಹೇಳೋದು ನನ್ನ ದೇಶನೇ. ಯಾಕೆ ಅಂತ ತಿಳಿದಿ, ಇಲ್ಲಿರುವಂತ ಜೀವ ವೈವಿಧ್ಯತೆ ಪ್ರಪಂಚದ ಎಲ್ಲೆಲ್ಲೂ ಇಲ್ಲ. ನಿಮ್ಗೆ ಏನ್ ಬೇಕಲ್ಲ ಇದೆ. ನಿಮ್ಗೆ ನಿತ್ಯ ಹರಿದ್ವರ್ಣದ ಕಾಡ್ ಬೇಕಾ ಇದೆ, ಬರೀ ಮರಳುಗಾಡ್ ಬೇಕಾ ಇದೆ, ಸ್ನೋ ಅಂದ್ರೆ ಹಿಮ ಬೀಳುವಂತ ಪ್ರದೇಶ ಬೇಕಾ ಇದೆ, ಬೆಟ್ಟ ಗುಡ್ಡಗಳು ಬೇಕಾ ಇದೆ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಬೇಕಾ, ಒಣ ಎಲೆ ಉದುರೋ ಕಾಡು ಬೇಕಾ ಇದೆ. ನೀವ್ ಏನ್ ಕೇಳ್ರಿ, ಸವಾನಗಳು ಬೇಕಾ ಇದೆ, ವ್ಯಾಲಿಗಳು ಬೇಕಾ ಇದೆ, ಏನ್ ಕೇಳ್ತೀರಾ ಇಲ್ಲ, ವೆಸ್ಟರ್ನ್ ಘಾಟ್ಸ್ ಇದೆ, ಏನ್ ಕೇಳ್ತೀರಾ ಇಲ್ಲ. ನಿಮ್ಗೆ ಇನ್ನೊಂದು ಅದ್ಭುತ ಗೊತ್ತಿರ್ಲಿ, ತುಂಬಾ ಹೆಮ್ಮೆ ಪಡಿ ಎಲ್ಲರನ್ನು. ಇಡೀ ಪ್ರಪಂಚದಲ್ಲಿ ನನ್ನ ದೇಶದಲ್ಲಿ ಮಾತ್ರನೇ 3 ಬಿಗ್ ಕ್ಯಾಟ್ಸ್, ಹುಲಿ, ಸಿಂಹ, ಚಿರತೆ, 3 ಇರುವಂತದ್ದು. ಪ್ರಪಂಚದ ಯಾವ ದೇಶದಲ್ಲಿ 3 ಇಲ್ಲ. ಇದೊಂದೇ ದೇಶದಲ್ಲಿ 3 ಬಿಗ್ ಕ್ಯಾಟ್ಸ್ ಅಂತ, ದೊಡ್ಡ ಬೆಕ್ಕುಗಳು ಅಂತ ಹೇಳ್ತೀವಿ, 3 ಜೊತೆ ವಾಸ ಮಾಡ್ತಾರೆ. ಸಿಂಹ, ಹುಲಿ, ಚಿರತೆ. ಇದು ನನ್ನ ದೇಶದಲ್ಲಿ ಮಾತ್ರ, ಇನ್ನೆಲ್ಲೂ ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಲೇಬೇಕು. ಸರಿ, ಸಿಂಹಕ್ಕೆ ಬರ್ತೀನಿ. ಇದು ಸಿಂಹ ಇವತ್ತಿನ ರಾಜಕೀಯ ಪರಿಸ್ಥಿತಿಯ ಜೀವಂತ ಉದಾಹರಣೆ. ಸಿಂಹ ನೋಡಿ, ಇದು ಪ್ರಬಲ ಪ್ರಾಣಿ ಆಗಿರ್ಬೋದು, ಆದ್ರೆ ಇದನ್ನ ಆರಾಮಾಗಿ ಎಷ್ಟೋ ಪ್ರಾಣಿಗಳು ಬೇರೆ ಅಟ್ಯಾಕ್ ಮಾಡ್ತಾರೆ. ಏನು ಬೇರೆ, ಎಮ್ಮೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾವೆ ಅಷ್ಟೇ. ಇವನ್ನ ಎಮ್ಮೆ ತೀವ್ರ ಸಾಯಿಸ್ಬಿಡ್ತೀವಿ. ಎಷ್ಟೋ ಸಲ ಹಂದಿಗಳು ತೀವ್ರ ಸಾಯಿಸ್ಬಿಡ್ತವೆ, ಹೊಟ್ಟೆ ಹರಿದು ಬಿಡ್ತವೆ, ಮೊಸಳೆಗಳು ಹಿಡ್ಕೊಂಡು ತಿಂದಾಕ್ತವೆ ಇದನ್ನ. ಸೊ ಇದು ಹೆಂಗ್ ಕಾಡಿನ ರಾಜ ಆಯ್ತಂಗಾರೆ? ಇಷ್ಟೊಂದು ಎಲ್ಲ ಕಾಡಿನ ರಾಜ ಅಂದ್ರೆ ಎಲ್ಲರನ್ನೂ ಎದುರಿಸ್ಬೇಕಿದು, ಹೆಂಗಾಯ್ತು? ಇದಕ್ಕೆ ಒಂದೇ ಒಂದು ನನಗೆ ಗೊತ್ತಿರೋದು ಏನಂದ್ರೆ, ಒಂದು ಸಲಿ ಕೂಗ್ತು ಅಂದ್ರೆ 8 ಕಿಲೋಮೀಟರ್ ಕಳಿಸು. ಸಿಂಪಲ್. ನೀನೊಬ್ಬ ನಾಯಕನಾಗಬೇಕಾದ್ರೆ ಮೊದಲು ನಿನ್ನ ಧ್ವನಿಯನ್ನು ಸರಿ ಮಾಡಿಕೋ. ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ನೀನ್ ಏನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಧ್ವನಿ ಒಂದ್ ಚೆನ್ನಾಗಿದ್ರೆ ನೀನ್ ಏನ್ ಬೇಕಾದ್ರೂ ಆಗ್ಬೋದು. ಇದನ್ನ ಲಿವಿಂಗ್ ಎಕ್ಸಾಂಪಲ್ ಸಿಂಹ. ತನ್ನಲ್ಲಿ ಯಾವುದೇ ಶಕ್ತಿ ಇಲ್ಲ ಅಂದ್ರೂ ಏನ್ ಬೇಕಾದ್ರೂ ಆಗಿ ಕಾಡಿನ ರಾಜ ಆಗೇ ಉಳ್ಕೊಳ್ಳುತ್ತೆ. ಹಿಂಗಾಗಿ ಸಿಂಹ ಇದು. ಸೊ ಈ ಸಿಂಹಗಳಲ್ಲಿ ಒಂದು ಕಂಪ್ಯಾಷನ್ ಇದ್ರೊಳಗೂ ಏನಿದೆ ಅನ್ನೋದಕ್ಕೆ ಒಂದು ಫೋಟೋ ಇದು. ಇದು ಸಿಂಹಿಣಿ, ಹೆಣ್ಣು ಸಿಂಹ ಇದು. ಅಲ್ಲಿ ನೋಡ್ತಾ ಇರೋದು ನೀವು ಬಬೂನ್, ಕೋತಿ. ಅದೊಂದು ಕೋತಿ ಆಕ್ಚುಲಿ ಮರಿ ತಪ್ಕೊಂಡು ಹಿಡ್ಕೊಂಡಿದ್ದಾರೆ ಹೊಟ್ಟೆನ. ಸಿಂಹ ಬೇಟೆ ಆಡ್ಬಿಟ್ಟಿದೆ, ತಾಯಿ ಸತ್ತೋಗಿದೆ. ಈಗ ಮರಿನ ಏನ್ ಮಾಡ್ಬೇಕಿದು? ಒಂದು ಮರಿತಾವೆ ತನ ತಿನ್ಬೇಕು, ಇಲ್ಲ ಮರಿನ್ ಬಿಟ್ಟು ಬಿಡ್ಬೇಕು. ಮರಿ ಬಿಟ್ಟು ಹೋಗಲ್ಲ ತಾಯಿನ, ಯಾಕಂದ್ರೆ ಹೊಟ್ಟೆ ಹಿಡ್ಕೊಂಡೇ ಇರ್ತದೆ. ಸೊ ತಿನ್ಬೇಕಾದ್ರೂ ಇದು ಹುಷಾರಾಗಿ ತಾಯಿನ ಅಷ್ಟೇ ತಿನ್ಬೇಕು. ತಿಂದಾದ್ಮೇಲೆ ಮರಿನ ಕಚ್ಕೊಂಡು ಹೋಗಿ ಸಾಕಕ್ ಶುರು ಮಾಡ್ತೀವಿ. ಸಾಕಕ್ ಶುರು ಮಾಡಿ ಎಲ್ಲ ಬೇರೆ ಕೋತಿಗಳಿಗೆಲ್ಲ ಆಶ್ಚರ್ಯ ಆಗ್ಬೇಕು, ಮರಿ ಸಿಂಹದ ಜೊತೆ ಆಟಾಡಂಗಾಯ್ತು. ಎಲ್ಲರಿಗೂ ಆಶ್ಚರ್ಯ ಇದು ನೋಡಿ. ಮಕ್ಕಳು ಜಾತಿ, ಬಣ್ಣ, ಅಂತಸ್ತು ಯಾವುದನ್ನು ಕೇಳಲ್ಲ. ಮಕ್ಕಳುಗಳಿಗೆ ಪ್ರೀತಿ ಅಷ್ಟೇ ಗೊತ್ತು. ನೀನು ಸಿಂಹನಾರಾಗಿರು, ಹುಲಿಯಾರಾಗಿರು. ಸೊ ಪ್ರೀತಿಯಿಂದ ಎಂತವ್ರನ್ನು ಗೆಲ್ಲಬಹುದು ಅನ್ನೋದನ್ನ ಪಾಠ ಕಲಿಸ್ಕೊಡುವಂಥದ್ದು ಈ ಪ್ರಾಣಿ. ಅದೇ ರೀತಿ ನೋಡಿ ಉಲ್ಟಾ ಏನಂದ್ರೆ, ಬಬೂನು ಒಂದು ಹುಲಿ ಮರಿ, ಸಿಂಹದ ಮರಿ ಹಿಡ್ಕೊಂಡು ಹೋಗ್ಬಿಡ್ತು. ಸಿಂಹದ ಮರಿ ಹಿಡ್ಕೊಂಡು ಹೋಗ್ಬಿಡ್ತು. ಬಬೂನ್ ಅಂದ್ರೆ ಕೋತಿ ಇದು, ಸಿಂಹದ ಮರಿ ಹಿಡ್ಕೊಂಡು ಹೋಗ್ಬಿಡ್ತು. ಇದೇ ಸೇರ್ಕೊಂಡು ಪಾಲನೆ ಮಾಡಿ ಸಾಕಿ ಸಿಂಹ ಕೋತಿ ಫ್ರೆಂಡ್ ಆಗ್ಬಿಟ್ಟು. ಆ ತರದ್ದು ಉದಾಹರಣೆಗಳನ್ನ ನೋಡಿದ್ವಿ. ಸೊ ಕಂಪ್ಯಾಷನ್ ಅನ್ನೋದು ಇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಲೈಫ್ ದಟ್ ಯು ಇನ್ಹೆರಿಟ್. ಯಾವುದು ನೀನು ಜೀವನ ಪಡಿತೀಯ ಅನ್ನೋದ್ರದ್ದು ಏನೂ ಇಂಪಾರ್ಟೆಂಟ್ ಅಲ್ಲ. ಅಫೆಕ್ಷನ್ ಅನ್ನೋದು, ಪ್ರೀತಿ ಅನ್ನೋದು ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಅನ್ನೋದನ್ನ ಈ ಜೀವಿಗಳು ತೋರಿಸ್ತವೆ. ಸ್ನೇಹಿತರೆ, ಇನ್ನೊಂದು ಜೀವಿಗಳ ಬಗ್ಗೆ ತೋರಿಸ್ತೇನೆ ನಿಮ್ಗೆ. ಕೋತಿಗಳು ಒಂದು ಅಮೇಸಿಂಗ್ ಕ್ರೀಚರ್. ದಯವಿಟ್ಟು ನೀವು ಯಾವತ್ತಾರು ಕೋತಿಗಳು ನೋಡಿದ್ರೆ ಸುಮ್ಮನೆ ಯಾರು ಡಿಸ್ಟರ್ಬ್ ಮಾಡ್ದಲೆ ನೀವೇ ಕೂತ್ಕೊಂಡು ಅವುಗಳನ್ನ ಗಮನಿಸ್ತೀರಿ. ಅವುಗಳು ಮಾಡುವಂತ ಪ್ರತಿ ಒಂದನ್ನು ಗಮನಿಸ್ತಾ ಇರಿ. ನಿಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಊಟ ಮಾಡ್ಬೇಕಾದ್ರೆ ಅವೆಲ್ಲ ಕಿತ್ತಾಡ್ತಾರೆ. ಎಲ್ಲಾ ಸೇರ್ಕೊಂಡು ಕಿತ್ತಾಡಿ ಜಗಳಾಡಿ ಕಿಚ್ಚಾಡ್ಬಿಡ್ತವೆ. ಆದ್ರೆ ನೀವೇನಾದ್ರೂ ಅಟ್ಯಾಕ್ ಮಾಡಕ್ ಹೋಗಿ ಎಲ್ಲ ಒಗ್ಗಟ್ಟಾಗ್ಬಿಡ್ತವೆ. ಯಾವ್ದು ಚಿಕ್ಕದು ಪಕ್ಕದು ಎಲ್ಲ ಸೇರ್ಕೊಂಡು ಗೊರನ್ನಕ್ಕೆ ಶುರು ಮಾಡ್ತವೆ. ಇಷ್ಟೇ ಟೆಕ್ನಿಕ್. ಏನಂದ್ರೆ, ಡಿವೈಡೆಡ್ ಯು ಈಟ್, ಟುಗೆದರ್ ಯು ಲಿವ್.
ಊಟ ಮಾಡ್ಬೇಕಾದ್ರೆ ಇಟ್ ಇಸ್ ಯುವರ್ ವಿಶ್. ನಾನ್ ವೆಜಿಟೇರಿಯನ್ ತಿನ್ನು, ವೆಜ್ ತಿನ್ನು, ನೀನ್ ಮೊಟ್ಟೆ ತಿನ್ನು, ಮೀನ್ ತಿನ್ನು, ಏನ್ ಬೇಕಾದ್ರೂ ತಿನ್ನು. ಬಟ್ ವೆನ್ ಇಟ್ ಕಮ್ಸ್ ಟು ದ ಪ್ರೊಟೆಕ್ಷನ್, ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಅಂತೀನಿ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ತೋರಿಸುವಂತ ಅಮೇಸಿಂಗ್ ಕ್ರೀಚರ್ ಈ ಕೋತಿಗಳು. ಎಷ್ಟೋ ಸಲ ಈ ಕೋತಿಗಳು ಅಳದನ್ನು ನೋಡಿದ್ದೀನಿ ನಾನು. ಕೋತಿಗಳು ಜಗಳ ಆಡ್ಕೊಂಡು ಆಚೆಗೆ ಬಂದ್ಬಿಟ್ರೆ ಒಂದೇ ಕೂತ್ಕೊಂಡು ಜೋರಾಗಿ ಹತ್ತು ತನ್ನೆಲ್ಲಾ ಡಿಪ್ರೆಷನ್ ನ ಕಣ್ಣೀರಿಂದ ಆಚೆಗಳಿಗೆ ಹಾಕ್ಬಿಡ್ತಾರೆ. ಆ ತರದ ಅದ್ಭುತವಾದಂತ ಜೀವಿಗಳು. ಹಿಂಗಾಗಿ ಕೋತಿಗಳಿಂದ ನಾವು ಕಲಿಬೇಕಾದಂತ ಅಪಾರವಾದಂತ ಪಾಠಗಳನ್ನ ನಾವು ಕಲಿಬೇಕು. ಸ್ನೇಹಿತರೆ, ಈ ವರ್ಷ ಇವತ್ತು ವಿಶ್ವ ಪರಿಸರ ದಿನನ ಆಚರಿಸ್ತಾ ಇದ್ದೇವೆ ನಾವು. ವಿಶ್ವ ಪರಿಸರ ದಿನದ ಈ ವರ್ಷದ ಥೀಮ್ ಬಂದು ಮರುಕಲ್ಪಿಸಿ, ಮರುಸೃಷ್ಟಿಸಿ, ಮರುಸ್ಥಾಪಿಸಿ ಅಂತ. ಹಂಗಂದ್ರೇನು? ಮರುಕಲ್ಪಿಸಿ ಅಂತಂದ್ರೆ ಒಂದು ಸುಂದರವಾದಂತ ವನ್ಯ ಜಗತ್ತನ್ನ ಕಲ್ಪನೆ ಮಾಡ್ಕೋಬೇಕು ನಾವು ಕಣ್ಣು ಮುಚ್ಕೊಂಡು. ಅದನ್ನ ಸೃಷ್ಟಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹುಡುಕ್ಬೇಕು, ಮತ್ತೆ ಅದನ್ನ ಅಲ್ಲೇ ಸ್ಥಾಪನೆ ಮಾಡ್ಬೇಕು. ಅಂದಿದ್ರೆ ಮಾತ್ರ ವಾಪಸ್ ಬರ್ಬೇಕು. ಇದರಿಂದ ನಮ್ಗೆ ಏನ್ ಲಾಭಗಳನ್ನ ಹೇಳಿ ನನ್ನ ಟೈಮು ಆಯ್ತಾಗಲೇ ಮುಗಿಸ್ತಿದೀನಿ. ಒಂದು, ಮರುಸ್ಥಾಪನೆ ಮಾಡೋದ್ರಿಂದ 2000 ಇದೊಂದೇ ನನ್ನ ಹತ್ರ ಟೆಕ್ಸ್ಟ್ ಇರೋದಿಲ್ಲ, ಎಲ್ಲ ಬರೀ ಚಿತ್ರಗಳನ್ನ ತಂದಿದೆ. ಮರುಸ್ಥಾಪನೆ ಮಾಡೋದ್ರಿಂದ 2030 ವೇಳೆಗೆ ನಮ್ಮಲ್ಲಿರುವಂತ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಇದು 2% ಕಡಿಮೆ ಆಗುತ್ತೆ ಅಂತ. 2 ಡಿಗ್ರಿ ಕಡಿಮೆ ಆಗುತ್ತೆ ಅನ್ನೋದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೊ ಹಿಂಗಾಗಿ ಮರುಸ್ಥಾಪನೆಗೆ ದಯವಿಟ್ಟು ಎಲ್ಲರೂ ಪ್ರಯತ್ನ ಪಡ್ಬೇಕಾಗಿದೆ. ಈಗಾಗಲೇ 15% ಏನಿ ಪರಿವರ್ತನೆ ಆಗ್ಬಿಟ್ಟಿದೆ. ಅಂದ್ರೆ ನಾವು ಈಗ ಬೇರೆ ಪರ್ಪಸ್ ಉಪಯೋಗಿಸ್ತಿದೀವಿ. ಇವುಗಳಲ್ಲಿ 15% ಮತ್ತೆ ಮರುಸ್ಥಾಪನೆ ಮಾಡೋದ್ರಿಂದ ನಾವೀಗಾಗಲೇ ಉಪಯೋಗಿಸ್ತಿರುವಂತ ಜಾಗನ ಬರೀ 15% ಅಷ್ಟು ಮರುಸ್ಥಾಪನೆ ಮಾಡೋದ್ರಿಂದ ಸುಮಾರು 60% ಅಷ್ಟು ಈಗ ಎಂಡೇಂಜರ್ಡ್ ಅಂತ ಏನ್ ಕೇಳ್ತಿದೀವಿ, ಅಂದ್ರೆ ಎಕ್ಸ್ಟಿಂಕ್ಟ್ ಆಗ್ತಾ ಇರುವಂತದ್ದು, ಅಂದ್ರೆ ವಿನಾಶದ ಅಂಚಿನಲ್ಲಿ ಇರುವಂತದ್ದು, ಆಮೇಲೆ ವಿನಾಶ ಆಗೋಗ್ತಾ ಇರುವಂತ ಪ್ರಾಣಿಗಳು, ಅವುಗಳನ್ನ ಮತ್ತೆ ಬದುಕಿಸ್ಬಹುದು ಅಂತೇಳಿ, ಮತ್ತೆ ಅವನ್ನ ರಕ್ಷಿಸಬಹುದು ಅಂತ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯುನೈಟೆಡ್ ನೇಷನ್ಸ್ ಒಂದು 17 ಮಿಲಿನಿಯಂ ಗೋಲ್ಸ್ ಅಂತ ಇಟ್ಕೊಂಡಿದ್ದಾರೆ. 17 ಮಿಲಿನಿಯಂ ಗೋಲ್ಗಳು, ಸುಸ್ಥಿರ ಗುರಿಗಳು ಅಂತ. ಇವುಗಳಲ್ಲಿ ಏನು ಅಂತಂದ್ರೆ ಇವು ಎರಾಡಿಕೇಶನ್ ಆಫ್ ಪಾವರ್ಟಿ, ಇವು ನೋಡಿ, ಪಾವರ್ಟಿ, ಝೀರೋ ಹಂಗರ್, ಗುಡ್ ಹೆಲ್ತ್, ಕ್ವಾಲಿಟಿ ಎಜುಕೇಶನ್, ಜೆಂಡರ್ ಇಕ್ವಾಲಿಟಿ, ಹಿಂಗೇನೇನೋ 17 ಅಭಿಲಾಷೆಗಳು ಇಟ್ಕೊಂಡಿದ್ದಾರೆ. ಈ 17 ಅಭಿಲಾಷೆಗಳು ಮೀಟ್ ಆಗ್ತವೆ ಅಂತಂದ್ರೆ ನಾವೊಂದು ಸುಂದರವಾದಂತಹ ಪರಿಸರ ವಾಪಸ್ ತರ್ತೀವಿ ಅಂತ. ಬಂಧುಗಳೇ, ನಾನು ಈ 1 ಗಂಟೆಗಳ ಕಾಲ ನಿಮ್ ಜೊತೆ ಏನೇನೋ ಹಂಚ್ಕೊಂಡೆ. ತುಂಬಾ ವಿಚಿತ್ರವಾಗಿರೋ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಂಡೆ. ಈ 1 ಗಂಟೆಗಳಲ್ಲಿ ನಿಮ್ ಮನಸ್ಸಿನಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ ಅಂತ ಭಾವಿಸಿದ್ವಿ. ನಿಮ್ ಜೊತೆ ಕೂತಿರುವಂತ ಮಕ್ಕಳುಗಳು ಎಂಜಾಯ್ ಮಾಡಿದ್ದಾರೆ ಅಂತ ಭಾವಿಸಿದ್ವಿ. ನೀವು ಅಯ್ಯೋ ಇಷ್ಟೊಂದು ಕಲ್ತ್ಕೋಬೋದ ಈ ಪರಿಸರದಿಂದ ಹಾ ಅಂತ ಅಂದಿದ್ದೀರ. ಇವಕ್ಕೆಲ್ಲ ಒಳ್ಳೇದಾಗ್ಬೇಕು. ಇದೆಲ್ಲ ನಾನು 1 ಗಂಟೆ ನಾನು ವ್ಯಯ ಮಾಡಿದ್ದಕ್ಕೆ ನೀವು ವಾಪಸ್ ನನ್ಗೆ ಏನಾದ್ರು ಕೊಡ್ಬೇಕಾಗಿತ್ತು. ನನ್ ಕ್ಲಾಪ್ಸ್ ಬೇಕಾಗಿಲ್ಲ, ನಿಮ್ ಖುಷಿ ಬೇಕಾಗಿಲ್ಲ, ದೊಡ್ಡ ಕಮೆಂಟ್ ಬೇಕಾಗಿಲ್ಲ. ದಯವಿಟ್ಟು ಹೋಗಿ ನಿಮ್ ಮನೆ ಮುಂದ್ಗಡೆ ಇರೋ ಗಿಡಕ್ಕೆ 1 ಲೋಟ ನೀರ್ ಹಾಕಿ ಬನ್ನಿ ಸಾಕು. ಅಷ್ಟೇ ನೀವು ಮಾಡ್ತಾ ಇರುವಂತ ದೊಡ್ಡ ಉಪಕಾರ ಆಗುತ್ತೆ. ಥ್ಯಾಂಕ್ ಯು. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಅತ್ಯದ್ಭುತವಾದಂತಹ ಅವಧಿಯನ್ನು ನಾವೆಲ್ಲರೂ